ಶಂಕರ ಪ್ರಿಯೆ ದೇವಿ ನಮೋದ ಭಂಗರ್ಭಕ್ಕೆ ನಮೋ ನಮಃ ಶಂಕರ ಪ್ರಿಯೆ ದೇವಿ ನಮೋದ ಭಂಗರ್ಭಕ್ಕೆ ನಮೋ ನಮಃ ಎಲ್ಲವೂ ನಿನ್ನುದರದೊಡಿರುತ್ತದೆ ತೆರೆ ಎಂಬಳಿನ ಚರಣವಾನು ಶರಣಾಗತರ ಕ್ಯಾಮನೆಯರ ಹರಿಗೆ ಗಣವೆಲ್ಲವೂ ನಿನ್ನ ನಾಭಿ ಗಣಪಮಗುರುಣತಿಯುನ್ನತಗೇರುತಿ ಮಣಿಗಣ ತನ್ನುತಗ ಪದಿವಾಕಣ ಗಣತರ ಗದುಗಿನ ವೀರನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ विघ्नध्वान्त निवारणैकतरणी विघ्नाटवि भव्यवान् विघ्नव्यान कुलाभिमान गरुडा विघ्नेप पंचनाम विघ्नोत
ತುಂಗಂ ಗಿರಿಪ್ರಭೇದನಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌಘಾಲಪ ಚಂಡೋಪವನೋ ವಿಘ್ನೇಶ್ವರ ಪಾಹಿ ವಿಘ್ನೇಶ್ವರ ಪಾಹಿ ಗಜಮುಖದವಗೆ ಗಣಪಗೆ ಚಲ್ಮೋದಿ ಜಗೋನಿತಾಗಿ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಚರಣಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನೆನೆಯಿರೋ ಜನರಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನು ಆ ದೇವಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಆವಜ ವಿಷಯಕ್ಕೆ ತಿಲುಕದನು ಓವಿದೆ ಗಿರಿಜಯ ವರಸುತನ ಓವಿದೆ ಗಿರಿಜಯ ವರಸುತನ ಸುರ ಮುನಿ ನಮಿತ ದುರ್ವೇಶ್ವರನ
ತಾದಿನ್ನತ ದೀಂ ತದಿನ್ನೋ ತಾದಿನ್ನೋ ತದಿನ್ನತ ತತ್ತೋಂ ದಿನ್ನತ ದಿನ್ನ ತಾದಿನ್ನೋದು ಇತ್ತೋಂ ದಿನ್ನೋ ತಾದಿನ್ನೋ ತದಿನ್ನತ ತಾದಿನ್ನತ ಏಂ ತದಿನ್ನ ತಾದಿನ್ನೋ ತಾದಿನ್ನತ ಗಜಮುಖನ ನಿನ್ನ ಮಾಧವ ನೆನೆವೇ ದೇವ ಗಜಮುಖನ ನಿನ್ನ ಮಾಧವ ನೆನೆವೇ ನಿಜವಾಗಿ ಕರುಣಿಸೋ ಹೊರಗಳ ಪ್ರಭುವೇ ಮೂಷಿಕವಾಚನ ಮೋದಕ ಆಶಾಗುಗದರೈ ಕಮಲ ಪ್ರದತ್ತ ಗಜಮುಖನ ನಿನ್ನ ಪಾದವ ನೆನೆವೇ ದೇವಾ ಆಯ ಆಯ ಶ್ಯಾಮಲ ವರ್ಣ ವಿಲಂಬಿತ ಶ್ಯಾಮಲ ವರ್ಣ ವಿಲಂಬಿತ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಾನಿನ್ನ ಆತವ ನೆನೆವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಸೋಂತನ ದಿನ್ನದ 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 ಭೀಮನ ದಿನ್ನದ 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 ತತೆ ದಿನ್ನದ 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 ತರೆಯಳು ರಂಜಿತುವಾಯ್ ಮದೌರ ಪುರ ತೊಳು ನಿಲಿದಿರುವ ಮದೌರ ಪುರ ತೊಳು ನಿಲಿದಿರುವ ಕರುಣದಿ ನಿಜ ಕರರಿಗುಳಿದೋ ಕರುಣದಿ ನಿಜ ಕರರಿಗುಳಿದು ಮನ ಹಿರವನು
ಪಾಲಿಸುತ್ತಿರುವ ವಿನಾಯಕ ಆಲಿದು ಗಜವತನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ತತ್ತೈದಿನ ತಾದಿನ ತೋದಿನ ದೀಪ್ತದಿನ ತಾದಿನ ತೈದಿನ ತಾ Dinna ta dinna do dittom dinna ta dinna di dinna ta tate dinna ta dinna ta dinna ta dim ta dinna ta dinna ta dinna ta tate dinna hey dinna hey dinna hey dinna hey dinna ಚಿಕ್ಕ ಪ್ರಾಯದ ಬೋಲಿ ಚದುರಿ ನಿಲ್ಲುವ
ಹೊರೆಬೂದಿರಿ ಮದ ಉಕ್ಕಿ ಬರುತ್ತಲಿದೆ ಮಾರಣ ಮದದಾರಿ ಮದ ಉಕ್ಕಿ ಬರುತ್ತಲಿದೆ ಮಾರಣ ಮದದಾನಿ ಹೊರೆಬೂದಿನಿ ಕಾಪಾಯದ ಬೋಲಿ ಚದುರಿ ನಿನ್ನ ಕಾಮಿನಿ ಕರೀದು ತಾರಿ ಮಂಜುನಾಥ ಸ್ವಾಮಿಯ ಬಿಟ್ಟಿರಾರೆ ಮಂಜುನಾಥ ಸ್ವಾಮಿಯ ಬಿಟ್ಟಿರಾರೆ ಅನಂತ ಧಿರಿನ ಹರಿ ಕಾಮಿನಿ ಕರೆದು ತಾರಿ ಮಂಜುನಾಥ ಸ್ವಾಮಿಯ ಇಟ್ಟಿರಾರೆ ಮಂಜುನಾಥ ಸ್ವಾಮಿಯ ಬಿಟ್ಟಿರಾರೆ ಮಕಿಯೊಳಗಿನೋಂತ ಹೊರಗ್ಯನುಳ್ಳೋನೆ ಕಾಂತೆ ತಾನೋಂತದಿರಿನ ಹರಿ ಮಕಿಯೊಳಗಿನೋಂತ ಹೊರಗ್ಯನುಳ್ಳೋನೆ ಕಾಂತೆ ಹಿಮಾಪಲನು ಬಲು ಸಾಮರ್ಥ್ಯನು ಇವ ಭೀಮಪಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಹಾಮಿತ ಭೀಮನು ಪ್ರೇಮದಿ ಕರೆದರೆ ಹಾಮಿತ ಭೀಮನು ಪ್ರೇಮದಿ ಕರೆದರೆ ಹಾಮಿತ ಭೀಮನು ಪ್ರೇಮದಿ ಕರೆದರೆ ಅಮಿತ ಭೀಮನು ಕಾಮಿನಿ ಕರೆದು ತಾರಿ ಮಂಜುನಾಥ ಸ್ವಾಮಿಗೆ ಬಿಟ್ಟಿರಲಾರೆ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತೈ ದಿನ್ನ ತಾ ದಿನ್ನ ತಾ ದಿನ್ನತ ಧೀಂ ತನ ದಿನ್ನ ತಾ ದಿನ್ನ ತಾ ದಿನ್ನ ತಾ ತಂ ತನ ದಿನ್ನ ತಾ ದಿನ್ನ ತಾ ದಿನ್ನ ತಾ ಧೀಂ ತನ ದಿನ್ನ ತಾ ದಿನ್ನ ತಾ ದಿನ್ನ ತಾ ತತ್ತಂ ದಿನ್ನ ತಾ ದಿನ್ನ ತಾ ದಿನ್ನ ತಾ Tom dinna ta dinna ta dinna ta. Hey dinna, hey dinna, hey dinna, hey dinna, hey dinna, hey dinna, ta dinna ta ta ta. Nam ta thirina, Hare Om.
ಮತ್ತು ಶ್ರೀ ಮಂಜುನಾಥೇಶ್ವರ ದೇವರು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟುವಂತಹ ಶ್ರೀಮಠದ ಪ್ರಸಾದ ಶಿವಾರ್ಪಣಮಸ್ತು. ಮತ್ತು ಧರ್ಮಸ್ಥಳ ಶ್ರೀ ಮಹಾತಾಯಮ್ಮನವರಯ್ಯ ಧರ್ಮಸ್ಥಳ ಶ್ರೀ ಮಹಾತಾಯಮ್ಮನವರು ಮತ್ತು ಶ್ರೀ ಮಹಾತಾಯಮ್ಮನವರು ಸರ್ವ ಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಕೆ ಶರಣೈ ತ್ರ್ಯಂಬಕ್ಷೇ ದೇವಿ ನಾರಾಯಣಿ ನಮೋಸ್ತುತೆ. ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟುವಂತಹ ಶ್ರೀಮಠದ ಪ್ರಸಾದ ಶಿವಾರ್ಪಣಮಸ್ತು. ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟೇಶ್ವರ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯ ಸರ್ವದಾ. ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟುವಂತಹ ಶ್ರೀಮಠದ ಪ್ರಸಾದ ಶಿವಾರ್ಪಣಮಸ್ತು. ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ದೈವ ದೇವರುಗಳವರಯ್ಯ ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ದೈವ ದೇವರುಗಳು ಮತ್ತು ಶ್ರೀ ದೈವ ದೇವರುಗಳು ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟುವಂತಹ ಶ್ರೀಮಠದ ಪ್ರಸಾದ ಶಿವಾರ್ಪಣಮಸ್ತು. ಸಭೆಗೆ ವಂದನೆ ಮಾಡಿ. ನಲಿ ನಲಿಯುತ್ತ ಪೋಯ ನಟರಾಜ ಒಲಿಯುತ್ತ ಪಕುತರ ಬೆಳಕಿನ ದೇವಿಗೆ ನಲಿ ನಲಿಯುತ್ತ ಪೋಯ ನಟರಾಜ ನಲಿ ನಲಿಯುತ್ತ ನಟರಾಜ ಒಲಿಯುತ್ತ ಭಕುತರ ಬೆಳಕಿನೋ ಸೇವೆಗೆ ಒಲಿಯುತ್ತ ಭಕುತರ ಬೆಳಕಿನ ಸೇವೆಗೆ ನಲಿ ನಲಿಯುತ್ತ ನಟರಾಜ ಒಲಿಯುತ್ತ ಭಕುತರ ಬೆಳಕಿನ ಸೇವೆಗೆ ನಲಿ ನಲಿಯುತ್ತ ನಟರಾಜ ನಲಿ ನಲಿಯುತ್ತ ನಟರಾಜ ಒಲಿಯುತ್ತ ಭಕುತರ ಬೆಳಕಿನ ಸೇವೆಗೆ ನಲಿ ನಲಿಯುತ್ತ ನಟರಾಜ ಒಡವಿಗಳ ಕರ್ಮದ ಕುಂದನು ಕಂಡೆಗೆ ಕೆಟೋಕನು ಹರಿದು ಭುವಿಗೆ ಗೌದೆ ಕೆಡುಕನು ಹರಿದಳು ಭುವಿಗೆ ತಂದೆಯೇ
ಒಡವಿಗಳ ಧರ್ಮದ ಕುಂದನು ಕಂಡೆ ಕಿಡುಕನೋಯ್ ಹರಿದಲು ಭುವಿಗೈತದೆ ಕೆಡುಕನೋಯ್ ಹರಿದಲು ಭುವಿಗೈತದೆ ಅಡಗಿದ ಧರ್ಮವ ಉಡುಮದಿ ಕಾಣುತ್ತ ತುಡುದು ಹೆಕ್ಕಡೆ ಗೊಲಿಯುತ್ತ ನಿಲ್ದಿ ದೃಢದು ಹೆಕ್ಕಡೆ ಗೊಲಿಯುತ್ತ ನಿಲ್ದಿ ಅಡಗಿದ ಧರ್ಮವ ಗುಡುಮದಿ ಕಾಣುತ್ತ ದೃಢದಳು ಹೆಕ್ಕಡೆ ಗೊಲಿಯುತ್ತ ನಿಂದಿಯೇ ಕರಿಬದನ ಪಿತಾ ಗುಗಾರ್ಗಣ ಸಂತುತಾಯ್ ಆಯ್ 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 ಕರಿಬದನ ಪಿತಾ ಗುಖಾಯ್ಗಳ ಸಂಸದ ಹೆರಿದೋಣಿ ಭಕುತರ ಮನದ ಪಿತಾಯ್ ಮೆರೆದೋಣಿ ಭಕುತರ ಮನದ ಪಿತಾಯ್ ಹರಿಕೆಯು ಹಿರಿದೆಯೊಡಗೂಡಿ ನಲಿಯುತ್ತ ಆಪ ಹರಿಕೆಯೋ ನಿಲ್ಲಡಿ ಹರಿಗೆಯೋ ಮಲ್ಲವೇ ಹಿರಿದೆಯನೊಡಗೂಡಿ ನಲಿಯುತ್ತ ಆಪ ಮನ ಶುದ್ಧದಿ ನಿನ್ನ ಗಮನಗೆ ಮನ ಶುದ್ಧದಿ ನಿನ್ನ ಗಮನಗೆ ಅನುದಿನ ಕಾಯುವ ಭಕುತರು ಮುರುಗಿ ಅನುದಿನ ಕಾಯುವ ಭಕುತರ ಮುರುಗಿ ಹನುಮತ ಗರುಡೆ ಹನುಮತ ತಿರುತ್ತಲಿ ಮನೆ ಮನ ಬೆಳಗಲು ಬೆನಗನ ಸಹಿತಲಿ ಉಕ್ಕಿಯೊಡೆಯಲಿ ಯಕ್ಷನಾಟಪಿ ಯಕ್ಷೋಚಾಪಕರ ರಕ್ಷಿಸು ದೇವಾ ದೇವಾ
ಕುಕ್ಷಿಯುಡೆಯನೆ ಯಕ್ಷನಾಟ್ಯ ಪ್ರಿಯ ಇಚ್ಚು ಚಾಪಗರೋ ರಕ್ಷಿಸು ದೇವ ಇಚ್ಚು ಚಾಪಗರ ರಕ್ಷಿಸು ದೇವ ಅಕ್ಷಾರಿಯನಿ ಭಕ್ತರ ಬಯಕೆಯ ಅಕ್ಷಯವಾಗಿ ನಿಗರಸಲು ಪಾಪ ಅಕ್ಷಾರಿಯನಿ ಭಕ್ತರ ಬಯಕೆಯೋ ಅಕ್ಷಯವಾಗಿ ಹರಸಲು ಪಾಪ ನಡಿ ನಡೆಯುತ್ತ ನಟರಾಜ ಒಲಿಯುತ್ತಾಯ್ ಭಕ್ತರ ಬೆಳಕಿನ ಸೇವೆಗೆ ನಡಿ ನಡೆಯುತ್ತ ನಟರಾಜ ತತ್ವಂ ದಿನ್ನತ ದಿನ್ನದಿ ದಿನ್ನತ ದಿನ್ನತಿ ದಿನ್ನತ 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 ತೇರ್ ದಿನ್ನತ ದಿಲ್ಲ ತೇರ್ ದಿಲ್ಲದೋ ದಿಲ್ಲೋದಿ ದಿಲ್ಲ ದಿನ್ನದ ದಿಲ್ಲದ ತತ್ವ ದಿನ್ನತ 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 Tom dinata dinata dinata. Hey diddly, hey diddly, hey diddly, hey diddly, hey diddly, oh diddly, hey diddly, ah diddly da da da. Oh gatu da gata dinata.
ಅಂಬುರುಗವಳನೇತ್ರ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಗವತಿಯೊಳು ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಗವತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸುತಿದಿ ಅಂಬುನಿ ದಿಶಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಭುಜಗೆ ಬಡಮಣದ ವರ್ಣಿಬೇಡಿ ಕಥಾಮೃತವ ಗಂಗಾತರಂಗ ಗಮನೀಯ ಜಟಕಲಾಪ ಗೌರಿ ನಿರಂತರ ವಿಭೂಷಿತ ವಾಮ ಭಾಗೋ ನಾರಾಯಣ ಪ್ರಿಜಂ ಅನಂಗ ಮದಪಹರೋ ವಾರಣಾಸಿಪುರಪತಿ ಭಜ ವಿಶ್ವನಾಥ ವಾರಣಾಸಿಪುರಪತಿ ಭಜ ವಿಶ್ವನಾಥ ಚಿತ್ತದ ಜುಬರ ಜತ ಶೈಲದಿ ದೇವಾದ ಮಗೇಶ್ವರಿಯದ ಗೀತಾ ಉತ್ತಮಾತನದಲ್ಲಿ ಭಕ್ತರನರಗಿ ಪುಣ್ಯನರು ಸುತ್ತಲೂ ಗಣಪೂದ ಋಷಿಗಳ ಸುತ್ತಲೂ ಗಣಪೂದ ಋಷಿಗಳ ಮೊತ್ತದೊಂದಿಗೆ ದೇವ ಪಿತೃಗಳೇ ಭಯಭಕ್ತಿಯಲ್ಲಿ ಶೋಭಿದೆ ಕುಳಿತ ಒಲವಿನಲ್ಲಿ ಪ್ರಾಣೇಶ್ವರ ಕಾಣುತ್ತಿರುವುದು ಹಿಮಗಿರಿಗಳು. ಹೌದು. ರಜತ ಶೈಲ ಅನ್ನುವ ಹಾಗೆ ನೋಟಕರು ಕರೆದರು. ಹ, ನೋಟಕರ ಚಿತ್ತವನ್ನು ಅದು ಸೆಳೆಯುತ್ತದೆ. ಹೌದು. ಆದರೆ ಭಕ್ತ ಪ್ರಪಂಚದ ಚಿತ್ತವನ್ನು ಸೆಳೆಯುವುದು ಹ. ಪರಮ ಪಾವನವಾದಂತಹ ಕೈಲಾಸ ಕ್ಷೇತ್ರ. ನಿಜ. ನಾವೇನೋ ಎತ್ತರವಾದ ಪೀಠದಲ್ಲಿ ಆಸೀನರಾದವರು, ಆದರೆ ನಮ್ಮನ್ನು ಕಾಣಬೇಕೆನ್ನುವಂತಹ ಆಶೆಯನ್ನು ಹೊಂದಿ ಹ. ಈ ಹೊತ್ತಿಗೆ ಋಷಿಗಳಿದ್ದಾರೆ, ಮುನಿಗಳಿದ್ದಾರೆ, ಶಿವಶರಣರ ಗಡಡವನ್ನೇ ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು. ಅಷ್ಟೇ ಯಾಕೆ, ಹ. ಓ ಇತ್ತ ಕಡೆಗೆ ನೋಡಿದರೆ ದೇವತೆಗಳಿದ್ದಾರೆ, ಪ್ರಮಥ ಗಣಗಳನ್ನು ಕಾಣಬಹುದು, ಧರ್ಮ ದೇವತೆಗಳು ಇದ್ದಾರೆ, ಹ. ಗಣಪತಿ, ಸುಬ್ರಹ್ಮಣ್ಯ.
ಯಾವಾಗ ನಮ್ಮ ದರ್ಶನದ ಸೌಭಾಗ್ಯವನ್ನು ಅನುಭವಿಸಿದ್ರೋ ಈ ಕಾಲಕ್ಕೆ ಅವರೆಲ್ಲರೂ ಒಟ್ಟಾಗಿ ಸ್ತುತಿಸ್ತಾ ಇದ್ದಾರೆ. ಹೌದು. ಈಶ್ವರ, ಜಗದೀಶ್ವರ, ಭಯಂಕರ, ಮಹಾಬಲೇಶ್ವರ, ಇದೆಲ್ಲ ನಮ್ಮನ್ನು ಈ ರೀತಿಯಾಗಿ ಸ್ತುತಿಸ್ತಾ ಇದ್ರೆ ನಮ್ಮ ಮನಸ್ಸು ಅವರೆಡೆಗೆ ಸಾಗುತ್ತದೆ. ಹೌದು ಸ್ವಾಮಿ. ಅವರು ನಮ್ಮ ಮನಸ್ಸನ್ನು ಆಕರ್ಷಿಸುತ್ತಿದ್ದಾರೆ. ಭಕ್ತರು ಭಕ್ತಿಯಿಂದ ಬಾಗಿದಾಗ ಅವರನ್ನು ಆಧರಿಸುವುದು ನಿನ್ನ ಕರ್ತವ್ಯವಾಗಿದೆ. ಆದ್ರಿಂದ ಭಕ್ತ ಬಾಂಧವರಿಗೆಲ್ಲರಿಗೂ ಒಳ್ಳೇದಾಗಲಿ ಎನ್ನುವಂತಹ ಸದಾಶಯವನ್ನು ಈ ಕಾಲಕ್ಕೆ ನಾವು ಪ್ರಕಟಿಸಲೇಬೇಕಾಗಿದೆ. ಸರಿ. ಆದ್ರೆ ಕೇವಲ ಇಲ್ಲಿ ತುಂಬಿದ ಭಕ್ತರನ್ನು ಮಾತ್ರ ನಾವು ಅನುಗ್ರಹಿಸುವುದು ಅಲ್ಲವಲ್ಲ, ಮತ್ತೆ ತನ್ನ ಮನೆಯಲ್ಲಿದ್ದುಕೊಂಡು ಮನದಲ್ಲಿ ನಿತ್ಯವೂ ಅಲ್ಲ ತನ್ನ ಹೃದಯ ಕಮಲದಲ್ಲಿ ಶಿವಪಾರ್ವತಿಯರನ್ನು ಪ್ರತಿಷ್ಠಾಪಿಸಿಕೊಂಡು ಅನವರತವೂ ಭಕ್ತಿಯಿಂದ ಆರಾಧಿಸುತ್ತಿದ್ರೆ ಏನಿದ್ದು ಲೋಕದ ತಾಯಿ ತಂದೆಯರು, ಪ್ರಕೃತಿ ಪುರುಷರು, ಇಂತಹ ದೇವರನ್ನು ನಾವು ನಿತ್ಯವೂ ಆರಾಧಿಸುವುದು ಕರ್ತವ್ಯ. ಈ ನಿಷ್ಠೆಯಿಂದ ಅವರು ಮುನ್ನಡೆಯುತ್ತಾರೆ ಅಂತೇಳಿ ಆದ್ರೆ ಅವರಿಗೂ ಒಳ್ಳೇದಾಗಲಿ ಎನ್ನುವಂತಹ ಸದಾಶಯ ನಮ್ಮದು. ಸರಿ. ಅದು ಅತ್ತ ಕಡೆಗೆ ನೋಡಿದ್ಯಾ? ನಾರದರು ಇಂಥ ಕಡೆ ಬರ್ತಾ ಇದ್ದಾರೆ ಸ್ವಾಮಿ. ಅವರಲ್ಲಿ ಸ್ವಲ್ಪ ಮಾತಾಡಬೇಕಾಗಿದೆ. ಅಂತಕಾಂತಕ ನೀಲಕಂಠ ಮಗೇಶ್ವರ ಕಲ್ತೋಗರನೆ ಎನ್ನುತ್ತ ಮಗೇಶ್ವರ ಕಲ್ತೋಗರನೆ ಎನ್ನುತ್ತ ಶಂಭೋ ಶಂಕರ ಸಂತರ ಪೊರೆ ಮಗಿರೀಶ ಮಗೇಶ್ವರಿ ಕಾಂತ ನಿನ್ನನು ವಂದಿಪೆ ಮಗೇಶ್ವರಿ ಕಾಂತ ನಿನ್ನನು ವಂದಿಪೆ ದೇವಾ. ಜಯ ಶಂಭೋ ಮಹಾದೇವ, ಉಮಾ ಮಹೇಶ್ವರ, ಗಂಗಾಧರ, ಕೈಲಾಸನಾಥ, ಜಯ 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 ಎಂದು ಪಾಡುತ್ತ ಭಕ್ತಿಯಿಂದ ನಾರದ ಮುನೆ ಬಂದನು ಹರನೆಡೆಗೆ ಅಂಗದ ಪೀಠವ ಏರಿದೆ ಭಕ್ತರ ಬಂದು ಬೆಳೆದ ನಮಗೆ ಸರ್ವೇಶ್ವರ ಸುಶ್ರಾವ್ಯವಾಗಿ ಸುಮಧುರವಾಗಿ ಶಿವ ಸಂಕೀರ್ತನೆಯೊಂದಿಗೆ ಕೈಲಾಸಗಿರಿಯಲ್ಲಿ ಕಾಣಿಸಿಕೊಂಡಾಗ ಮನಸ್ಸಿಗಷ್ಟು ಸಂತೋಷವಾಗಿದೆ. ಹೌದೇ ಅಂದ್ರೆ ದೇವ, ನಿಮ್ಮನ್ನು ಸತ್ಕರಿಸಬೇಕು, ಎತ್ತರವಾದ ಪೀಠ ಸಿದ್ಧವಾಗಿತ್ತು. ಆದ್ರೆ ನಿಮ್ಮನ್ನು ಕರ್ಕೊಂಡು ಬಂದ್ರೆ ನೀವು ಯಾಕೆ ಸಂಕೋಚ? ದೇವರ ಸಮ್ಮುಖದಲ್ಲಿ ಭಕ್ತನಾದ ನಾನು ಕುಳಿತುಕೊಳ್ಳುವುದು ಸರಿಯಾಗುತ್ತದೆಯೇ ದೇವ? ಒಳ್ಳೆ ಕಥೆ ಇದು. ಬಂದದ್ದು ದೇವರ ಮನೆಗೆ, ಹೌದು. ಮಹೇಶ ನಿಲಯಕ್ಕೆ, ಕೈಲಾಸಕ್ಕೆ. ಹೌದು. ಹಾಗಿರುವಾಗ ನಮ್ಮ ಪಾಲಿನ ದೇವರು ಈಗ ನೀವಿ. ಅತಿಥಿ ದೇವೋ ಭವ, ಆದ್ರಿಂದಲೇ ಎತ್ತರವಾದ ಪೀಠ, ಗೃಹಸ್ಥ ಧರ್ಮ, ಸತ್ಕಾರಗಳು, ಒಳ್ಳೆಯದು, ಇತ್ಯಾದಿ ಇತ್ಯಾದಿ ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಹೌದಾ? ಏನಿದ್ರು ಅರೆ ಕ್ಷಣದಲ್ಲಿ ಬಂದೆ. ಆಗಲಿ ಅಂತೆ. ಪಾರ್ವತಿ, ಸ್ವಾಮಿ, ನಾನು ಯಾಕೆ ಬೇಕಾಗಿ ನಿನ್ನನ್ನು ಕರೆದದ್ದು ಹೇಳು? ಅರ್ಥ ಆಯ್ತು ಸ್ವಾಮಿ. ನಾರದರು ಬಂದಿದ್ದಾರೆ, ಹಲವಾರು ವಿಚಾರಗಳನ್ನು ತಂದಿರ್ತಾರೆ. ಸಮಾಲೋಚನೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯ. ಈ ಸಂದರ್ಭ ನನ್ನ ಮತ್ತು ಮಕ್ಕಳ ಅವಶ್ಯಕತೆ ಇಲ್ಲ ಎಂಬುದು ನಿಮ್ಮ ಮನಸ್ಸಿನ ಓಡಾಡ್ತಾ ಅಲ್ವೇ ಸ್ವಾಮಿ? 100ಕ್ಕೆ 100 ಸರಿ. ಆದೀತು ಸ್ವಾಮಿ. ಯೋಗಾನಂದದ ಮೂರ್ತಿ ಧರ್ಮಕಾಲಕ್ಕೆ ಯೋಗಾನಂದದ ಮೂರ್ತಿ ಧರ್ಮಕಾಲಕ್ಕೆ
ನಾರದರೆ, ಭಗವಂತ. ಪ್ರಪಂಚ ಮುಖದಲ್ಲಿ ಯೋಗಾನಂದ ಮೂರ್ತಿಗಳೆಂದೇ ಬಿಂಬಿಸಲ್ಪಟ್ಟವರು. ಹೌದು ದೇವ. ದಿವ್ಯವಾದ ದೇಹ, ಹಾ. ಪಾವನವಾದಂತಹ ಗುಣ, ಹಾ. ಸದಾ ಸಂಚಾರ, ಸಜ್ಜನರ ಏಳಿಗೆ, ಧರ್ಮದ ಉತ್ಥಾನ, ಹಾ. ಇದೆಲ್ಲ ನಿಮ್ಮ ಕಾಯಕ. ಹೌದು. ಸದಾ ಸಂಚರಿಸ್ತಾ ಇದ್ರು ಬದುಕಿನಲ್ಲಿ ಭೋಗ ಮುಖ್ಯ ಅಲ್ಲ, ಆಹಾ. ತ್ಯಾಗವೇ ಲೇಸೆನ್ನುವಂತಹ ಸಂದೇಶವನ್ನು ಬಿತ್ತರಿಸ್ತೀರಿ. ಹೌದು. ಪಾರಮಾರ್ಥಿಕದೆಡೆಗೆ ಸಾಗುವುದಕ್ಕೂ ಅನುಕೂಲವಾಗುತ್ತದೆ. ನಿಜ. ಅದು ಏನೇ ಇರ್ಲಿ. ಹ್ಮ್. ಏನು ನಾರದರೆ, ಓ ಇಲ್ಲಿ ಬನ್ನಿ. ಓ, ಕೈಲಾಸ ಉಂಟು ಅನ್ನೋದು ಈಗ ಮರೆತೇ ಹೋಯ್ತಾ? ಯಾಕೆ ಈ ಮಾತು ದೇವ? ಎಷ್ಟು ಸಮಯಗಳಾಯ್ತು ನಿಮ್ಮ ಮುಖ ನೋಡದೆ ನಾನು. ಓ, ಯಾವುದಕ್ಕೂ ಸಮಯ ಸಂದರ್ಭ ಯೋಗ ಕೂಡಿ ಬರಬೇಕಲ್ವೇ? ನಿಮ್ಮನ್ನು ಕಾಣುವಾಗ ನನಗೆ ನೆನಪಾಗುವುದು ಅವತ್ತಿನ ದಿವಸ. ಯಾವುದು ದೇವ? ದ್ವಾಪರ ಆರಂಭವಾಗಿತ್ತು. ದ್ವಾಪರ ಆರಂಭವಾಗುವುದೇನು? ಹಾ. ದ್ವಾಪರ ಕಳೆದು ಹಾ. ಕಲಿಯುಗ ಆರಂಭವಾಗಿತ್ತು. ಹಾ. ಆ ಹೊತ್ತಿಗೆ ಓ, ನಾವೆಲ್ಲ ಒಟ್ಟಾಗಿದ್ದೇವೆ. ಅದು ಸತ್ಯಲೋಕದಲ್ಲಿ ನಾರಾಯಣ ದೇವರ ಅಧ್ಯಕ್ಷತೆ, ಧರ್ಮ ಸೂಕ್ಷ್ಮದ ಬಗ್ಗೆ ಜಿಜ್ಞಾಸೆ ಹುಟ್ಟಿಕೊಂಡಾಗ ನಮಗೆ ಉತ್ತರವನ್ನು ಬಯಸ್ತಾ ಇದ್ದವರು. ಹೌದು, ಆ ಹೊತ್ತಿಗೆ ಎದುರಿದ್ದವರು ಯಾರು? ನಾನೇ. ಉತ್ತರ ಕೊಟ್ಟವರು ಯಾರು? ನಾನೇ. ನಮ್ಮ ಮನಸ್ಸನ್ನು ಗೆದ್ದವರು ಯಾರು? ಆವಾಗಲಲ್ಲೂ ಉತ್ತರವನ್ನು ಕೇಳಿ ತೃಪ್ತಿ ಹೊಂದಿದಂತ ನೀವು ಮೂರು ಮೂರ್ತಿಗಳು ಎದ್ದು ನಿಂತು ಕರತಾಡನ ಮಾಡಿದ್ದು ಮರೀಲಿಕ್ಕುಂಟೇ ದೇವ? ಮರೆಯಲಾಗದ ಮರೆಯಬಾರದ ಮಹಾನುಭಾವ ಆಹಾ ನಾರದ ದೇವಾ. ಇವತ್ತು ಬಂದಿದೆ. ಹೌದು. ತ್ರಿಮೂರ್ತಿಗಳ ಪ್ರೀತಿಗೆ ಪಾತ್ರರಾದವರು. ಹ್ಮ್. ಹಾಗಿರುವಾಗ ಹ್ಮ್. ಇವತ್ತು ಯಾವ ಕಡೆಗೆ ಹೊರಟದ್ದು, ಹಾ. ಮುಂದೆ ಯಾವಲ್ಲಿಗೆ ಪ್ರಯಾಣ ಉಂಟು, ಹ್ಮ್. ಪಥ ಮಧ್ಯದಲ್ಲಿ ಈಶ್ವರನ ಅನುಗ್ರಹವನ್ನು ಸಂಪಾದಿಸಿಕೊಳ್ಳೋಣ ಅನ್ನುವ ಇರಾದೆಯೋ, ಆಹಾ. ಅಲ್ಲ ಇತರೆ ವಿಷಯಗಳನ್ನು ಮಂಡಿಸುವುದಕ್ಕೆ ಬಂದಿದ್ದೀರೋ? ಓ. ಏನಿದ್ರು ಕೇಳುವ ತವಕ ಹೆಚ್ಚಾಗುತ್ತೆ. ಹೌದೇ? ಹೇಳಬಹುದೇ? ನಾನೀಗ ಸದ್ಯಕ್ಕೆ ಭೂಲೋಕದ ವಿಷಯವನ್ನು ಹೇಳುವುದಕ್ಕೆ ಬಂದಿದ್ದೇನೆ ದೇವ. ಹೌದಾ? ಜನರೆಲ್ಲ ಭೂಲೋಕ ಸಂಚರಿಸುತ್ತ ಸಂಚರಿಸುತ್ತ ದೇವ ದರ್ಶನಕ್ಕೆಂದು ಬಂದೆ ನಿನ್ನೆ ದೇವ. ಜನರೆಲ್ಲ ಭೂಲೋಕ ಸಂಚರಿಸುತ್ತ ಸಂಚರಿಸುತ್ತ ದೇವ ದರ್ಶನಕ್ಕೆಂದು ಬಂದೇ ಮನುಜ ಲೋಕವು ಹೀನ ದಶಗಿಳಿದುದು ಈಗ. ಮನುಜ ಲೋಕವು ಹೀನ ದಶಗಿಳಿದುದು ಈಗ. ತನು ಭೋಗದಾದ ಜನಿಗೆ ಜನಲೆಂದ ಭೂಲೋಕ ದರ್ಶನಕ್ಕೆಂದು ಬಂದೆ ನಿನ್ನೆ ದೇವ. ದೇವ ಭಗವಂತ, ಸಜ್ಜನರ ರಕ್ಷಣೆಗಾಗಿ ಧರ್ಮದ ಸಂಸ್ಥಾಪನೆಗಾಗಿ ದುರ್ಜನರ ನಿಗ್ರಹಕ್ಕಾಗಿ ಅಧರ್ಮದ ದಮನಕ್ಕಾಗಿ ಅಹರ್ನಿಶಿಯು ದುಡಿಯುವವನು ನಾನು. ಹೌದು. 3 ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸಿ
ಲೋಕಲೋಕದ ಆಗು ಹೋಗುಗಳನ್ನು ತಿಳಿಯುವವನು ನಾನಾಗಿದ್ದೇನೆ ಪರಮಾತ್ಮ. ಸರಿ. ಹಾಗಾಗಿ ಲೋಕವನ್ನು ನಾನು ಸಂಚರಿಸಿದೆ. ಸದ್ಯಕ್ಕೆ ಭೂಲೋಕದ ಕಡೆಗೂ ಹೋದೆ. ಓಹೋ. ಅಲ್ಲಿಯ ಜನರ ಜೀವನ ಕ್ರಮ ಯಾವ ರೀತಿಯಾಗಿ ನಡೆಯುತ್ತಾ ಇದೆ ಎಂಬುದಾಗಿ ತಿಳಿದು ದೇವದರ್ಶನವನ್ನು ಮಾಡಿ ಹೋಗೋಣ ಎಂಬ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೇನೆ ಭಗವಂತ ನಾನು. ಹಾಗಾದ್ರೆ ಓ, ನಾವು ಭೂಲೋಕದಿಂದ ಕೈಲಾಸದೆಡೆಗೆ ಬಂದವರು. ಹೌದು ದೇವ. ಸರಿಯಪ್ಪ. ಆ, ನಾರದರೆ ದೇವ. ಚತುರ್ಯುಗಗಳು, ಹಾ, ಕೃತ, ತ್ರೇತ, ದ್ವಾಪರ, ಕಲಿ. ಹೌದು. ಒಂದು ಯುಗಕ್ಕಿಂತ ಮತ್ತೊಂದು ಯುಗ ಭಿನ್ನ. ಭಿನ್ನ ಹಂತ ಹಂತವಾಗಿ ನಾವು ಗಮನಿಸ್ತಾ ಇದ್ರೆ ಬದಲಾವಣೆ. ಈಗ ಕೃತಯುಗದ ಹಾಗೆ ತ್ರೇತಾಯುಗ ಇರ್ಲಿಲ್ಲ, ತ್ರೇತಾಯುಗದ ಹಾಗೆ ದ್ವಾಪರ ಇರಲಿಲ್ಲ, ಯೋಚಿಸುವುದೇ ತಪ್ಪು. ದ್ವಾಪರದಂತೆ ಕಲಿಯುಗವು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯುಗಮಾನ ಅನ್ನೋದು ಉಂಟು. ಹೌದು. ಏನಿದ್ರು ಸಹ ಆ, ವರ್ತಮಾನ ಕಾಲ ಇದು ಕಲಿಯುಗ ಹೌದಾ ಅಲ್ವಾ? ಹೌದು. ಹಾಗಿರುವಾಗ ಮನುಷ್ಯರ ಜೀವನ ಕ್ರಮಗಳೆಲ್ಲ ಹೇಗುಂಟು ಅಂತ ತಿಳಿಯುವ ಒಂದು ಆಚೆ ಅಷ್ಟೇ. ಆದ್ರೆ ಭೂಲೋಕದ ಇಂದಿನ ಮನುಜರ ಪರಿಸ್ಥಿತಿಯನ್ನು ಹೇಳುವುದಕ್ಕೆ ಮನಸ್ಸಿಗೆ ತುಂಬಾ ಬೇಸರವಾಗುತ್ತಾ ಇದೆ ಪರಮಾತ್ಮ. ಏನು ನಾರದರೆ, ಯಾಕೆ ಬೇಸರ ನಿಮಗೆ? ಅಷ್ಟು ಹೀನ ಮಟ್ಟಕ್ಕೆ ಇಳಿದಿದ್ದಾರೆ ಲೋಕದ ಜನರೆಲ್ಲರೂ. ಪ್ರಪಂಚದಲ್ಲಿ ಬುದ್ಧಿಜೀವಿ ಎಂದೇ ಗುರುತಿಸಲ್ಪಡುವ ವರ್ಗ ಇದ್ರೆ ಮನುಷ್ಯರು. ಹೌದು. ಅವನ ಬದುಕು ಹೀನಾಯದನಿಗೆ ಸಾಗುತ್ತದೆ ಅಂತ ಹೇಳಿದ್ರೆ ಕಾರಣಗಳು ಬೇಕೋ ಬೇಡ? ಕಾರಣ ಇದ್ದೇ ಇದೆ ಏನದು? ಭಗವಂತ. ಈ ಪ್ರಪಂಚದ ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಬೇಕಾಗಿ ಅಲ್ವೇ ಚತುರ್ವರ್ಣಗಳು. ಸದಾಚಾರ ತತ್ಪರನಾಗಿ ಬ್ರಾಹ್ಮಣ, ಸದಾ ರಣ ತತ್ಪರನಾಗಿ ಕ್ಷತ್ರಿಯ, ಸದಾ ಚರಣ ತತ್ಪರನಾಗಿ ವೈಶ್ಯ, ಸದಾ ಚರಣ ತತ್ಪರನಾಗಿ ಶೂದ್ರ. ಅವರ ವರ್ಣಕ್ಕನುಗುಣವಾಗಿ ನಡೆಯಬೇಕಾದ್ದು ಅವರ ಕರ್ತವ್ಯ. ಆದ್ರೆ ಇಂದು ವರ್ಣಾಶ್ರಮದ ಧರ್ಮವೇ ಬುಡಮೇಲಾಗಿ ಹೋಗಿದ ಪರಮಾತ್ಮ. ನಾರಾಯಣ. ತದ್ವಿರುದ್ಧವಾಗಿ ನಡೆಯುತ್ತಾ ಇದ್ದಾರೆ. ಆದರೆ ಇದನ್ನು ಮೇಲಿಂದ ಮೇಲೆ ನೋಡಿದರೆ ಸಾಲದು, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡು ಭೂಲೋಕದಲ್ಲಿ ಎಲ್ಲ ಕಡೆ ತಿರುಗಾಟ ಮಾಡಿದೆ. ಪ್ರಯಾಣ ಸ್ವಲ್ಪ ಬೆಳೆಸಿದ್ರಿ ನೀವು. ಹೌದು ಹೌದು. ನಾನು ಯೋಚನೆ ಮಾಡಿದ್ದು ವಿಷಯವನ್ನು ತಿಳ್ಕೊಂಡದ್ದು ಸರಿ. ಏನಂತೆ? ಭೂಲೋಕದ ಮನುಜರು ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ ಭಗವಂತ. ಏನು ತಪ್ಪು ಕಂಡಿರಿ? ಒಂದು ಕಡೆಗೆ ಹೋಗಿ ನೋಡ್ತೇನೆ, ಅಲ್ಲಿಯ ಮನುಜರು ಎಲ್ಲರೂ ಸ್ವಾರ್ಥಿಗಳಾಗಿ ಬದುಕುತ್ತಾ ಇದ್ದಾರೆ. ಸ್ವ ಅರ್ಥ, ಹೌದು. ಪ್ರಯೋಜನವನ್ನು ಮಾತ್ರ ಲಕ್ಷ್ಯವಿರಿಸಿಕೊಂಡವರು. ನಾನು ನನಗೆ ಬೇಕಾಗಿ, ನನ್ನ ಕುಟುಂಬಕ್ಕೆ ಬೇಕಾಗಿ, ಆ ಬಳಿಕ ಎಲ್ಲವೂ ನಾನು ಹೇಳಿದಾಗೆ ನಡಿಬೇಕು, ನಾನು ಹೇಳಿದಾಗೆ ಕೇಳಬೇಕು, ಎಲ್ಲವೂ ನನ್ನಿಂದಲೇ ಎಂಬುದಾಗಿ ಯೋಚನೆ ಮಾಡುವಂತಹ ಮನುಜರು ಸ್ವಾರ್ಥಿಗಳು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ಸ್ವಾರ್ಥದ ಜೊತೆಯಲ್ಲಿ ದುರಹಂಕಾರ, ಅಹಂಕಾರವೂ ಇದೆ. ಸರಿ. ಆ ಬಳಿಕ ಮತ್ತೊಂದು ಕಡೆಗೆ ಹೋಗಿ ನೋಡುವಾಗ ಅಲ್ಲಿ ತ್ಯಾಗ ಎಂಬುದು ಇಲ್ಲವೇ ಇಲ್ಲ. ನಿಮ್ಮ ಸಂದೇಶಕ್ಕೆ ಮೌಲ್ಯವೇ ಇಲ್ಲ. ಅವರು ವಿರುದ್ಧವಾಗಿ ನಡೆಯುತ್ತಾ ಇದ್ದಾರೆ. ಅಲ್ಲಿ ಹೋಗಿ ನೋಡುವಾಗ ಮನುಜರಲ್ಲಿ ಭೋಗದಾಸೆ. ಭೋಗ ಅಂತ ಎಂತ ಭೋಗದು? ತನುಭೋಗದಾಸೆ. ಶರೀರದ ಸುಖವನ್ನು ಪಡೆಯುವಲ್ಲಿ ಹೌದು. ಹಲವು ದಾರಿಗಳು, ಹಲವು ವಿಧಾನಗಳು, ಹಲವು ಕ್ರಮಗಳು. ಹ. ನೀವು ಯಾವುದನ್ನು ಕಂಡಿರಿ? ಹೆಣ್ಣಿನ ದೇಹ ಸುಖವನ್ನು ಪಡೆಯುವಂತಹ ಮನುಜರು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ತಪ್ಪಲ್ವಲ್ಲ? ಮನುಜರ ವಿಷಯವನ್ನು ಬಿಡಿ, ನಾಡನ್ನು ಕೇಳುವಂತ, ನಾಡನ್ನು ತಿದ್ದುವಂತ, ಪ್ರಜೆಗಳನ್ನು ಸರಿದಾರಿಯಲ್ಲಿ ಕೊಂಡು ಹೋಗಬೇಕಾದಂತ ನಾಡದೊರೆಯೇ ತಪ್ಪು ದಾರಿಯಲ್ಲಿ ನಡೆಯುತ್ತಾ ಇದ್ದಾನೆ. ಹೆಣ್ಣೊಬ್ಬಳು ದಾರಿಯಲ್ಲಿ ಏಕಾಂಗಿಯಾಗಿ ಸಂಚರಿಸುತ್ತಾ ಇದ್ರೆ ಆ ನಾಡದೊರೆ ಆಕೆಯನ್ನು ಹಿಂಬಾಲಿಸಿ, ಆಕೆಯ ಮೇಲೆ ಕಾಮದ ದೃಷ್ಟಿಯನ್ನು ಬೀರಿ ಆಕೆಯನ್ನು ಬಲತ್ಕರಿಸುವುದಕ್ಕೆ ಮುಂದಾಗುತ್ತಾ ಇದ್ದಾನೆ ಪ್ರಭು. ದೇಶವನ್ನಾಳುವ ಅಧಿಕಾರಿ ಭ್ರಷ್ಟಾಚಾರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾರೆ ಅಂತ ಹೇಳಿ ಆದ್ರೆ ಮತ್ತೆ ಪ್ರಜೆಗಳಿಂದ ಏನನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ? ಲೋಕ ಉದ್ಧಾರ ಆಗುವುದು ಯಾವಾಗ? ಮತ್ತೊಂದು ಕಡೆಯಲ್ಲಿ ಹೋಗಿ ನೋಡ್ತೇನೆ, ಅಲ್ಲಿ ಬಡವನೊಬ್ಬ ಭಿಕ್ಷುಕನೊಬ್ಬ ಶ್ರೀಮಂತನ ಮನೆ ಬಾಗಿಲಿಗೆ ಅನ್ನ ಕೇಳುವುದಕ್ಕೂ ಭಿಕ್ಷೆ ಕೇಳುವುದಕ್ಕೆ ಬಂದ್ರೆ ಆ ಬಡವನನ್ನು ಭಿಕ್ಷುಕನನ್ನು ಒದ್ದು ಹೊಡೆದೋಡಿಸುವಂತ ಶ್ರೀಮಂತರು ಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ಯಾಕೆ ಅವರನ್ನು ಶ್ರೀಮಂತರು ಅಂತ ಹೇಳ್ತೀರಿ ನೀವು? ಸಂಪತ್ತು ಇರಬಹುದು, ಸಂಪತ್ತು ಇವತ್ತಿದ್ರೆ ನಾಳೆ ಇರಬೇಕು ಅನ್ನುವ ಅರ್ಥ ಇಲ್ವಲ್ಲ. ಹೃದಯ ಶ್ರೀಮಂತಿಗೆ ಅನ್ನೋದು ಬೇಕಾದ್ದು. ಅದು ಇಲ್ಲದಿದ್ರೆ ಏನು ಪ್ರಯೋಜನ ಉಂಟು? ಸಮುದ್ರದಲ್ಲಿ ಮಳೆ ನೀರು ಬಿದ್ದ ಹೌದು. ಹಾಗೆ ಶ್ರೀಮಂತರು ಆ ರೀತಿಯಾಗಿ ನಡೀತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಹೋಗಿ ನೋಡುವಾಗ ತಂದೆ ತಾಯಿಗಳು ಕಷ್ಟಪಟ್ಟು ದುಡಿದು ಮಕ್ಕಳನ್ನು ಬೆಳೆಸಿರ್ತಾರೆ, ಒಳ್ಳೆಯ ಉದ್ಯೋಗವನ್ನೂ ಕೊಡಿಸಿರ್ತಾರೆ. ಆದರೆ ಕೊನೆಗಾಲಕ್ಕೆ ಅದೇ ಮಕ್ಕಳು ತಂದೆ ತಾಯಿಗಳು ವೃದ್ಧರಾದಂತಹ ಸಂದರ್ಭದಲ್ಲಿ ದಾರಿ ಬದಿಯಲ್ಲಿ ಬಿಡುವುದಕ್ಕೆ ಮನ ಮಾಡುತ್ತಾ ಇದ್ದಾರೆ ಭಗವಂತ. ಅಯ್ಯೋ, ಕಾಡಿನಲ್ಲಿರುವ ಮೃಗವಾದರೂ ಸರಿ ತಾನು ಹೆತ್ತಂತಹ ಕಂದವನ್ನು ಬಿಟ್ಟು ಹೋಗುವುದಿಲ್ಲ, ಇಲ್ಲ, ಕರುವನ್ನು ಕಟ್ಟಿಕೊಂಡು ಹೋಗುತ್ತದೆ. ಹೌದು. ಈ ಮನುಷ್ಯರಿಗೆ ಬುದ್ಧಿ ಬರೋದು ಯಾವಾಗ? ಒಳ್ಳೆಯ ವಿದ್ಯೆಯನ್ನು ಕೊಡಿಸಿರ್ತಾರೆ. ವಿದ್ಯೆಯಿಂದ ಬೇಕು ವಿಚಾರ, ಹೌದು. ವಿದ್ಯೆಯಿಂದ ಬೇಕು ವಿನಯ, ಹೌದು. ವಿದ್ಯೆಯಿಂದ ಬೇಕು ಸಂಸ್ಕಾರ, ನಿಜ. ವಿದ್ಯೆಯಿಂದಲೇ ವಿವೇಕ. ಹೌದು. ಹಾಗಾದ್ರೆ ಇವರಲ್ಲಿ ವಿವೇಕವನ್ನು ಕಳ್ಕೊಂಡು ಈ ರೀತಿಯ ವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ
ಏನಾದೀತು ಮುಂದೆ? ಅಷ್ಟೇ ಅಲ್ಲ, ಇನ್ನು ಸುಳ್ಳು ಹೇಳುವವರು ಅವರದ್ದೆಂತ ಕಥೆ? ಒಂದು ಸುಳ್ಳು ಹೇಳುದು, ಅದೇ ಸುಳ್ಳನ್ನು ಸತ್ಯವನ್ನಾಗಿಸುವುದಕ್ಕೆ ಬೇಕಾಗಿ ಸಾವಿರಾರು ಸುಳ್ಳುಗಳ ಸರಮಾಲೆಯನ್ನೇ ಹೇಳಿಬಿಡುವುದು. ಅವರ ಬದುಕು ಇದರಲ್ಲೇ ಸುಳ್ಳಿನಲ್ಲಿ. ಇನ್ನು ಕೊಲೆಗಡುಕರು ಇದ್ದಾರೆ, ಆ ಬಳಿಕ ಕುಡುಕರು. ಅವರ ವಿಷಯ ಹೇಳಿ ಪ್ರಯೋಜನ ಇಲ್ಲ. ಹೆಚ್ಚಿನ ವರ್ಷ ನಿಮಗೆ ತಾಗಿದ್ದಾರೆ. ನಮಗೇನು ತೊಂದರೆ ಆಗಿಲ್ಲ. ಭೂಲೋಕದಲ್ಲಿ ಗಮನವನ್ನು ಹರಿಸಿದೆ. ಒಂದು ಕಡೆಯಲ್ಲಿ ದೇವತಾ ಕಾರ್ಯಕ್ರಮ ನಡೀತಾ ಇದೆ, ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇರುವಾಗ ಆ ಕುಡುಕ ಅಲ್ಲಿ ನಾನು ಹೇಗೆ ವರ್ತಿಸಬೇಕು, ಯಾವ ರೀತಿ ಶಾಂತತೆಯಿಂದ ಇರಬೇಕು ಎಂಬ ಪ್ರಜ್ಞೆಯೇ ಅವನಲ್ಲಿ ಇಲ್ಲ. ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಅವನಷ್ಟಕ್ಕೆ ಹರಟೆ ಮಾಡುತ್ತಾ ಇರುವುದು. ಈ ಕಾರ್ಯಕ್ರಮ ಮಾಡುವವರಿಗೆ ತೊಂದರೆ ಆಗುತ್ತದೆ ಎಂಬ ಪ್ರಜ್ಞೆಯೇ ಅವನಲ್ಲಿ ಇಲ್ಲ. ಮದ್ಯವನ್ನು ಸೇವಿಸುವುದೇ ತಪ್ಪು. ಯಾಕಂದ್ರೆ ಅದು ಬುದ್ಧಿ ಹಾಳು ಮಾಡ್ತದೆ. ಹೌದು, ಆರೋಗ್ಯಕ್ಕೂ ಹಾನಿಕರ. ಒಂದು ಸೇವಿಸುವ ಚಟ ಉಂಟು ಅಂತ ಇಟ್ಟುಕೊಳ್ಳುವ, ಅವ ಇಂಥ ಕಾರ್ಯಕ್ರಮಕ್ಕೆ ಹೋಗೋದ? ಸುಮ್ಮನೆ ಮನೆಯಲ್ಲಿ ಮುಸುಕು ಹಾಕಿ ಮಲಗಬೇಕವ. ಅದು ಬಿಟ್ಟು ಅವ ಹೀಗೆ ಮಾಡ್ತಾನಂತೇಳಿ ಆದ್ರೆ ಉಳಿದವರಿಗೂ ಇದು ಚಟ ಹಿಡಿಸಿದ ಹಾಗಲ್ಲ. ಹಾಗೆ ಒಟ್ಟಿನಲ್ಲಿ ಹೇಳುವುದಿದ್ದರೆ ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿಯೂ ದ್ರೋಹ, ವಂಚನೆ, ಮೋಸ, ಕೊಲೆಗಡುಕರು, ಸುಳ್ಳು ಹೇಳುವವರು, ವ್ಯಭಿಚಾರಿಗಳು, ಅನಾಚಾರಿಗಳು ಭೂಲೋಕದಲ್ಲಿ ತುಂಬಿಕೊಂಡಿದ್ದಾರೆ. ಇದೇ ರೀತಿ ಮುಂದುವರಿದರೆ ಭೂಲೋಕದಲ್ಲಿ ಧರ್ಮ ಉಳಿಯುವುದಕ್ಕೆ ಸಾಧ್ಯ ಇದೆಯೇ ಪರಮಾತ್ಮ? ಇವುಗಳನ್ನೆಲ್ಲ ಕಣ್ಣಾರೆ ಕಂಡಂತಹ ನಾನು ನಿನ್ನಲ್ಲಿ ನಿವೇದಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ನಾನೀಗ ಏನು ಮಾಡಬೇಕು ಅನ್ನೋ ಹಾಗೆ ತಾವು ತೀರ್ಮಾನಿಸಿದ್ದೀರಿ ನಾರದರೆ? ತಾವು ಲಯಕರ್ತರು, ಪ್ರಮತಾದಿಗಳ ಒಡೆಯರು, ದಂಡನಾಧಿಕಾರಿಗಳೂ ಆಗಿದ್ದೀರಿ. ಅದಕ್ಕಾಗಿ ದೇವ, ಭೂಲೋಕದ ಮನುಜರ ಮನಸ್ಸನ್ನು ಶುದ್ಧಗೊಳಿಸಿ ಭೂಲೋಕದಲ್ಲಿ ಧರ್ಮವು ನೆಲೆಯೂರುವಂತೆ ಮಾಡಬೇಕು ಎಂಬುದಾಗಿ ಸಕಲ ಮಾನವರ ಹುಯಿಲನ್ನು ನಿನ್ನ ಸನ್ನಿಧಾನಕ್ಕೆ ಒಪ್ಪಿಸ್ತಾ ಇದ್ದೇನೆ ಭಗವಂತ. ಧನ್ಯೋಸ್ಮಿ. ಶಂಭೋ ಶಂಕರ ಮಹೇಶ್ವರ. ಸುರಮುನಿ ಬನಿಂದೆಂದ ವಾಕ್ಯವ ಸತ್ಯ, ಧರ್ಮ, ಸಂಸ್ಕೃತಿ ಮತ್ತೆ ಭೂಲೋಕದಲ್ಲಿ ಬೆಳಗಲೇಬೇಕು. ಧರ್ಮದೇವತೆಗಳು ಬಂದು
ಸನಿಹಕ್ಕೆ ಬರಮಾಡಿಕೊಂಡಿದ್ದೇನೆ. ಕಾರಣಗಳುಂಟು. ಏನು ಸ್ವಾಮಿ? ನಾರದರಾಡಿದ ಮಾತುಗಳೆಲ್ಲವೂ ಕೇಳಿಸಿದ್ದೀರಿ ತಾನೆ? ಹೌದು. ಹಾಗಿರುವಾಗ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಮರ್ಮವರಿತು ಉತ್ತರವನ್ನು ಕೊಡಬೇಕು. ಆಗಲಿ ದೇವ. ಜಗತ್ತಿಗೆ ಆಧಾರವಾದುದೇ ಧರ್ಮ. ಅದು ಜಗತ್ತಿನ ಜನರಿಂದ ಆಧರಿಸಲ್ಪಡಬೇಕು. ಜೀವನೋನ್ನತಿಗೆ ಕಾರಣವಾದಂತಹ ಧರ್ಮವನ್ನು ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೂ ಹಸ್ತಾಂತರಿಸುವಂತಹ ಸತ್ ಸಂಪ್ರದಾಯವನ್ನು ಮನುಷ್ಯನಾದವ ಮೈಗೂಡಿಸಿಕೊಳ್ಳಬೇಕಾಗಿತ್ತು. ವರ್ತಮಾನ ಕಾಲ ಇದು ಕಲಿಯುಗ. ಮನುಷ್ಯರ ಜೀವನ ಕ್ರಮವನ್ನು ಗಮನಿಸಿದರೆ ಧರ್ಮವನ್ನು ತೊರೆದು ಬದುಕುತ್ತಾ ಇದ್ದಾರೆ. ಯಾಕೆ ಮಾಡ್ತಾರಪ್ಪ ಹೀಗೆ? ಒಂದವರ ಕರ್ಮಾಚರಣೆ ಸರಿ ಇಲ್ಲ, ಇಲ್ಲದೆ ಇದ್ರೆ ಉದ್ದೇಶವನ್ನು ಈಡೇರಿಸಿಕೊಳ್ಳುವಲ್ಲಿ ಧರ್ಮವನ್ನೇ ಬಿಟ್ಟು ಬಿಡ್ತಾರೆ. ಏನೇ ಇರ್ಲಿ, ನೀವು ಧರ್ಮ ದೇವತೆಗಳು. ಮನುಷ್ಯರ ಮನಸ್ಸಿನ ಆಳದಲ್ಲಿ ಏನು ಹುದುಗಿದೆ ಅನ್ನುವ ಸತ್ಯವನ್ನು ತಿಳಿಯುವ ಸಾಮರ್ಥ್ಯ ವಿಶೇಷ ನಿಮ್ಮಲ್ಲುಂಟು. ಆದುದರಿಂದ ಧರ್ಮವನ್ನು ತೊರೆಯುವುದಕ್ಕೆ ಯಾರು ಕಾರಣ, ಯಾವುದು ಕಾರಣ, ಕರ್ಮವೋ ಉದ್ದೇಶವೋ ಉತ್ತರಬೇಕಾಗಿದೆ. ಉತ್ತರಿಸುವಲ್ಲಿ ಮೊದಲಿಗರಾಗಿ ಯಾರು ಕಂಡು ಬರ್ತೀರಿ? ನಾನೇ ಇದ್ದೇನೆ. ಭೂತಗಳ ಪೂಜಿಸುವರ ಗಂಗೆಗಳಲ್ಲಿ ಮೋಕ್ಷವನ್ನು ಪಡೆಸಲು ಸುಖ ದೇವತಾರದನ್ನು ಮಾಡುತ್ತಾ ಇದ್ರು. ಈಗ ಅದರ ಬದಲಾಗಿ ಮರಣಶೀಲರಾಗದೆ ತಾತ್ಕಾಲಿಕ ದುಃಖ ನಿವೃತ್ತಿ ಸುಖವೆಂದು ಭ್ರಮಿಸಿ ಆರಾಧನೆಯಲ್ಲಿ ಪ್ರಾಣಿ ಬಲಿ, ಪಂಚಮಹಾಪಾತಕ ಇತ್ಯಾದಿಗಳನ್ನು ಎಸಗುತ್ತಾ ಮಾನವರು ಬದುಕುತ್ತಾ ಇದ್ದಾರೆ. ಮಾತ್ರವಲ್ಲದೆ ವಾಮಾಚಾರದ ಮೂಲಕ ಕೆಟ್ಟ ಸ್ಥಿತಿಯನ್ನು ಪಡೆದು ಅಮಾಯಕಳಾದ ಹೆಣ್ಣಿನ ಮೇಲೆ ಪ್ರಯೋಗವನ್ನು ಮಾಡಿ ಆಕೆಯನ್ನು ಕೂಡಿ ಸತ್ತಾರವನ್ನು ಪಡೆದಾಗ ಲೋಕದಲ್ಲಿ ವರ್ಣ ಸಂಕರ್ಯ ಹೆಚ್ಚಾಗುವುದಿಲ್ವೇ ದೇವ? ಅನ್ಯೋನ್ಯತೆ ಎಂಬುದು ಯಾರಲ್ಲಿಯೂ ಇಲ್ಲ. ಹುಟ್ಟಿಸಿದಂತಹ ತಂದೆಯನ್ನಾಗಲಿ ಪಡೆದಿರುವ ತಾಯಿಯನ್ನಾಗಲಿ ಒಡ ಹುಟ್ಟಿದವರನ್ನು ಬಂಧು ಮಿತ್ರರನ್ನು ಪ್ರೀತಿ ಪ್ರೇಮ ಸೌಹಾರ್ದತೆಯಿಂದ ಕಾಣಬೇಕಾದಂತಹ ಮಾನವರೆಂದು ದ್ವೇಷ ಅಸೂಯೆಯಿಂದಲೇ ಕಾಣುತ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣವೇನೆಂಬ ಹಾಗೆ ನನಗೆ ಸಿಕ್ಕಿದ ಉತ್ತರ ಒಂದೇ ಒಂದು ಪರಮಾತ್ಮ. ಆ ಉತ್ತರ ಹೊರಗೆ ಬರಲಿ. ಸರಿಯಾದ ಕ್ರಮ ಉದ್ದೇಶವಿಲ್ಲದ ಭೂತ
ಕೇಳಿದಂತಹ ಪ್ರಶ್ನೆಗಳಿಗೆ ಸರವಾದಂತಹ ಉತ್ತರ ನಿನ್ನಿಂದ ನಿರೀಕ್ಷಿಸ್ತಾ ಇದ್ದೆ. ಕೊಟ್ಟಿದ್ದೇನಲ್ಲ ಉತ್ತರ. ತದ್ವಿರುದ್ಧವಾಗಿ ಹೋಯಿತು. ಹೇಗೆ? ಅಮೃತ ಸರೋವರದಲ್ಲಿ ಹಾಲಾಹಲ ಎದ್ದ ಹಾಗೆ, ಶ್ರುತಿಬದ್ಧವಾದ ವೀಣೆ ನುಡಿಸುವಾಗ ಅಪಸ್ವರ ಎದ್ದ ಹಾಗೆ ಹಾಡಿಬಿಟ್ಟೆ ಅಲ್ಲ. ಭೂಲೋಕದಲ್ಲಿ ಧರ್ಮ ಶೈಥಿಲ್ಯ ಹೊಂದುವುದಕ್ಕೆ ಭೂತಾರಾಧನೆಯ ಕಾರಣ ಎನ್ನುವ ಹಾಗೆ ಅಲ್ವೇ? ಮತ್ತೆ ನೀನೊಬ್ಬ ಕಾಣಿಸಿಕೊಳ್ಳುವುದಕ್ಕಾಗಿ, ನಿನ್ನ ಪ್ರತಿಷ್ಠೆಯನ್ನು ಮೆರೆಸುವುದಕ್ಕಾಗಿ ಇನ್ನೊಬ್ಬರನ್ನು ಅಣಕಿಸ್ತಾ ಇದ್ಯಾ. ಭೂತಗಳ ಪ್ರತಿನಿಧಿ ನಾನಾಗಿದ್ದೇನೆ. ನಿನ್ನ ಮಾತಿನಲ್ಲಿರುವಂತಹ ಅಣಕವೋ ಕುಹಕವೋ ವ್ಯಂಗ್ಯವೋ ಅಣಕಿಸಿದ ರಾಜದ ಕರ್ಮಾಚಾರ ಘನಪೂಜೆಯು ಹೀನ ಧರ್ಮದೇವ ಸಮರ್ಪಕವಾದಂತ ಉತ್ತರವನ್ನು ಕೊಟ್ಟಿದ್ದಾನೆ. ಅದು ಸಮಾಧಾನ ಆಗಲಿಲ್ಲ ನನಗೆ. ಸರಿಯಾದಂತ ಉತ್ತರವನ್ನು ಕೊಡುವಂತ ಉದ್ದೇಶದಿಂದ ನಾನೇ ಮುಂದೆ ಬಂದಿದ್ದೇನೆ. ಹೇಳು. ತ್ರಿಗುಣಗಳ ಅನ್ಯೋನ್ಯ ಸಂಘರ್ಷಣೆಯಿಂದ ಈ ಪ್ರಪಂಚ, ಅವುಗಳಿಂದ ಜೀವಿಗಳ ಜೀವನ ಕ್ರಮ, ಸತ್ವಗುಣ ಪರಿತನಾದಂತ ಒಬ್ಬ ವ್ಯಕ್ತಿ ತಾನು ಮಾಡುವಂತ ಸತ್ಕರ್ಮದ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಂಡು ಸತ್ಯ ಮಾರ್ಗದಲ್ಲಿ ಮುಂದುವರಿಯುವಂತಹ ಬಗ್ಗೆ ಆಲೋಚನೆ ಮಾಡುತ್ತಾನೆ. ತನ್ನ ನಡೆ ನುಡಿ ಆಚಾರ ವಿಚಾರ ಇದೆಲ್ಲವೂ ಇನ್ನೊಬ್ಬನಿಗೆ ಆದರ್ಶವಾಗಿರಬೇಕೆಂಬುದೇ ಆತನ ಉದ್ದೇಶವಾಗಿರಬಹುದು. ಹಾಗಾಗಿ ಸತ್ವಗುಣ ಎಲ್ಲೆಡೆ ರಾರಾಜಿಸುತ್ತಾ ಇದೆ. ತಮೋಗುಣಿಂದ ಕ್ರೋಧ ಕ್ರವ್ಯವನ್ನು ಕಾಣಬಹುದು. ಆ ಬಳಿಕ ರಾಜಸ ಗುಣ ದಂಭ ದರ್ಪ ದುರಾಭಿಮಾನ. ಪ್ರಸ್ತುತ ಭೂಲೋಕದಲ್ಲಿ ಕೆಲವು ಮನುಷ್ಯರು ಅಹಂಕಾರದಿಂದ ಕೊಬ್ಬಿ ಮೆರೆಯುತ್ತಾ ಇದ್ದಾರೆ. ಅದಕ್ಕೆಲ್ಲ ಕಾರಣವೇನು ಗೊತ್ತೇ? ರಾಜಸ ಗುಣದ ಪ್ರಭಾವ ಒಪ್ಪಿಕೋ. ರಾಜಸ ಗುಣದ ಪ್ರಭಾವದಿಂದಲಾಗಿ ಮಾನವರೆಲ್ಲರೂ ತಪ್ಪಿದ್ದಾರೆ ಎನ್ನುವುದನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಯಾಕಾಗುವುದಿಲ್ಲ? ದೈವಾಂಶ ಅಸುರಾಂಶಗಳ ಮಿಶ್ರಣ ಮನುಷ್ಯರಾಗಿದ್ದಾರೆ. ತ್ರಿಗುಣಾತ್ಮಕವಾದಂತಹ ಪ್ರಕೃತಿಯು ಮನುಷ್ಯನಲ್ಲಿ ದೈವಾಂಶವಾಗಿ ಸೇರಿಕೊಂಡಾಗ ಅವ ಒಳ್ಳೆಯವನಾಗ್ತಾನೆ. ಅದೇ ಅಸುರಾಂಶವಾಗಿ ಸೇರಿಕೊಂಡಾಗ ಏನಾಗುತ್ತಾನೆ? ಅವ ಕೆಟ್ಟವನಾಗ್ತಾನೆ. ಲೋಕದಲ್ಲಿ ಮತ್ಸ್ಯನೇ ತರದೋರ್ಬರ್ದಿರುವಂತಹ ಕಾರಣಕ್ಕಾಗಿ ಜ್ಞಾನಿಗಳಾದಂತಹ ಋಷಿಮುನಿಗಳೆಲ್ಲರೂ ರಾಜಸ ಗುಣವನ್ನೇ ಹೊಂದಿದ ಅರಸರ ಮೂಲಕ ಯಾಗ ಯಜ್ಞಾದಿಗಳನ್ನು ಮಾಡಿಸಿದ್ರು. ಅದರಿಂದಲಾಗಿ ಯಶೋವಂತರಾಗಿ ಮಾನವರು ಬದುಕ್ತಾ ಇರುವಾಗ ವ್ಯರ್ಥವಾಗಿ ಭೂತಗಳ ಮೇಲೆ ಕುಮಾರಸ್ವಾಮಿಯ ಮಾತುಗಳಿಗೆ ಬೇಡಿಕೆ ಉಂಟ ನೋಡೋಣ. ಬೇಡಿಕೆ ಇರೋದಿದ್ರು
ಮಾನ್ಯತೆ ಅಂತೂ ಖಂಡಿತವಾಗಿಯೂ ಉಂಟು. ಆದ್ರೆ ವಚನ ಭ್ರಷ್ಟರ ಸಾಲಿಗೆ ಸೇರುವುದು ಬೇಡ. ನೀವು ವಚನ ಭ್ರಷ್ಟ ಯಾವತ್ತೂ ಈ ಕುಮಾರಸ್ವಾಮಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ ಗಣಮಣಿ. ಹಿಂದಿನ ಕಾಲದಲ್ಲಿ ರಾಜಾದಿರಾಜರೆಲ್ಲ ಯಾಗ ಯಜ್ಞಾದಿಗಳನ್ನೆಲ್ಲ ಮಾಡುತ್ತಾ ಇದ್ದದ್ದು ಯಾಕೆ? ತನ್ನ ರಾಜ್ಯ ಸುಭಿಕ್ಷವಾಗಿರಬೇಕು, ಪ್ರಜೆಗಳು ಯೋಗಕ್ಷೇಮದಿಂದ ಇರಬೇಕೆನ್ನುವಂತ ಉದ್ದೇಶದಿಂದ. ಸರಿ. ಈ ಕಾಲಕ್ಕೆ ಆಗುವಾಗ ಪಾರಮಾರ್ಥಿಕವಾದ ವಿಚಾರವನ್ನು ಮೈಗೂಡಿಸಿಕೊಳ್ಳದೆ ವ್ಯರ್ಥವಾಗಿ ಭೂತಗಳಿಗೆ ಹರಕೆಯನ್ನು ಹೇಳುತ್ತಾ ಇದ್ದಾರೆ. ಭೂತಗಳಿಗೆ ಹರಕೆ ಹೇಳುವಂತಹ ಒಳ್ಳೆಯ ಗುಣದಲ್ಲಿ ಉಂಟು ಅಂತಾಯ್ತಲ್ಲ, ನಿನಗೇನಾದ್ರೂ ನಷ್ಟ ಉಂಟು? ಒಳ್ಳೆಯ ಗುಣದಿಂದ ಹರಕೆಯನ್ನು ಹೇಳಿದ್ರೆ ನಮಗೂ ಸಂತೋಷವೇ ಗಣಮಣಿ. ಆದ್ರೆ ಇದು ಹಾಗಲ್ಲ. ಕೃಷಿಕನವರು ಕಷ್ಟಪಟ್ಟು ಉತ್ತಮವಾದ ಫಸಲನ್ನು ಪಡೆದನೆಂದಾದರೆ ಆತನ ಫಸಲೆಲ್ಲವೂ ನಾಶವಾಗಿ ಹೋಗಲಿ, ಈ ರೀತಿಯಾಗಿ ಹರಕೆಯನ್ನು ಹೇಳುತ್ತಾರೆ. ಒಬ್ಬ ಬಡವರು ತಾನು ಕಷ್ಟಪಟ್ಟು ದುಡಿದು ಸಿರಿವಂತನಾದರೆ ಮತ್ತೊಬ್ಬ ಸಿರಿವಂತ ಹೊಟ್ಟೆ ಕಿಚ್ಚಿನಿಂದ ಆತನ ಸಿರಿವಂತಿಗೆಲ್ಲ ನಾಶವಾಗಿ ಹೋಗಲಿ, ಈ ರೀತಿಯಾಗಿ ಹರಕೆಯನ್ನು ಹೇಳುತ್ತಾರೆ. ಕೆಟ್ಟ ಭಾವನೆ ಉಂಟು ಅಂತಾದ್ರೆ ಹಾಳಾಗಿ ಮಣ್ಣು ತಿಂದು ಹೋಗ್ತಾರೆ ಅವರು. ಮಣ್ಣು ತಿಂದು ಹೋಗುದು ಯಾರು? ಅವಳ ಮಕ್ಕಳಲ್ವಾ? ಯುವ ಜೀವದಲ್ಲಿ ಇವನಿಗೆ ಸಿಗುವುದಿಲ್ವಲ್ವಾ? ಅಲ್ಲಿ ನಷ್ಟವಾದದ್ದು ನಿನಗೇ ಗಣಮಣಿ. ಆದರೆ ಸರಿಯಾಗಿ ಆಲೋಚನೆಯನ್ನು ಮಾಡು. ಮನುಷ್ಯನಾದವ 4 ಪಾರಮಾರ್ಥಿಕವಾದ ವಿಚಾರವನ್ನು ಮೈಗೂಡಿಸಿಕೊಳ್ಳಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದ ಕಾದಿಯಲ್ಲಿ ಯಾರು ನಡೆಯುವುದಿಲ್ಲ. ಪರಮ ಸಾಹಿತ್ಯವನ್ನು ಪಡುವಂತ ಕರ್ಮವನ್ನು ಯಾರು ಮಾಡುವುದಿಲ್ಲ. ಅರ್ಥ ಮತ್ತು ಕಾಮದ ದಾಸರಾದ ಕಾರಣದಿಂದಲಾಗಿ ಭೂಲೋಕದಲ್ಲಿ ಧರ್ಮ ಗ್ಲಾನಿಯಾಗಿರುವುದು. ಶಕ್ತಿ ವಿಜಯವೇ ಪರಭಕ್ತರ ಪೂಜೆಯ ಚೆಲುವ, ಪರಭಕ್ತರ ಪೂಜೆಯ ಚೆಲುವ, ಮುಕ್ತಿಯ ಮನೆಯ ನರರು, ಅಭಕ್ತಿಯ ತೋರಿದು ತಿಗಾರ, ಮುಕ್ತಿಯ ಮನೆಯ ನರರು, ಭಕ್ತಿಯ ತೋರಿದು ತಿಗಾರ. ಸ್ತೋತ್ರ ಮಾತ್ರ ಸಂತುಷ್ಟನಾದ ಮಂಜುನಾಥನನ್ನು ಸರಿಯಾಗಿ ನೋಡುತ್ತಾ ಇದ್ದೇನೆ. ದೇವರನ್ನು ಪೂಜೆ ಮಾಡಬೇಕು ಅಂತಾದ್ರೆ ಇದೇ ವಿಧಾನದಿಂದ ಪೂಜೆ ಮಾಡಬೇಕೆನ್ನುವ ಹಾಗೆ ಯಾರು ಹೇಳುವುದಿಲ್ಲ. ಅವರವರ ಭಾವನೆಗೆ ತಕ್ಕಂತೆ ಅವರವರ ಭಕ್ತಿಗಾನುಸಾರವಾಗಿ ಇಷ್ಟ ದೇವರನ್ನು ಅರ್ಚಿಸಿದ್ರೆ ಮುಕ್ತಿಯನ್ನು ಪ್ರಸಾದವನ್ನು ಭಗವಂತ ಅನುಗ್ರಹಿಸ್ತಾನೆ. ಅಣು ರೇಣು ತೃಣಕಾಷ್ಟ ಸಾವರ ಜಂಗಮಾದಿಗಳಲ್ಲಿ ಅಣು ಮಹತ್ ಪರಿಪೂರ್ಣನಾಗಿದ್ದಾನೆ ಪರಶಿವ. ಭೂಲೋಕದಲ್ಲಿ ನಾನಾ ರೀತಿಯ ಭಕ್ತರಿದ್ದಾರೆ. ಗಣೇಶನನ್ನು ಆರಾಧಿಸುವಂತಹ ವರ್ಗ ಗಣಪತಿಯರು, ಶಿವನನ್ನು ಆರಾಧಿಸುವವರು ಶೈವರು, ವಿಷ್ಣುವನ್ನು ಆರಾಧಿಸುವವರು ವೈಷ್ಣವರು, ಶಕ್ತಿದೇವಿಯನ್ನು ಪೂಜೆ ಮಾಡುವವರು ಶಾಕ್ತೆಯರು, ಬೇರೆ ಬೇರೆ ಪಂಥದವರಿದ್ದಾರೆ. ಯಾರು ಯಾವ ದೇವರನ್ನು ಅರ್ಚಿಸಿದ್ರು ಅದು ಭಗವಂತನಿಗೆ ಪ್ರೀತ್ಯರ್ಥವಾಗ್ತದೆ. ನೀನು ದೇವರ ಸನ್ನಿಧಿಯಲ್ಲಿ ಎಷ್ಟು ವರ್ಷ ಆಯ್ತು? ಇದ್ರೆ ಸಾಲದು. ಕಲಶಗಳವರೆಗೆ ನೀರಿನಲ್ಲಿದ್ರದ್ದು ಮೃದುವಾಗುವುದಿಲ್ಲ. ಕತ್ತೆಯ ಬೆನ್ನಿಗೆ ಗಂಧದ ಮೂಟೆಯನ್ನು ಹೊರಿಸಿದ್ರು ಕತ್ತೆಗೆ ಗಂಧದ ಪರಿಮಳ ಹೇಗೆ ಗೊತ್ತಾಗುವುದಿಲ್ಲ, ಅದೇ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ಇದ್ದಂತಹ ನಿನಗೆ ದೇವರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಾಧ್ಯವಾಗಿ
ಕಲಿಯುಗಕ್ಕಾಗುವಾಗ ಹಾ, ಒಂದು ಪಾದ ಊರು ನಿಲ್ಲಬೇಕಿತ್ತು. ಏನಾಗಿದೆ? ಅದಕ್ಕೂ ಅಸಾಧ್ಯವಾಗಿದೆ. ಕಾರಣ ಏನು? ಮನುಜರೆಲ್ಲರೂ ಹಾ, ದುಷ್ಕರ್ಮ ನಿರತರಾಗಿದ್ದಾರೆ. ಹಾ, ಸತ್ಕರ್ಮ ಲೋಪವಾದ ಕಾರಣವೇ ಹಾ. ಕರ್ಮಲೋಕದಲ್ಲಿ ಧರ್ಮಗ್ಲಾನಿ ಆಯಿತು. ನಾನು ಪ್ರಶ್ನೆಯನ್ನೇನು ಮುಂದಿರಿಸಿದ್ದೆ, ಉತ್ತರಿಸಬೇಕಾಗಿತ್ತು. ಸಭೆಯ ಮೌಲ್ಯವನ್ನು ಘನತೆಯನ್ನು ಎತ್ತಿ ಹಿಡಿಯುವ ಒಂದು ಹೊಣೆ ಇತ್ತು ನಿಮ್ಮಲ್ಲಿ. ಆ ಚಂದವನ್ನೇ ಹಾಳು ಮಾಡಿದ್ರಲ್ಲ. ಕೇಳುತ್ತದೆ ಆರ್ಭಟ ಎಲ್ಲಿಂದ ಎಲ್ಲಿಗೆ. ಇದೆಲ್ಲ ನಿಮ್ಮ ಬದುಕಿಗೆ ಶೋಭೆ ಅಂತ ಕಾಣ್ತದೆ ನಿಮಗೆ? ಭೂಲೋಕದ ಮನುಷ್ಯರಿಗೆ ನಿಮಗೆ ಏನು ವ್ಯತ್ಯಾಸ ಹಾಗಾದ್ರೆ? ಅಲ್ಲಿಯ ಪ್ರಭಾವ ಇರಬೇಕು. ನೀವೆಲ್ಲ ತಿಳುವಳಿಕೆ ಉಳ್ಳವರು. ನಿಮ್ಮ ನಡವಳಿಕೆಯಲ್ಲಿ ಯಾವ ಕಾಲಕ್ಕೆ ತಪ್ಪು ಹಾಗಿಲ್ಲ. ಇತರರು ದಾರಿ ತಪ್ಪುವಾಗ ಅವರ ಕಿವಿ ಹಿಂಡಿ ಎಚ್ಚರಿಸಬೇಕಾದವರು. ನೀವೇ ದಾರಿ ತಪ್ಪಿ ನಡೆಯುವಾಗ ಮನಸ್ಸಿಗೆ ಬಹು ನೋವಾಗ್ತದೆ. ಪುಣ್ಯಭೂಮಿ ಇದು, ಕೈಲಾಸ. ದೇವರಿದ್ದಾರೆ, ನೋಡುವವರಿದ್ದಾರೆ, ಕೇಳುವವರಿದ್ದಾರೆ. ಇಷ್ಟ ಆಗುವಾಗ ನಿಮ್ಮ ವರ್ತನೆ ಹೇಗಿರಬೇಕಾಗಿತ್ತು? ನಿಮಗೇನು ತಿಳಿಯದೇ ಇದ್ದವರ? ಈ ಹಿಂದೆಯೂ ನಾನು ಪ್ರಶ್ನೆಗಳನ್ನು ಮುಂದಿರಿಸಿದ್ದಾಗ ಋಷಿಮುನಿಗಳು ಹೇಗೆ ಉತ್ತರಿಸ್ತಿದ್ರು? ಅವರ ಉತ್ತರದಲ್ಲಿ ಒಂದು ರೀತಿ ಇರ್ತಿತ್ತು, ನೀತಿ ಇರ್ತಿತ್ತು, ಸತ್ವ ಇರ್ತಿತ್ತು, ತತ್ವದ ನಿರ್ಧಾರವಾಗುತ್ತಿತ್ತು. ಅಷ್ಟು ವಿಷಯಗಳು ಎಲ್ಲಿಂದ ಬರ್ತಿತ್ತದು? ಮತಿಯಿಂದ ಬರ್ತಾ ಇತ್ತು, ಮಂಥನವಾಗಿ ಹೊರ ಬರ್ತಿತ್ತು. ಲೋಕ ಕಲ್ಯಾಣಕ್ಕೆ ಆ ವಿಷಯಗಳಷ್ಟು ವಿನಿಯೋಗವಾಗುತ್ತಿತ್ತು. ಈ ಸ್ವಾಮಿಗೆ ಸಂತೋಷ ಆಗುತ್ತಿತ್ತು. ಉಳಿದವರಿಗೆ ಬದುಕಿಗೆ ಎಚ್ಚರಿಸ್ತಾ ಇದ್ದವರು ನಾವು. ಹಾಲು ಅನ್ನುವಂತಹ ಒಂದು ವಸ್ತುವನ್ನು ಮುಂದಿರಿಸಿದೆ. ಆ ವಿಷಯವನ್ನು ಮುಂದಿರಿಸಿದ್ರೆ ಈ ಗಣಮಣಿ ಹುಳಿ ಹಿಂಡಿನಂತೆ ಇಟ್ಟುಕೊಳ್ಳುವ. ಹೌದಾ? ಆಮೇಲೆ ಏನಾಯ್ತದು? ಮೊಸರಾಯಿತು, ಬೆಣ್ಣೆ ಆಯಿತು. ಬೆಣ್ಣೆಯಿಂದ ನಾವು ನಿರೀಕ್ಷಿಸುವುದೇನು? ತುಪ್ಪ, ಘಮಘಮಿಸುವ ತುಪ್ಪ. ಸ್ವಲ್ಪ ಹೊತ್ತಿನಲ್ಲಿ ಪರಿಮಳ ಬರ್ತದೆ ತುಪ್ಪ. ಹೌದು, ಪರಿಮಳ ಎಲ್ಲಿಗಿನ್ನು ಬರುವುದು? ಉರಿ ಹೆಚ್ಚಾಗಿ ಕರಚಿ ಹೋಯ್ತಲ್ಲ. ಕೈಲಾಸದಲ್ಲೆಲ್ಲ ಒಂದು ರೀತಿಯ ವಾಸನೆ ಬರೋದಕ್ಕೆ ಆರಂಭ ಆಯ್ತಲ್ಲ. ಅದನ್ನು ನಾನು ಪ್ರಶ್ನೆ ಮಾಡುವುದು ನಿಮಗೆ. ಮಕ್ಕಳೇ, ಇದನ್ನೆಲ್ಲ ನಮಗೆ ಅಗತ್ಯದ ವಿಷಯಗಳಲ್ಲ. ಏನಿದ್ರು ನೀವು ಒಬ್ಬರಿಗೊಬ್ಬರು ಸಹಕಾರಿಗಳಾಗಿ, ಸಹವರ್ತಿಗಳಾಗಿ ಲೋಕಮುಖಕ್ಕೆ ಆದರ್ಶವಾದಂತಹ ನಡೆಯನ್ನು ತೋರಬೇಕಾದದ್ದು. ನಿಮ್ಮಲ್ಲಿ ದ್ವೇಷ, ಅಸೂಯೆ ಇದು ಅಗತ್ಯ ಇಲ್ಲ. ಇಲ್ಲ ಸ್ವಾಮಿ, ನಮಗೆ ದ್ವೇಷ ಉಂಟ ಅಂತ ಹೇಳಿದ್ರು. ಈಗ ತೋರಿಸಿ, ಈಗ ಕಂಡದ್ದು ಹೌದಲ್ಲ. ನಾವು ಇಲ್ಲಿಯೂ ಒಟ್ಟಿಗೆ ಇರ್ತೇವೆ, ಅಲ್ಲಿಯೂ ಒಟ್ಟಿಗೆ ಇರ್ತೇವೆ. ಒಬ್ಬರನ್ನೊಬ್ಬರು
ಅನುಸರಿಸ್ತಾ ಇರ್ತೇವೆ. ಎಲ್ಲಿ ಇರ್ತೇವೆ ಅನ್ನೋದು ಮುಖ್ಯ. ಬದುಕಿನಲ್ಲಿ ಇನ್ನು ಮುಂದೆ ಯಾವಾಗಲೂ ನೀವು ಒಮ್ಮತದಿಂದ ನಡೆಯಬೇಕೆನ್ನುವುದೇ ನನ್ನ ಆಶಯ. ಖಂಡಿತ ನಿಮ್ಮ ಅಪ್ಪಣೆ. ಹಾಗಾದ್ರೆ ಒಂದು ಹೊಸ ಸನ್ನಿವೇಶವೇ ಸೃಷ್ಟಿಯಾಗಿದೆ. ವರ್ತಮಾನ ಕಾಲ ಭೂಲೋಕದಲ್ಲಿ ಏನಿದ್ರು ಧರ್ಮ ಅನ್ನೋದು ಅಧಪತನದೆಡೆಗೆ ಸಾಗುತ್ತಾ ಉಂಟು, ಅಧರ್ಮವೇ ವಿಜೃಂಭಿಸ್ತಾ ಉಂಟು, ಸತ್ಯದ ಮೌಲ್ಯ ಕುಸಿಯುತ್ತಾ ಉಂಟು, ಸಜ್ಜನರು ತತ್ತರಿಸ್ತಾ ಇದ್ದಾರೆ, ದುರ್ಜನರು ಪ್ರಬಲರಾಗುತ್ತಾ ಇದ್ದಾರೆ. ನಾರದರಿಂದ ಹುಯಿಲನ್ನು ಸ್ವೀಕರಿಸಿಕೊಂಡಿದ್ದೇನೆ. ಬದುಕಿನಲ್ಲಿ ಯಾರಿಗೇ ಆಗಲಿ ಕಷ್ಟ ಕಾರ್ಪಣ್ಯಗಳು ಬಂದಾಗ ಅವ ಯಾರಲ್ಲಿ ಹೋಗಿ ಹೇಳೋದು? ಅರಸನಲ್ಲಿ, ದಂಡಾಧಿಕಾರಿ, ಪಟ್ಟಾಧಿಕಾರಿಗಳಲ್ಲಿ. ನಾನು ಈ ಕಾಲಕ್ಕೆ ಅದನ್ನು ಸ್ವೀಕರಿಸಿಕೊಂಡಿದ್ದೇನೆ ಎಂದಾದರೆ ನನ್ನ ಮಾತನ್ನು ಉಳಿಸುವಲ್ಲಿ ಅಲ್ಲ, ಲಯಾಧಿಕಾರಿಯಾದಂತಹ ಪರಮೇಶ್ವರ ನಿರ್ಧಾರದಲ್ಲಿ ತಪ್ಪ ಕೂಡುದು ತಪ್ಪು ಹಾಗಿಲ್ಲ. ಅಲ್ಲ, ನನ್ನ ಪ್ರತಿನಿಧಿಗಳಾಗಿ ನೀವು ಭೂಲೋಕದ ಕಡೆಗೆ ಹೋಗಬೇಕಾಗುತ್ತದೆ. ನಾವು ಇಲ್ಲಿರಬಾರ್ದು. ಆಗಿದ್ರೆ ಇಲ್ಲಿ ಇರಬಾರದು ಅನ್ನುವ ಪ್ರಶ್ನೆ ಅಲ್ಲ, ನೀವು ಭೂಲೋಕದ ಕಡೆಗೆ ಹೋಗಿ ಕ್ರಿಯಾಶೀಲರಾಗಬೇಕು. ಹಾಗೆ ದೇವ್ರೆ. ಹೇಗೆ ಅಂತ ಕೇಳ್ತೀರ? ಮನುಷ್ಯರನ್ನು ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಅದು ಹೇಗೆ ಅಂತಂದು ಅರೆಯಲ್ಲಿ ಕಲ್ತವ ಅರೆದರೆ ಮಾತರೆ ಪರಿಮಳವನ್ನು ಹೊರತೂಸುವುದು. ಪರಿಮಳವನು ಹೊರತೋದುವುದು, ಪರಿಮಳವನು ಹೊರತೋದುವುದು. ಅರೆಯಲ್ಲಿ ಗಂಧದ ಅರದರ ಮಾತವ ಪರಿಮಳವನು ಹೊರತೋದುವುದು. ಉರಿಯುವ ಉರಿಯುವ ನೋಡುವಾಗಲೇ ನಿಮಗೆ ಗೊತ್ತಾಗುತ್ತದೆ ಇವರು ಎಂಥವರು ಅನ್ನೋ ಹಾಗೆ. ಎಲ್ಲಿಯಾದ್ರೂ ಮಾತನಾಡಿಸಿದ್ರೆ ಅವರ ನಾಲಗೆ ಹೇಳ್ತದೆ ಸಂಸ್ಕಾರ ಹೇಗೆ ಅನ್ನೋ ಹಾಗೆ. ಕೆಟ್ಟವರು ಅಂತೇಳಿ ಆದ್ರೆ ನೀವು ಗರ್ಜಿಸಲೇಬೇಕು. ಹೆದರಿಕೆ ಆಗ್ಲಿಕ್ಕಿಲ್ಲ ಅವರಿಗೆ. ಭಯ ಹುಟ್ಟೋದಲ್ಲ, ಬೆವರು ಸುರಿಬೇಕು. ದೇವರ ಭಯವೇ ಜ್ಞಾನದ ಆರಂಭ. ಸಜ್ಜನರು ಸಿಕ್ಕಿದ್ರೆ ಹಾಗಲ್ಲ, ಅವರನ್ನು ಚೆನ್ನಾಗಿ ಪರೀಕ್ಷಿಸಬೇಕಾಗುತ್ತದೆ. ಗಂಧ ನಮಗೆ ಸುಗಂಧವಾದಂತಹ ವಸ್ತು ಅಂತ ಗೊತ್ತಿರ್ತದೆ. ಪರಿಮಳವನ್ನು ತಿಳಿಯಬೇಕು ಅಂತೇಳಿ ಆದ್ರೆ ಅದನ್ನು ಚೆನ್ನಾಗಿ ಕಣ್ಣಲ್ಲಿ ತೇಯಬೇಕು. ಉತ್ತಮವಾದ ಲೋಹ ಬಂಗಾರ ಗೊತ್ತಿರ್ತದೆ, ಆದ್ರೆ ಅವರ ಚಂದವನ್ನು ಕಾಣಬೇಕು, ಅಪರಂಜಿಯನ್ನು ನೋಡಬೇಕು ಎಂದಾದ್ರೆ ಉರಿಯುವ ಬೆಂಕಿಯಲ್ಲಿ ಇರಿಸಿ ಸುತ್ತಿಗೆಯಿಂದ 4 ಬಾರಿಸಿ ಕಬ್ಬಿನಿಂದ ಪಡೆಯುವಲ್ಲಿ ಹೇಗೆ ಗಾಢದ ತಿರುವಿಗೆ ಒಡ್ಡುತ್ತೇವೆಯೋ ಅದೇ ರೀತಿಯಲ್ಲಿ ಸಜ್ಜನರನ್ನು ಪರೀಕ್ಷೆಗೆ ಒಳಪಡಿಸಿದಾಗ ನಮ್ಮ ಉದ್ದೇಶ ಏನು, ಅವನೊಬ್ಬನೇ ಒಳ್ಳೇದಾಗುವುದಲ್ಲ, ಒಳ್ಳೇದಿರುವುದೂ ಅಲ್ಲ, ಇತರರನ್ನು ಸಜ್ಜನರಾಗಿಸುವ ಸಾಮರ್ಥ್ಯ ಉಂಟಾ ಅನ್ನೋದು ನಮ್ಮ ಅರಿವಿಗೆ ಬರಬೇಕು. ಅದಕ್ಕಾಗಿ ಪರೀಕ್ಷೆ. ಹಾಗಾದ್ರೆ ಅಂತವ್ರು ಎಲ್ಲಿದ್ದಾರೆ? ಸತ್ಯಾತ್ಮರು ಧರ್ಮಾತ್ಮರು ನಮ್ಮ ಕಣ್ಣಿಗೆ ಬೀಳಲೇಬೇಕು. ಅದಕ್ಕಾಗಿ ಶೋಧನೆ ಅನ್ನುವುದು ಅತಿ ಅಗತ್ಯ. ಭೂಲೋಕದ ಕಡೆಗೆ ಹೋಗಿ ನೀವು ಅದನ್ನು ತಿಳಿಯಬೇಕಾಗುತ್ತದೆ. ಆದ್ರೆ ನಿಮ್ಗೂ ಒಂದು ಅವಕಾಶ
ಅವಕಾಶ ಕೊಟ್ಟಿದ್ದೇನೆ. ಹೋಗುವಲ್ಲಿ ನಿಮ್ಮ ಅಭಿಪ್ರಾಯ ಸಲಹೆಗಳಿದ್ದರೆ ಕೇಳುವ ಆಸಕ್ತಿ ಉಂಟು ನಮಗೆ. ಹೇಳುವುದಕ್ಕೆ ಆರಂಭಿಸಿ. ಎಲ್ಲೋ ಬೇಳೆದ ಕಾಳರಾಗುವುದೋ. ಮನುಜಾಲೋಕದಿ ಧರ್ಮ ಉಳಿದರೆ ಮನ ಒಲಿದು ವಾಸಿಸುವೆ ಅಲ್ಲಿಯ ಮನಸ್ಸಿನ. ನಿನ್ನ ಆಜ್ಞೆ ಪ್ರಕಾರವಾಗಿ ಈಗಿಂದೀಗಲೇ ಇಳಿಯನ್ನು ಸೇರಿಕೊಳ್ತೇವೆ. ಭೂಮಿಯ ಉದ್ದಗಲಕ್ಕೂ ಸಂಚರಿಸಿ ಧರ್ಮ ಪರೀಕ್ಷೆಯನ್ನು ಮಾಡ್ತೇವೆ. ಎಲ್ಲಿ ಸತ್ಯಾತ್ಮರು ಧರ್ಮಾತ್ಮರು ನಮ್ಮ ಪಾಲಿಗೆ ದೊರೆತಿರುತ್ತಾದ್ರೆ ಅವರ ಮೂಲಕ ಲೋಕವನ್ನು ಬೆಳಗುವುದಕ್ಕೆ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ಧರ್ಮವೇ ನಿನ್ನ ಕಣ್ಣಿಗೆ ಕಾಣಿಸಲಿ. ನಿನ್ನ ಆಜ್ಞೆಯನ್ನು ಶಿರದಲ್ಲಿ ಧರಿಸಿಕೊಂಡು ತಲೆಯ ಉದ್ದಗಲಕ್ಕೂ ಸಂಚರಿಸುತ್ತೇವೆ. ಧರ್ಮ ಶೋಧನೆಯನ್ನು ಮಾಡುತ್ತೇವೆ. ಒಂದು ವೇಳೆ ಧರ್ಮವೇ ಇಲ್ಲವೆಂದಾದಲ್ಲಿ ಅಂತಹ ಬ್ರಹ್ಮ ಸೃಷ್ಟಿಯನ್ನೇ ಸುಟ್ಟುಬಿಡುತ್ತೇವೆ. ಸಪ್ತಗಿರಿಗಳನ್ನೇ ಕುಟ್ಟಿ ಪುಡಿ ಮಾಡುತ್ತೇವೆ. ಮತ್ತೆ ಲೋಕ ಬೇಕು ಅಂತಾದ್ರೆ ನಿನ್ನ ಸಂಕಲ್ಪಯುಕ್ತವಾದ ಧರ್ಮಲೋಕವನ್ನು ಮರುಸೃಷ್ಟಿ ಮಾಡ್ತೇವೆ. ಕೊಡು ಅಪ್ಪಣೆ. ಪ್ರಕೃತಿಯ ಮಡಿಲಲ್ಲಿ ಹುಟ್ಟಿ ವಿಕೃತಿಯ ದಾರಿಯಲ್ಲಿ ಮುಂದೆ ಹೋಗುವಂತ ಮನುಜರಿಗೆ ಸತ್ಯ ಧರ್ಮದ ದಾರಿಯನ್ನು ನಾವು ತೋರಿಸಿಕೊಡ್ತೇವೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಿ. ದೇವರೇ ಶುಭವಾಗಲೇನು. ಸಂತೋಷ ಆಯ್ತು. ಸರ್ವೇಶ್ವರ ನಿಮ್ಮಾಜ್ಞೆ ಚಿರೋಧಾರ್ಯ ಈ ಕ್ಷಣ ಧರೆಗಿಳಿಯುತ್ತೇವೆ. ರೂಪಾಂತರದಿಂದ ಧರ್ಮ ಶೋಧನೆ ಮಾಡುತ್ತೇವೆ. ಧರ್ಮ ಸೂರ್ಯನಿಗೆ ಆವರಿಸಿದ ಅಧರ್ಮವೆಂಬ ಮೋಡವನ್ನು ಚದುರಿಸುವ ಬಿರುಗಾಳಿ ನಾವಾಗುತ್ತೇವೆ. ಧರ್ಮವಿದ್ದಲ್ಲಿ ನೆಲೆಯಾಗಿ ನಿಲ್ತೇವೆ. ಮಾತ್ರವಲ್ಲ ನಾವೆಲ್ಲರೂ ಒಂದಾಗಿ ಸಂಸ್ತುತಿಸಿದಾಗ ತಾವು ಸನ್ನಿಧಾನ ನಮ್ಮ ಜೊತೆ ಇರಬೇಕು ಅಂತ ಪ್ರಾರ್ಥನೆ. ಮಗು ಅತ್ತಾಗ ತಾಯಿಯಾದವಳು ಹಾಲು ಕೊಡ್ಲೇಬೇಕು. ನೀವೆಲ್ಲ ಒಕ್ಕೊರಲಿಂದ ಪ್ರಾರ್ಥಿಸಿದಾಗ ಬರ್ತೇನೆ. ಆ ಕಾಲದ ನಿರೀಕ್ಷೆ ನಿಮ್ಮಲ್ಲಿ ಇರಲಿ. ಸರಿ. ಆದ್ರೆ
ಮಾತುಗಳನ್ನು ಕೇಳಿ ಮನಸ್ಸಿಗೆ ಹಿತವಾದ ಈ ಕಾಲಕ್ಕೆ ಭೂಲೋಕದ ಕಡೆಗೆ ನೀವು ಹೋಗುವುದಕ್ಕೆ ಸಿದ್ಧರಾದರೂ ನಿಮಗೊಂದು ಎಚ್ಚರಿಕೆಯ ಮಾತನ್ನು ಹೇಳ್ತೇನೆ. ಏನು ದೇವ್ರೆ? ಮನುಷ್ಯರನ್ನು ಪರೀಕ್ಷಿಸುವಾಗ ಕೆಲವು ಸಲ ಶಿಕ್ಷೆ ಅನ್ನುವುದು ಅನಿವಾರ್ಯ. ಆದ್ರೆ ಕನ್ಯಾಕುಮಾರಿ ಚಿತ್ರಹಿಂಸೆ ಬೇಡ, ಅದು ಶಿಕ್ಷಣಕ್ಕೆ ನಾಂದಿಯಾಗಬೇಕು. ಈ ಪ್ರಜ್ಞೆಯೊಂದಿಗೆ ಬತ್ತಿ ಹೋಗುತ್ತಿರುವಂತಹ ಸತ್ಯ, ಧರ್ಮ, ಸಂಸ್ಕೃತಿ ಅನ್ನುವ ತೊರೆ ಮತ್ತೆ ಸಮೃದ್ಧವಾಗಿ ಹರಿಯಲಿ. ಕ್ಷೇತ್ರಕ್ಕೆ ಇಳಿತಾ ಇದ್ದಾರೆ. ಹೋಗುವಾಗ ಅವರಾಡಿದಂತಹ ಮಾತುಗಳನ್ನು ಗಮನಿಸಿದೆ. ಧರ್ಮವಿಲ್ಲದಂತಹ ಧರಿತ್ರಿಯನ್ನು ಸುಟ್ಟು ಭಸ್ಮಗೊಳಿಸುತ್ತೇನೆ ಎನ್ನುವ ಹಾಗೆ ಆಡಿದರು. ಕಮಲಜನ ಸೃಷ್ಟಿಯನ್ನು ಸುಡುವಂತಹ ಅಧಿಕಾರ ಧರ್ಮ ದೇವತೆಗಳಿಗಿದೆಯೇ? ಒಂದು ವೇಳೆ ಹಾಗೆ ಮನ ಮಾಡಿದ್ದೆ ಹೌದಾದ್ರೂ ಅವರಿಂದ ಅದು ಸಾಧ್ಯವಾದೀತೆ. ಧರ್ಮ ಶೋಧನೆ ಮಾಡುವುದಕ್ಕೂ ಅವರಿಂದ ಅಸಾಧ್ಯ ಎನ್ನುವುದನ್ನು ತೀರ್ಮಾನ ಮಾಡಿಕೊಂಡೆ. ಅವರಾಡಿದಂತಹ ನುಡಿಗಳನ್ನು ಕೇಳಿಸಿಕೊಂಡು ಭೀತರಾಗಿ ತಮ್ಮ ಸನ್ನಿಧಾನಕ್ಕೆ ಬಂದಿದ್ದೇನೆ ಸ್ವಾಮಿ. ಭೂಲೋಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮಾನವನು ಅಧರ್ಮ ಮಾರ್ಗದಲ್ಲೇ ನಡೆಯುತ್ತಾ ಇದ್ದಾನೆ ಎನ್ನುವುದನ್ನು ಹೇಳುವುದಕ್ಕಾಗುವುದಿಲ್ಲ. ತನ್ನದಾದಂತಹ ನಡೆ, ನುಡಿ, ಆಚಾರ, ವಿಚಾರ, ವ್ಯವಹಾರಗಳಿಂದ ಆದರ್ಶ ಬದುಕನ್ನು ಸಾಗಿಸ್ತಾ ಇರುವಂತಹ ವ್ಯಕ್ತಿಗಳು ಅನೇಕರಿರಬಹುದು. ವಿನಾಕಾರಣವಾಗಿ ಅವರೂ ಶಿಕ್ಷೆಯನ್ನು ಅನುಭವಿಸಬಾರದು. ಹೋದಂತಹ ಧರ್ಮದೇವತೆಗಳೇ ಒಂದು ರೀತಿ ಅನಾಹುತಗಳಾಗಬಾರದು. ಹಾಗಾಯಿತು ಅಂತ ಆದ್ರೆ ಈ ಕ್ಷೇತ್ರಕ್ಕೆ ಕೆಟ್ಟ ಹೆಸರು ಬರ್ತದೆ ಸ್ವಾಮಿ. ಅವರಿಗಿಂತಲೂ ಹೆಚ್ಚಿನ ಹೊಣೆಗಾರಿಕೆಯಲ್ಲಿ ಧರ್ಮ ಶೋಧನೆಗೆ ನಾನು ಮುಂದಡಿಟ್ಟಿದ್ದೇನೆ. ಕಳುಹಿಸಿಕೊಡುವಿರಾ? ಗಣಮಣಿ ದೇವಾ, ಮಂಜುನಾಥ ಸ್ವಾಮಿಯ ಪ್ರಧಾನ ಸೇವಕನಿ, ನಿನಗೆ ಕೈಲಾಸದಲ್ಲಿ ಒಂದು ಪ್ರತ್ಯೇಕವಾದಂತಹ ಸ್ಥಾನ ಉಂಟು. ಹೌದು. ನಿನ್ನನ್ನು ಕಳುಹಿಸಿ ಕೊಡಬೇಕೆನ್ನುವಂತಹ ಸಂಕಲ್ಪ ನಾನು ಮಾಡಿರ್ಲಿಲ್ವೋ? ಹೋಗಬೇಕೆನ್ನುವಂತಹ ಉತ್ಸಾಹವಿದೆ ಸ್ವಾಮಿ. ನಿನ್ನ ಉತ್ಸಾಹಕ್ಕೆ ಭಂಗವನ್ನು ಉಂಟು ಮಾಡುವುದಿಲ್ಲ. ನೀನು ಹೋಗಯ್ಯ. ಆದ್ರೆ ಮನುಷ್ಯರನ್ನು ಪರೀಕ್ಷಿಸುವ ಕಾಲಕ್ಕೆ ಒಂದು ಎಚ್ಚರಿಕೆಯನ್ನು ಹೇಳುತ್ತಾ ಇದ್ದೆ. ಏನು? ಯಾರಿಗೆ ದೇವರ ಮೇಲೆ ಭಕ್ತಿ, ಗುರು ಹಿರಿಯರ ಸೇವೆಯಲ್ಲಿ ಆಸಕ್ತಿ, ಧರ್ಮದಲ್ಲಿ ನಿಷ್ಠೆ, ಸತ್ಯದಲ್ಲಿ ನಂಬಿಕೆ, ಬೇಡಿ ಬಂದವರಿಗೆ ಇಲ್ಲ ಅನ್ನದೇ ಆರ್ತರನ್ನು ಆಧರಿಸುವಂತಹ ಗುಣವನ್ನು ಯಾವಾತನು ಮೈಗೂಡಿಸಿಕೊಳ್ತಾನೋ ಅಂತಹ ಸಲ್ಲಕ್ಷಣವಂತರನ್ನು ನೀನು ಪರೀಕ್ಷೆಗೆ ಒಡ್ಡಿದಾಗ ನಿನ್ನ ಪರೀಕ್ಷೆಯಲ್ಲಿ ಅವ ತೇರ್ಗಡೆ ಹೊಂದಿದರೆ ಅವನೇ ಸತ್ಯ ಧರ್ಮವನ್ನು ಬೆಳಗಿಸುವ ಧರ್ಮಾಧಿಕಾರಿಯನ್ನಾಗಿ ನಿಯೋಜಿಸುವುದಕ್ಕೂ ಸಾಧ್ಯವಾಗುತ್ತದೆ. ಒಳ್ಳೆಯದು. ಈ ನಿಟ್ಟಿನಲ್ಲಿ ಅದಾ ನಿನಗೆ ಶುಭವಾಗುತ್ತದೆ. ಹೊರಡ್ತೇನೆ ಸ್ವಾಮಿ. ಗಣಮಣಿ, ಯಾವಾಗ ಕಳುಹಿಸಿಕೊಡ್ತೀರಿ ಅಂತ ಕಾಯ್ತಾ ಇದ್ದೇನೆ. ಹೀಗೆ ಹೋಗ್ತೇನೆ. ಮತ್ತೆ ಈ ದಿವ್ಯಾಕಾರವನ್ನು ಕಾಣುವಂತಹ ಚೈತನ್ಯ ವರ್ತಮಾನ ಕಾಲದ ಮನುಷ್ಯರಿಗುಂಟ. ಅಲ್ಲಿಗೆ ಹೋಗುವಾಗ ಇದೆಲ್ಲ ಅಗತ್ಯವಿಲ್ವೇ? ಮಾರುವೇಷದಿಂದ ಹೋಗು. ಮುಂದೊಂದು ದಿವಸ ಧರ್ಮ ದೇವತೆಗಳಿಗೆ ನಿನ್ನನ್ನು ಸಂಧಿಸಿದ್ರು ಅವರಿಗೆ ಪರಿಚಯ ಸಿಕ್ಕೋದು ಬೇಡ. ಅಪರೂಪಕ್ಕೊಮ್ಮೆಯಾದ್ರೂ ನಿಜ ರೂಪದಿಂದ ಕಾಣಿಸಿಕೊಳ್ಳಬಹುದೇ? ಆ ಅನಿವಾರ್ಯತೆ ಬಂದ ಕಾಲಕ್ಕೆ ಕಾಣಿಸಿಕೊ ಈ ರೂಪದಿಂದ. ಹೊರಡುವಂತಹ ಪೂರ್ವದಲ್ಲಿ ಒಂದು ಭಿನ್ನಹ ಸ್ವಾಮಿ. ಏನಪ್ಪ? ಈ ಕೈಲಾಸದಲ್ಲಿ ನಿಮ್ಮ ಸಾಮೀಪ್ಯದಲ್ಲೇ ನಾವಿದ್ದವರು. ಆದ್ರೆ ಭೂ ಕೈಲಾಸವಾಗಬೇಕೆನ್ನುವಂತಹ ನಿಮ್ಮ ಸಂಕಲ್ಪ ಏನುಂಟೋ ಅದನ್ನು ಮಾಡುವಲ್ಲಿ ನಾವು ಶ್ರಮಿಸ್ತೇವೆ ಸ್ವಾಮಿ. ಆದ್ರೆ ಭೂಲೋಕದಲ್ಲಿಯೂ ಮಂಜುನಾಥ ಸ್ವಾಮಿಯ ಸಾಮೀಪ್ಯದಲ್ಲೇ ನಾವು ಇರಬೇಕು ಎನ್ನುವಂತಹ ಬಯಕೆ ಅದನ್ನು ಈಡೇರಿಸಿಕೊಡುವಲ್ಲಿ ತಾವು ಮುಂದಾಗಬೇಕು ಸ್ವಾಮಿ. ನೀವೆಲ್ಲ ಟೊಂಕ ಕಟ್ಟಿ ಶ್ರಮಿಸಿ, ಸತ್ಯದ ಸ್ಥಳ ತೋರಿಸಿ, ಧರ್ಮದ ಸ್ಥಳ ತೋರಿಸಿ, ಆ
ಕ್ಷಣಕ್ಕೆ ಆ ಕಾಲಕ್ಕೆ ನಿಮ್ಮ ಎದುರಿಗೆ ನಾನು ಕಾಣ ಸಿಗುತ್ತೇನೆ. ಧನ್ಯೋಸ್ಮಿ. ಶುಭವಾಗಲಿ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಧರ್ಮಾಯ ಮಹಾದೇವಾಯ. ಜಲದಗಳ ಗುಡುಗಾಡೆ ಶೀತಲ ಜಲವು ಸುರಿಯುವ ಬಂಡೆ ಕಲ್ಗಳು ಬೆಸದ ಗಿಡಿಗಳ ನೀಡುವವು ಸಂಘಟಿಸುತ್ತ ದರೆಗೆ ಕಳಿಗಳಿದರ ಧರ್ಮವು ನೆಲದಿ ಬೆಳಗುವುದೆನುತ ಸಂತಸ ತುಳುಕೆ ಸಂತಸ ತುಳುಕೆ ನೇತ್ರಾನಂದ ಬಾರಿಯೊಳ್ ಉದಿಸಿದಳ ತರಳ ಮುಂದೆ ನಿಂದಳು ಪದ್ಮಪದನೆ ಆನಂದ ರೂಪಿಣಿ ಭಾಗ್ಯದನೆ ಆನಂದ ರೂಪಿಣಿ ಭಾಗ್ಯದನೆ ಮುಂದೆ ನಿಂದಳು ಪದ್ಮಪದನೆ ಆನಂದ ರೂಪಿಣಿ ಭಾಗ್ಯದನೆ ಆನಂದ ರೂಪಿಣಿ ಭಾಗ್ಯದನೆ ಪದ್ಮವದನೆ ಭಾಗ್ಯದನೆ ಕುಂದರದನೆ ಶ್ವೇತ ಮಂದಹಾದವ ಕುಂದರದನೆ ಶ್ವೇತ ಮಂದಹಾದದ ಧೂಳಿಯಂದವ ಬೀರುತ್ತ ವಂದಿತಿ ಶಿವನಾಗ ಮುಂದೆ ನಿಂದಳು ಪದ್ಮಪದನೆ ಆನಂದ ರೂಪಿಣಿ ಭಾಗ್ಯದನೆ ಆನಂದ ರೂಪಿಣಿ ಭಾಗ್ಯದನೆ ಜಯ 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 ಭಗವಂತ, ಮೊದಲಾಗಿ ಮಾಡಿದ ಅವರುಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಈಗ ತಾನೇ ಹುಟ್ಟಿಕೊಂಡವಳು ನಾನು. ಹುಟ್ಟಿದಾಕ್ಷಣ ಕತ್ತೆತ್ತಿ ಸುತ್ತಲೂ ನೋಡಿದೆ ಅಂತಾದರೆ ಶ್ವೇತವರ್ಣದ ರಾಶಿಗಳೇ ನನ್ನ ಕಣ್ಣಿಗೆ ಗೋಚರಿಸುತ್ತಾ ಇದೆ. ಆ ರಾಶಿಗಳ ಮಧ್ಯೆ ಅದೆಷ್ಟೋ ಮಂದಿ ಜನರು ಗಂಗಾಧರ ಕೈಲಾಸನಾಥ ಎಂಬುದಾಗಿ ಕರೆದು ಕೊಂಡಾಡುತ್ತಾ ಇದ್ದಾರೆ.
ಯಾರ ಕುರಿತಾಗಿ ಸ್ತುತಿಗೈತಾ ಇದ್ದಾರೆ ಅವರೆಲ್ಲರ ಮಧ್ಯೆ ನಿಮ್ಮನ್ನು ನೋಡಿದೆ ಅಂತಾದ್ರೆ ವಿಶೇಷವಾಗಿ ಕಾಣ್ತಾ ಇದ್ದೀರಿ. ಶಿರದಲ್ಲಿ ಒಂದೆಡೆ ಧುಮುಕ್ತಾ ಇದೆ, ಇನ್ನೊಂದೆಡೆ ಹೊಳೆಯುತ್ತಾ ಉಂಟು. ಏನೋ ಹೊಳಪು ಹಣೆಯಲ್ಲಿ ಕಾಣುತ್ತಾ ಉಂಟು. ಚಲಿಸಾಡುತ್ತಿರುವಂತಹ ಆಭರಣವನ್ನು ಧರಿಸಿದ್ದೀರಿ. 3 ಮೊಣಚುಳ್ಳಂತಹ ವಸ್ತುವನ್ನು ಕೈಯಲ್ಲಿ ಹಿಡಿದಿದ್ದೀರಿ. ನನ್ನ ಹಾಗೆಯೇ ತೋರುವ ಓರ್ವಳು ಬಳಿಯಲಿದ್ದಾಳೆ. ಮಾತ್ರವಲ್ಲ 5 ದಿವ್ಯ ಶಕ್ತಿಗಳು ಕೆಳಗಿಳಿದು ಹೋಗುತ್ತಾ ಇದ್ದಾರೆ. ಅದನ್ನು ಕಂಡಂತಹ ನಿಮ್ಮ ಕಣ್ಣಿನಲ್ಲಿ ನೀರು ಸುರಿಸ್ತಾ ಇದ್ದೀರಿ. ಇವೆಲ್ಲದರ ಮಧ್ಯೆ ನನ್ನ ಹುಟ್ಟಾಯಿತು. ನನ್ನ ಹುಟ್ಟಿಗೆ ಕಾರಣ ಏನು? ನಾನು ಮುಂದೆ ಮಾಡಬೇಕಾದಂತಹ ಕಾರ್ಯವೇನು? ನನಗಿರುವಂತಹ ಗುಣನಾಮಗಳೇನು? ನನಗೂ ನಿಮಗೂ ಇರುವಂತಹ ಸಂಬಂಧವೇನು? ನಾವೆಲ್ಲರೂ ಇರುವಂತಹ ಈ ಸ್ಥಳ ಯಾವುದು? ಎಲ್ಲವನ್ನು ಹೇಳುವಿರ ದೇವಾ? ನೇತ್ರವಾರಿ ಜೊಳದಿರುವೆ ಮಗಳೇ ಕ್ಷೇತ್ರ ಇದು. ಹೌದೇ? ನಿನ್ನ ಮುಂದಿರುವವ ಪರಮೇಶ್ವರ ಸ್ವಾಮಿ. ಅವರೆಲ್ಲ ನನ್ನ ಭಕ್ತರು. ಮತ್ತೆಷ್ಟೋ ಪ್ರಶ್ನೆಗಳನ್ನು ಕೇಳಿದೆಯಲ್ಲ. ಹೌದಪ್ಪ. ಹರಿಯುವುದೇನು, ಹೊಳೆಯುವುದೇನು, ಸನಿಹದಲ್ಲಿ ಇರುವವಳು ಯಾರು, ಧರಿಸಿದ್ಯ ಯಾವುದು, ಇದೆಲ್ಲ ನಿನಗೆ ತಿಳಿಯುವ ಆ ಸೌಭಾಗ್ಯ ಒದಗಿ ಬರ್ತದೆ. ಅರಿತುಕೊಂಡಿದ್ದೇನೆ ಮಗಳೇ. ನಿನ್ನ ಹುಟ್ಟು ಮಾತ್ರ ಹೇಗಾಯಿತು ಎಂದು ನಾನು ಹೇಳಲೇಬೇಕಾಗುತ್ತದೆ. ಸರಿ. 5 ಶಕ್ತಿಗಳನ್ನು ನೀನು ಪ್ರಶ್ನಿಸಿದೆ. ಹೋಗುತ್ತಾ ಇದ್ದಾರೆ. ಕ್ರಿಯಾಶೀಲರಾಗಿ ಕರ್ತವ್ಯ ಬದ್ಧತೆಯಿಂದ ಕರ್ತವ್ಯವೇ ದೇವರ ನೆಲೆಯಲ್ಲಿ ಸತ್ಯ ಧರ್ಮವನ್ನು ಬೆಳಗಿಸುವ ನಿಟ್ಟಿನಲ್ಲಿ ಇಳಿದು ಹೋದವರು. ಆನಂದವಾಯಿತು. ಆ ಕಾಲಕ್ಕೆ 2 ಕಣ್ಣುಗಳಿಂದ ಒಂದೇ ಸವರಿ ನೀರು ಸುರಿಯುವುದಕ್ಕೆ ಆರಂಭವಾದರೆ ಮಂಜುನಾಥ ಸ್ವಾಮಿಯ ಕಣ್ಣಿನಿಂದ ಆನಂದ ಬಾಷ್ಪ ಬಂದ್ರೆ ವ್ಯರ್ಥ ಆಗಬಾರದು ಸಂಕಲ್ಪಿಸಿದೆ. ಆದ್ರಿಂದಲೇ ನೇತ್ರವಾರಿಯಿಂದ ನೀ ಉದಿಸಿ ಬರುವಂತಾಯಿತು. ಅಪ್ಪ, ಪ್ರಪಂಚಮುಖ ನಿಮ್ಮನ್ನು ನಾನಾ ರೀತಿಯ ಹೆಸರಿನಿಂದ ಕರೆದುಕೊಂಡಾಡ್ತಾರೆ. ಇವರೆಲ್ಲ ನನ್ನ ಅದೇ ಕರೆಯುವುದು ಹಾಗೆ. ನಿಮ್ಮ ಮಗಳಲ್ವೇ ನಾನು? ಹೌದು. ನನಗೊಂದು ನಾಮಧೇಯ. ನೇತ್ರವಾರಿಯಿಂದ ಉದಿಸಿ ಬಂದ ಕಾರಣ ನೇತ್ರಾವತಿ ಎನ್ನುವ ಶುಭ ನಾಮದಿಂದ ಕರೆದೆ. ಧನ್ಯಳಾದೆ. ಮಗಳೇ, ಸ್ವಲ್ಪ ಹಿಂದೆ ನಿಲ್ಲು. ಏನಪ್ಪ? ಆ ಕಡೆಗೆ ನೋಡಿದ್ದಿ? ಬೃಹದಾಕಾರವಾಗಿ ಬೆಳೆದು ನಿಂತಹ ವೃಕ್ಷಗಳು ಕಾಣ್ತಾ ಇದೆ. ಹಾರುವ ಹಕ್ಕಿಗೆ ಆಶ್ರಯ ಕೊಡುತ್ತದೆ, ಹಸಿದು ಬಂದವನಿಗೆ ಹಣ್ಣನ್ನು ಕೊಡುತ್ತದೆ, ನಳಿದು ಬಂದವನಿಗೆ ನೆರಳನ್ನು ಕೊಡುತ್ತದೆ, ಭೂಮಿಯ ಸತ್ವವನ್ನು ಹೆಚ್ಚಿಸುತ್ತದೆ, ರೋಗಿಯೊಬ್ಬ ಬಳಿಗೆ ಸೇರಿದ್ರೆ ಔಷಧವನ್ನು ಕೊಡುತ್ತದೆ, ಸೂರ್ಯನ ಕಿರಣವನ್ನು ಕಳೆದುಕೊಳ್ಳುತ್ತದೆ. ಓಹೋ. ಹಾಗಾದ್ರೆ ಮುಂದೊಂದು ದಿವಸ ಅದ ಮರ ಸತ್ತು ಹೋದರೂ ಅಲ್ಲಿ ಪ್ರಯೋಜನವನ್ನು ತೋರಿಸ್ತದೆ ಅಂದ್ರ ಇದರ ಅರ್ಥ ಏನು? ತಾನು ಬದುಕಿರುವುದು ತನಗಾಗಿ ಅಲ್ಲ, ಪರರಿಗಾಗಿ ಎಂಬಂತಹ ಸಂದೇಶವನ್ನು ಲೋಕಮುಖಕ್ಕೆ ತೋರಿಸಿಕೊಡುತ್ತದೆ. ಈ ಉದಾಹರಣೆ ಯಾರಿಗಾಗಿ ಎಂಬುದನ್ನು ಬಲ್ಲೆಯ? ಅರಿತುಕೊಂಡಿದ್ದೇನಪ್ಪ. ಇದನ್ನೆಲ್ಲ ಕಾಣುವಾಗ ನನ್ನ ಮನದಲ್ಲೂ ಒಂದು ಆಸೆ ಉಂಟಾಗುತ್ತಾ ಉಂಟು. ಏನು? ನನ್ನಿಂದಾಗಿ ಉಳಿದವರಿಗೆ ಪ್ರಯೋಜನ ಆಗಬೇಕೆಂಬುದು ನನ್ನ ಆಸೆ. ಹೇಗೆಂಬುದಾಗಿ ಗೊತ್ತಾಗುತ್ತಾ ಇಲ್ಲ. ಇಲ್ಲಿಂದಲೇ ಕಾಣುತ್ತಿರುವಂತಹ ಭರತ ಭೂಮಿಯ ತೆಂಗುತಿಟ್ಟಿನಲ್ಲಿರುವ ಕುದುರೆ ಮುಖ ಪರ್ವತದಲ್ಲಿ ಮತ್ತೆ ಹುಟ್ಟನ್ನು ಕಾಣು. ಇಳೆಯಲ್ಲಿ ನದಿಯಾಗಿ ಹರಿ ಪಡುಗಡಲನ್ನು ಸೇರು. ನೀನು ಹರಿಯುವ ಇಕ್ಕೆಲೆಗಳಲ್ಲಿಯೂ ಹಸಿರೇ ಕಾಣುವಂತಾಗಲಿ. ಸರಿ. ಕೇವಲ ಜೀವನದಿ ನೇತ್ರಾವತಿ ಇಷ್ಟಕ್ಕೆ ಸೀಮಿತವಾಗ ಕೂಡದು. ಮತ್ತೆ ಗಂಗೆಗೆ ಭಗಿನಿಯಾಗಿ ಪುಣ್ಯ ನದಿ ನೇತ್ರಾವತಿ ಅನ್ನುವ ನೆಗಡ್ತಗೆ ಪಾತ್ರ ಆಗಮ್ಮ. ಪುಣ್ಯ ನದಿ ಅಂದ್ರೆ ಹೇಗಪ್ಪ? ಮನುಷ್ಯ ಉದ್ಧಾರ ಆಗೋದು ಯಾವಾಗ? ಯಾವಾಗ?
ತನ್ನ ಪಾಪದ ಕೊಳೆಯನ್ನು ತೊಳೆದುಕೊಂಡಾಗ ಪುಣ್ಯಾತ್ಮನಾದರೆ ಮಾತ್ರ ಅವ ಉದ್ಧಾರ ಅಂತ ಲೆಕ್ಕ. ಸರಿ, ಪುಣ್ಯಾತ್ಮನಾಗುವಲ್ಲಿ ನೇತ್ರಾವತಿ ಸ್ನಾನಘಟ್ಟವನ್ನು ಸೇರಿ ಅಲ್ಲಿ ಸ್ನಾನಾದಿ ಕರ್ಮಗಳನ್ನು ಮಾಡಲಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಉಚ್ಚರಿಸಲಿ, ಅವ ಪಾಪವೆಲ್ಲವೂ ದೂರವಾಗುತ್ತದೆ, ಸರಿ, ಸಂಪನ್ನಗೊಳ್ಳುತ್ತದೆ, ದೇವರ ಅನುಗ್ರಹವಾಗುತ್ತದೆ. ಹಾಗಿರುವಾಗ ಮನುಕುಲದ ಉದ್ಧಾರಕ್ಕೆ ಬೇಕಾಗಿ ಪುಣ್ಯ ನದಿ ನೇತ್ರಾವತಿಯಾಗಿ ಜಯ 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 ನಳವಿನೋ ಪಾರ್ವತಿ ಪತಿಯಾಚ ಕೈಗೊಂಡು ಕಳಿಯಲಿಲ ರಂಗವಾಗಿದ್ದ ಭಾರತ ಸ್ಥಳದಲ್ಲಿ ದಕ್ಷಿಣದಿ ಪಶ್ಚಿಮಾದ್ರಿಯಲ್ಲಿರುವ ಪಶ್ಚಿಮ ಮುನಿಯ ಕಡೆಗೆ ಸಲಿಲ ಬಿಂದು ಮಶಿರದೊಳನಿಸಿದ ಮಾತ್ರದ್ಯೋ ಒಲಗಿಸುತ್ತ ಪಾಪರಾಶಿಯ ಪಾಪಗೈದಿ ಖರಾಗ ಸಲ ಪುಣ್ಯವತಿ ಫಲವತಿ ಸತ್ಯ ಶ್ಯಾಮಲೆಯಾಗಿ ಹರಿಮಣ ನೇತ್ರಾವತಿ ಪಾರ್ವತಿ ಪತಿಯಾದ್ರಿಯಂತೆ ಸಹ್ಯಾದ್ರಿಯ ಪಂಕ್ತಿಯಲ್ಲಿ ಉತ್ತಮವಾದಂತಹ ಕುದುರೆ ಮುಖ ಶಿಖರವೇನೇರಿ ನಿಂತಿದ್ದೇನೆ. ಇಲ್ಲಿಂದಲೇ ನೀರಾಗಿ ಧುಮುಕಿ ಪರಶುರಾಮ ಸೃಷ್ಟಿಯಲ್ಲಿ ನದಿಯಾಗಿ ಹರಿತಿರುವಾಗ ಯಾರು ನನ್ನಲ್ಲಿ ಶ್ರದ್ಧಾಭಕ್ತಿಯಿಂದ ಸ್ನಾನವನ್ನು ಮಾಡುತ್ತಾರೋ ಅವರು ಮಾಡಿದಂತಹ ಸಕಲ ಪಾಪಗಳನ್ನು ಪರಿಹರಿಸುತ್ತಾ ದಡದ ಇಕ್ಕೆಲೆಗಳನ್ನು ಸಸ್ಯಶ್ಯಾಮಲೆಯನ್ನಾಗಿಸುತ್ತಾ ಬಡು ಕಡಲನ್ನು ಸೇರುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧರ್ಮದ ದಾರಿಯಲ್ಲಿ ನಡೆದು ಸದಾರಿನ ಸೇವೆಗಾಗಿ ದಿವ್ಯವಾದಂತಹ ಮಂದಿರವೊಂದನ್ನು ನಿರ್ಮಿಸಿ ನಿನ್ನ ಸನ್ನಿಧಾನಕ್ಕೆ ಬಂದು ಫಲ ಪುಷ್ಪಾದಿಗಳನ್ನು ಅರ್ಪಿಸಿ ಮಂಗಳಾರತಿಯನ್ನು ಬೆಳಗಿದ್ದೇನೆ. ದೇವನೇ, ಜೀವನದಲ್ಲಿ ತಿಳಿಯದೆಯೋ ಮಾಡಿದಂತಹ ಅಪರಾಧಗಳನ್ನು ಮನ್ನಿಸಿ ಸದಾ ನಮ್ಮನ್ನು ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು ನೀನು. ದೇವಾ, ಈ ಸೇವೆ ಎನ್ನುವುದು ಇಂದು ನಿಂದೇನಲ್ಲ ಏನಿದು ಕಾಲದಿನಿಲ್ಲ
ಪಾದ ಸೇವೆಯ ಮಾಳ್ಪಾಗ ಎನಿತೋ ಕಾಲದಿ ನಿನ್ನ ಪಾದ ಸೇವೆಯ ಮಾಳ್ಪ ಎನಗೇಕೆ ದುಃಖವ ಇನಿಯನ ರೋಗವ ಭವ ರೋಗ ವೈದ್ಯನೇ ಇನಿಯನ ರೋಗವ ಭವ ರೋಗ ವೈದ್ಯನೇ ವಿನಯದಿ ಬೇಡುವೆ ಪರಿಗಣಿತಯ್ಯ ವಿನಯದಿ ಬೇಡುವೆ ಪರಿಗಣಿತಯ್ಯ ದೇವಾ ಚಂದ್ರನಾಥ ಕರುಣೆಯ ಕಣ್ಣನ್ನು ತೆರೆದು ಈ ಮಕ್ಕಳನ್ನು ಯಾಕೆ ಉದ್ಧರಿಸಲಾರೆ ಸ್ವಾಮಿ, ಯಾಕೆ ಉದ್ಧರಿಸಲಾರೆ ನೀನು ದೇವ? ಹೆಣ್ಣೊಬ್ಬಳು ಜೀವನದಲ್ಲಿ ಸ್ವಾರ್ಥವನ್ನು ಬಯಸಿಕೊಂಡು ತನಗಾಗಿ ಯಾವುದನ್ನು ಬೇಡಲಾರಳು, ಬೇಡ ಕೂಡದು. ಇದು ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಅದೆಷ್ಟು ವರ್ಷದಿಂದ ಆ ನನ್ನ ದೇವರು ಅನಾರೋಗ್ಯ ನರಳುತ್ತಾ ಇದ್ದಾರೆ. ಭವರೋಗ ವೈದ್ಯರಾದ ಸ್ವಾಮಿ ನಿನ್ನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ನನ್ನವರ ರೋಗವನ್ನು ಗುಣಪಡಿಸಿ ಸದಾ ನಮ್ಮನ್ನು ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ಮಗನೇ ಕುಮಾರ, ಪೂಜೆಯನ್ನು ಮಾಡಿದ್ದೆ, ತೀರ್ಥವನ್ನು ಸ್ವೀಕರಿಸಿಕೊ. ಆದಷ್ಟು ಬೇಗನೆ ಬೇಡನಿಸಿಕೊಳ್ಳಬೇಕು. ನಾವು ನಿನ್ನ ತಂದೆಯವರ ಆರೋಗ್ಯವನ್ನು ನೋಡಿಕೊಳ್ಳಬೇಕು ತಾನೆ? ಹೌದಮ್ಮ, ಬಾ ಮಗನೇ ಹೋಗೋಣ. ಅಮ್ಮ 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 ಮೂರು ದಿನಕ್ಕಿನಿತು ಆಹಾರ ಇಲ್ಲದೆ ಬಳಲಿದೆ ನಾರಿ ಮಳಿದಯ ತೋರು ತೆನಗೆ ಉದಾರದಿಂದಲೇ ಅನ್ನವನ್ನು ನೀಡು, ಭಿಕ್ಷೆಯನ್ನು ನೀಡು ಅಮ್ಮ. ಹಸಿವೆ ತಾಯಿ, ಉಳ್ಳದೆ 3 ದಿವಸವಾಯಿತಮ್ಮ. ನಡೆಯುವುದಕ್ಕೆ ಕಾಲುಗಳಿಗೆ ಶಕ್ತಿ ಇಲ್ಲ ತಾಯಿ. ಅಲ್ಲಲೀಡುತ್ತ ಈ ಬಡವಲ ಪ್ರಾಣ ಉಳಿಸಿ ಪುಡ್ಯ ಕಟ್ಟಿಕೋ ತಾಯಿ. ಅಬ್ಬ ಅಬ್ಬ, ಹಸಿವೆ ಹಸಿವೆ. ಮರುಗಿ ಬೀಳಿದ ಪೀಡಿತನ ಮಾತನಾಲೆದೆ ಅಮ್ಮು ಬಂದು ಹೆಚ್ಚು ಕರುಣೆಯಾಗೆ ನೀಡೆ ಪ್ರಸಾದವ, ನೀಡೆ ಪ್ರಸಾದವ ಉಜಿತಿ ಸಂತೋಷದೆ, ನೀಡೆ ಪ್ರಸಾದವ ಉಜಿತಿ ಸಂತೋಷದೆ ನಲಿಯಲಾಗ ಶರೀರದಲ್ಲಿ ಅದೇನೋ ವಿಶೇಷವಾದಂತಹ ಚೈತನ್ಯ ಮೂಡಿದ ಅನುಭವ ತಾಯಿ. ಇನ್ನು ನಡೆದುಕೊಂಡು ಹೋಗಬಲ್ಲೆ ಎಂಬಂತಹ ಧೈರ್ಯವೂ ಬಂತು. ಅಬ್ಬ, ನನ್ನ ಸ್ಥಿತಿಯನ್ನು ಕಂಡು ಕೈಯಲ್ಲಿದ್ದಂತಹ ಪ್ರಸಾದವಲ್ಲೇ ನೀಡಿ ನನ್ನ ಪ್ರಾಣ ಉಳಿಸಿದ್ಯಮ್ಮ. ದೇವರು ಸದಾ ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ನಾನು ಮುಂದುವರಿಯಲೇ ತಾಯಿ. ನಾನಿತ್ತಂತಹ ಪ್ರಸಾದವನ್ನು ಚೇತರಿಸಿಕೊಂಡೆ ಅಂತಾದ್ರೆ ಚಂದ್ರನಾಥ ಸ್ವಾಮಿ ನಿನ್ನ ಮೇಲೆ ಕರುಣೆರಿಸಿದ್ದಾನೆಂತಾಯಿತು. ಕೇವಲ ಪ್ರಸಾದದಿಂದ ಹೊಟ್ಟೆ ತುಂಬುವುದಿಲ್ಲ ತಾನೆ? ಇಲ್ಲಪ್ಪ. ದಾರಿ ಮಧ್ಯದಲ್ಲಿ ಅನ್ನ ಕೊಡಿ ಅಂತ ಕೇಳಿದಾಗ ಎಲ್ಲಿಂದ ಕೊಡಬೇಕು ಹೇಳು? ನಿನ್ನಲ್ಲೊಂದು ಮಾತು. ಏನಪ್ಪ? ಇಲ್ಲಿ ಹತ್ತಿರ ನಿಲ್ಯಾಡಿ ಬೇಡಿದೆ, ಅಲ್ಲಿವರೆಗೆ ಬಂದೆ ಅಂತಾದ್ರೆ ಬಂದ್ರೆ ಹೊಟ್ಟೆ ತುಂಬ ಅನ್ನ ಬಡಿಸಿ ಏನು ಬರ್ತೀಯಾ? ಅಲ್ಲ ನೀಡ್ತೀಯ? ಬರ್ತೇನಮ್ಮ, ಬರ್ತೇನೆ. ಕರೆದುಕೊಂಡು
ಕರೆತಂದು ಬೇಡಿಗೆ ಕರೆತಂದು ಬೇಡಿಗೆ ಭೋಜನ ವಿಕ್ಕಿಯೇ ತೃಪ್ತಿಯ ಪಡೆದಿರಲು ಕೇಳಲು ಯಾರೆನ್ನುತ್ತಾಗ ಮಾಡಿದೆಯಾ? ಹೊಟ್ಟೆ ತುಂಬ ಊಟ ಮಾಡಿದೆನಮ್ಮ. ಆಗ್ಲಪ್ಪ. ಸಂತೋಷವಾಯ್ತಮ್ಮ. ಅಮ್ಮ, ಈ ಲೋಕದ ಜನ ಬಡವರನ್ನು ಕಂಡ್ರೆ ಮಾತಾಡಿಸುವುದಿಲ್ಲ ತಾಯಿ. ಯಾಕೆ? ತಮ್ಮಲ್ಲಿದ್ದುದನ್ನು ಕೊಡಬೇಕು ಎನ್ನುವ ಕಾರಣಕ್ಕಾಗಿ. ಹಾಗೆಂದು ಹೆಂಡ ಹಾದರಗಳಿಗೂ ಕಂಡ ಅನ್ಯಾಯಗಳಿಗೂ ಸಾಕಷ್ಟು ದುರ್ವಿನಿಯೋಗ ಮಾಡ್ತಾರೆ ತಾಯಿ. ನೀವು ಹಾಗಲ್ಲ. ಕೊಡುವುದೆಲ್ಲ ಭಗವದರ್ಪಣ, ಬರುವುದೆಲ್ಲ ಭಗವತ್ ಪ್ರಸಾದ ಹೀಗೆಂದು ತಿಳಿದು ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ಬಂದವರು. ಅಮ್ಮ, ಈ ಮನೆಯಲ್ಲಿ ಇನ್ನು ಮುಂದೆ ಸದಾ ಅನ್ನದಾನ ನಡೆಯುವ ಯೋಗ ಭಾಗ್ಯ ಒದಗಿ ಬರಲಿ ಎಂಬ ಹಾಗೆ ಆ ದೇವರಲ್ಲಿ ನಾನು ಬೇಡಿಕೊಳ್ತೇನೆ. ನಾನಿಂದು ಹೊರಡಲೇ ತಾಯಿ. ಇರಪ್ಪ, ನಿನ್ನನ್ನು ನೋಡುವಾಗ ಒಂದೆರಡು ಮಾತು ಕೇಳಬೇಕು ಅಂತ ಮನಸ್ಸು ಹೇಳುತ್ತಾ ಇದೆ. ಹೌದೇ? ಇಷ್ಟೆತ್ತರಕ್ಕೆ ಬೆಳೆದು ನಿಂತವನೇ ದುಡಿಯುವುದನ್ನು ಬಿಟ್ಟು ಭಿಕ್ಷೆ ಬೇಡುತ್ತಾ ಇದ್ದಿ. ಭಿಕ್ಷೆ ಬೇಡುವುದಕ್ಕೆ ಕಾರಣ ಏನು? ಎಲ್ಲಿಂದ ಇಲ್ಲಿವರೆಗೆ ನೀನು ಬಂದೆ? ನಿನ್ನ ತಂದೆ ತಾಯಿ ಯಾರು ಎಲ್ಲವನ್ನು ಹೇಳುವೆ ನನ್ನಲ್ಲಿ? ಹೇಳ್ತೇನಮ್ಮ, ಹೇಳ್ತೇನೆ. ಹೇಳಪ್ಪ. ಬೆಟ್ಟದ ನಾ ಇರುತ್ತಿದ್ದೇನಮ್ಮ ಅಮ್ಮ ಬೆಟ್ಟದ ಮೇಲೆ ನಾನಿರುತ್ತಿದ್ದೇನಮ್ಮ ಎನ್ನಯ ಹುಟ್ಟಿಗೆ ಕಾರಣರಗರು ಎನ್ನಯ ಹುಟ್ಟಿಗೆ ಕಾರಣರಗರು ಹುಟ್ಟಿದೊಡನೆ ಕಾಣಬಾದರು ಹುಟ್ಟಿದೊಡನೆ ಕಾಣಬಾದರು ಬೆಳ್ಳಿಯ ಬೆಟ್ಟ ದೊಡ್ಡೆಯ ಎನ್ನ ಬಂದು ಬೆಳ್ಳಿಯ ಬೆಟ್ಟ ದೊಡ್ಡೆಯ ಎನ್ನ ಬಂದು ಅಮ್ಮ ಅಮ್ಮ, ಬಡಬಲಾದ ಅಲ್ಲಲ್ಲ ಪರಿಚಯ ಕೇಳ್ತಾ ಇದೆಯ ತಾಯಿ. ನಿಜ. ಹೇಳದೇ ಇದ್ದರೆ ನನ್ನದು ಅಪರಾಧ ಅಂತ ಆಗ್ತದೆ. ಹೇಳಪ್ಪ. ನಾನು ಇಲ್ಲಿಯವನಲ್ಲಮ್ಮ. ಮತ್ತೆ ಈ ಪ್ರಪಂಚದಲ್ಲೇ ಎತ್ತರವಾದ ಬೆಟ್ಟ ಇದೆಯಲ್ಲಮ್ಮ. ಎತ್ತರವಾದ ಬೆಟ್ಟ ಕೈಲಾಸ ತಾನೆ. ಯಾವ ಕೈಲಾಸವೋ ಇದ್ಯಾವ ಬೆಟ್ಟವೋ ನಲ್ಲಂತವನಿಗೆ ಹೇಗೆ ತಿಳಿಯಬೇಕಮ್ಮ? ಅಂದ್ರೆ ಇಲ್ಲಿಗಿಂತ ಎತ್ತರವಾದಂತಹ ಘಟ್ಟ ಪ್ರದೇಶ ಇದೆಯಲ್ಲಮ್ಮ, ನಿಜ. ಅಲ್ಲೇ ಇದ್ದವನು ನಾನು. ನಿನ್ನ ತಂದೆ ತಾಯಿ ಯಾರೆಂದೇ ಗೊತ್ತಿಲ್ಲಮ್ಮ. ಹುಟ್ಟಿದ ಕ್ಷಣದಲ್ಲೇ ಅವರನ್ನೆಲ್ಲ ಕಳಕೊಂಡಂತಹ ದತದೃಷ್ಟ. ಬಂಧು ಬಳಗ ತಂದೆ ತಾಯಿಗಳೇ ಇಲ್ಲದ ಮೇಲೆ ಬಂಧು ಬಳಗದ ಪರಿಚಯವಾದರೂ ಆಗ್ತದೆ. ಯಾರು ಇಲ್ಲದ ಒಬ್ಬ ಅನಾಥನಮ್ಮ. ಹಾಗೆಂದು ಅಲಾತೋ ದೈವ ರಕ್ಷಕ ಎನ್ನುವ ಒಂದು ಮಾತಿದೆ ಅಲ್ಲಮ್ಮ. ಅದರಂತೆಯೇ ಆ ಬೆಳ್ಳಿಯ ಬೆಟ್ಟದೊಡೆಯ ಆ ಪರಮೇಶ್ವರನೇ ನನ್ನ ತಂದೆ ತಾಯಿ ಬಂಧು ಬಳಗ ಹೀಗೆಂದು ತಿಳಿದು ಸುಖವಾಗಿದ್ದೆನಮ್ಮ. ನಿನ್ನ ಮಾತು ಕೇಳುವಾಗ ವಿಚಿತ್ರ ಅನಿಸ್ತದೆ ನನಗೆ. ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಬಳಗದವರು ನಿನಗಿಲ್ಲ, ಅನಾಥ ಅಂತ ಹೇಳುತ್ತಿ, ಮತ್ತೆ ಹೇಳುತ್ತಿ ಸುಖವಾಗಿದ್ದೇನೆ ಅಂತ. ಇಷ್ಟರವರೆಗೆ ಯಾರ ಆಶ್ರಯದಲ್ಲಿ ಬೆಳೆದೆ ನೀನು? ನನಗೊಂದು ಆಶ್ರಯ ಇತ್ತಪ್ಪ. ಕಟ್ಟದ ಮೇಲಿರ್ಪಾಗ ಸಿರಿವಂತರ್ ಮನೆಗಳಿಗೆ ಹೊಟ್ಟೆಯ ಪಾಡಿಗೆ ಕಿಡಿದೆ, ಹೊಟ್ಟೆಯ ಪಾಡಿಗೆ ಕಿಡಿದೆ.
ಕಟ್ಟದ ಮೇಲಿರುವ ಸಿರಿವಂತರ ಮನೆಯಲ್ಲಿ ಹೊಟ್ಟೆಯ ಪಾಡಿಗೆ ದುಡಿದೆ ಹೊಟ್ಟೆಯ ಪಾಡಿಗೆ ಕಂಡಿಲ್ಲ ಅಮ್ಮ. ಅಮ್ಮ, ಆ ಘಟ್ಟದ ಮೇಲೆ ಇರುವಂತಹ ಶ್ರೀಮಂತನವರನ್ನು ಆಶ್ರಯಿಸಿ ಅವನ ಮನೆಯಲ್ಲಿ ಹಗಲು ಇರುಳು ಎನ್ನದೆ ಆಳಾಗಿ ದುಡಿಯುತ್ತಾ ಇದ್ದೆನಮ್ಮ. ಒಳ್ಳೆಸ್ ಬಾಬಾ. ಆದರೆ ಆ ಧನವಂತ ಯಾವ ಕಾರಣಕ್ಕೂ ಗುಣವಂತನಾಗಿರ್ಲಿಲ್ಲಮ್ಮ. ಹೇಗೆ ತಿಳಿಯಿತು ನನಗೆ? ಅವನ ಬಳಿಯಲ್ಲಿ ಎಷ್ಟೇ ಶ್ರಮ ವಹಿಸಿ ದುಡಿದರೂ ಕೂಡ ಅವನಿಗೆ ತೃಪ್ತಿ ಎಂಬುದು ಇರ್ತಿರ್ಲಿಲ್ಲ ತಾಯಿ. ನಾನು ಮಾಡುವಂತಹ ಕೆಲಸದಲ್ಲಿ ಅನುಮಾನ ಪಡ್ತಾ ಇದ್ದ, ಮಾತು ಮಾತಿಗೂ ಅವಮಾನವಾಗುವ ರೀತಿಯಲ್ಲಿ ಜರೆದಾಡ್ತಾ ಇದ್ದ. ಒಂದು ದಿವಸ ಯಾಕೋ ತಿಳಿಯೇ ತಾಯಿ, ಸಿಟ್ಟಾಗಿ ಅಯೋಗ್ಯ, ನಮ್ಮ ಮನೆಯಲ್ಲಿರಬೇಡ, ನಡೆ ಎಂಬ ಹಾಗೆ ಹೇಳಿ ಕುತ್ತಿಗೆಗೆ ಕೈ ಹಾಕಿ ಹೊರದೂಡಿದ್ರಪ್ಪ, ಹೊರದೂಡಿದ್ರು. ಆ ಬಳಿಕ ಕಂಡಲ್ಲೆಲ್ಲ ಉದ್ಯೋಗವನ್ನು ಕೇಳಿದೆ. ಯಾರು ನನ್ನನ್ನು ಹತ್ತಿರ ಮಾಡಿಕೊಳ್ಳಿಲ್ಲ ತಾಯಿ. ಬದುಕಬೇಕೋ ಬೇಡೋ ಹೇಳಿ ಬೇರೆ ದಾರಿ ಕಾಣದೆ ಭಿಕ್ಷಾಟನೆಯೇ ಒಳ್ಳೆಯದು ಎಂಬ ಹಾಗೆ ತಿಳಿದು ಹೀಗೆ ಭಿಕ್ಷೆ ಬೇಡುತ್ತಾ ಬಂದೆನಮ್ಮ. ಅದೆಲ್ಲ ಸರಿ. ಈ ಲೋಕದಲ್ಲಿ ಪ್ರತಿಯೊಬ್ಬರನ್ನು ಗುರುತಿಸಬೇಕು ಅಂತಾದ್ರೆ ಹೆಸರೊಂದು ಬೇಕು. ಹೌದು. ಹೇಗಪ್ಪ ನಿನ್ನ ಹೆಸರು? ತಂದೆ ತಾಯಿಗಳೇ ಇಲ್ಲದ ಮೇಲೆ ಹೆಸರಿಡುವವರಾದ್ರೂ ಯಾರಬ್ಬ? ಹಾಗೆಂದು ಈಗ ನನಗೆ ನಾನೇ ಒಂದು ಹೆಸರಿಟ್ಟುಕೊಂಡಿದ್ದೇನಮ್ಮ. ಹೇಗೆ? ಘಟ್ಟದ ಮೇಲಿರುವಂತಹ ವೇಳೆಯಲ್ಲಿ ಯಾರಪ್ಪ ನೀನು, ಎಲ್ಲಿಯವನಪ್ಪ ನೀನು, ಏನು ಉದ್ಯೋಗ ಮಾಡ್ತಾ ಇದ್ಯಪ್ಪ ಹೀಗೆ ಕೇಳಿದವರಿದ್ದಾರೆ. ಅಲ್ಲಿಂದ ಕೆಳಗಿಳಿದು ಬಂದೆ. ಈ ಊರಲ್ಲಿ ಯಾರಣ್ಣ ನೀನು, ಎಲ್ಲಿಯವನಣ್ಣ ನೀನು, ಯಾಕೆ ಭಿಕ್ಷೆ ಬೇಡ್ತಾ ಇದ್ದೀಯಣ್ಣ ಹೀಗೆ ಕೇಳಿದವರಿದ್ದಾರೆ. ಅಮ್ಮ, ಅಲ್ಲಿ ನನ್ನನ್ನು ಅಪ್ಪ ಅಂತ ಕರೆದ್ರು, ಇಲ್ಲಿ ನನ್ನನ್ನು ಅಣ್ಣ ಅಂತ ಕರೆದ್ರು. ಕೊನೆಗೆ ನನಗೊಂದು ಒಳ್ಳೆ ಯೋಚನೆ ಆಯ್ತಮ್ಮ. ಈ ಅಣ್ಣನಿಗೆ ಆ ಅಪ್ಪನನ್ನು ಜೊತೆ ಸೇರಿಸಿದನಮ್ಮ. ಅಣ್ಣಪ್ಪ ಅಣ್ಣಪ್ಪ ಎಂಬ ಗಂಡನು ತಾಯ ಕಾಪಾಡಿದೆ ನೀಡನಗೆ ಎಲ್ಲಿಸಿದ ಆಶಯವನ್ನು, ನೀಡನಗೆ ಎಲ್ಲಿಸಿದ ಆಶಯವನ್ನು. ಅಮ್ಮನ ಅಣ್ಣಪ್ಪ 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 ಹೀಗೆ ಕೂಗಿ ಕರೀತಾರೆ ತಾಯಿ. ಅಣ್ಣಪ್ಪ ಮುದ್ದಾದ ಹೆಸರಪ್ಪ. ಹೆಸರೇನೋ ಮುದ್ದಾಗಿದೆ. ಹಾಗೆಂದು ಅಣ್ಣಪ್ಪ ಇಲ್ಲಿ ಒಂದಿಷ್ಟು ಉಣ್ಣಪ್ಪ ಹೀಗೆ ಕರೆಯುವವರು ಯಾರು ಇಲ್ಲ ತಾಯಿ. ಹಸಿವಿನಿಂದ ಕಂಗೆಟ್ಟಂತಹ ನನ್ನನ್ನು ಕಂಡು ಮನೆವರೆಗೆ ಕರಕೊಂಡು ಬಂದು ಹೊಟ್ಟೆ ತುಂಬ ಉಣಬಡಿಸಿದಂತಹ ಮಹಾ ತಾಯಿ ನೀವು. ಹೆತ್ತ ತಾಯಿಗಿಂತಲೂ ಅಧಿಕವಾದ ಮಾತೃವಾತ್ಸಲ್ಯವನ್ನು ತೋರಿದ ಮಮತಾ ಬಯಿ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯನ್ನು ಕಂಡಂತಹ ಅನುಭವ ಆಯ್ತಮ್ಮ. ಅಮ್ಮ, ಸತ್ಯಾತ್ಮರಾದ ಧರ್ಮಾತ್ಮರಾದ ನಿಮ್ಮ ಸೇವೆ ಮಾಡಬೇಕೆಂಬಂತಹ ಆಶೆ ತಾಯಿ. ಅದಕ್ಕೆ ಏನಾದರೊಂದು ಉದ್ಯೋಗವನ್ನು ಕೊಟ್ರೆ ಪ್ರಾಮಾಣಿಕನಾಗಿ ದುಡಿತಾರೆ. ನನಗೊಂದು ಆಶ್ರಯ ಬೇಕಮ್ಮ, ಆಶ್ರಯ ಬೇಕು. ಉಗುವ ಕಂಬನಿಯಿಂದ ಮುಗುದೇ ಪೇಳೆಗಳಾಗ
ಕಂಬಣಿಯಿಂದ ಮುಗೋದೆ ಬೆಳೆದಳಾಗ ಮಗನೇ ನಿನಗೆ ಆಶಯ ಬನವೆ ಆಶಯ ಬನವೆ ಆಶಯ ನೀವೇ ಬಗೆ ಬೇರಿಲ್ಲ ಆದರೂ ಕದನನೇ ಬಗೆ ಬೇರಿಲ್ಲ ಆದರೂ ಕದನನೇ ಕೈ ಮುಗಿದು ಸಮ್ಮತಿಯ ದೊರಕಿದುವೆ ಅನುಮತಿಯ ದೊರಕಿದುವೆ ಸಮ್ಮತಿಯ ದೊರಕಿದುವೆ ಮಗನೇ ಕುಮಾರ ಅಣ್ಣಪ್ಪ ನಿನಗೆ ಆಶಯ ಬನವೆ ಆಶಯ ಬನವೆ ಆಶಯ ಅಣ್ಣಪ್ಪ 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 ಇದೇನು ತಾಯೇ, ಇದ್ದಕ್ಕಿದ್ದ ಹಾಗೆ ನಿನ್ನ ಮುಖದ ಭಾವ ಬದಲಾಗಿ ಹೋಯ್ತಲ್ಲ. ಒಂದೇ ಸಬಲೆ ಕಣ್ಣೀರು ಸುರಿಸ್ತಾ ಇದೆಯಲ್ಲ ತಾಯಿ. ನಾನಾಡಿದ ಮಾತು ನಿಮಗೆ ನೋವನ್ನುಂಟು ಮಾಡಿದ್ದೆ. ಇಲ್ಲವಪ್ಪ, ನಾನು ಆಶ್ರಯವನ್ನು ಬೇಡಿದ್ದು ನಿಮಗೆ ದುಃಖವನ್ನು ತಂದಿದ್ದೆ. ಇಲ್ಲ. ಹಾಗಾದ್ರೆ ನಾನು ಹೊರಟು ಹೋಗ್ತೇನಪ್ಪ. ಅಣ್ಣಪ್ಪ, ಓ, ನೀನು ಆಶ್ರಯ ಬೇಡಿದ್ರೆ ನನಗೆ ನೋವಾಗುತ್ತಲ್ಲ. ಮತ್ತೆ ನಿನ್ನಂತಹ ನಿಷ್ಠಾವಂತ ಸೇವಕರನ್ನು ಕತ್ತಿಗೆ ಕೈ ಇಕ್ಕಿವರನ್ನು ನೂಕಿದರೆ ಮಗನೇ. ಹೌದಪ್ಪ, ಹಸಿವಿಗಾಗಿ ಒಂದು ಮುಷ್ಟಿ ಅನ್ನ ಕೇಳಿದೆ ಅಂತಾದ್ರೆ ಯಾರಿಗೂ ಕೊಡುವುದಕ್ಕೆ ಮನಸ್ಸಿಲ್ಲವೇ? ಇಲ್ಲ ತಾಯಿ. ಅಣ್ಣಪ್ಪ, ಓ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಇರುವಂತಹ ಮಾತಿನ ಮರ್ಮವನ್ನು ಯಾಕೆ ಯಾರು ಅರಿತುಕೊಳ್ಳುವುದಿಲ್ಲ ಹೇಳು. ಏನು ಮಾಡೋಣ ತಾಯಿ? ನೀನು ದಾರಿ ಮಧ್ಯದಲ್ಲಿ ನನ್ನ ತಮ್ಮ ಅಂತ ಕೂಗಿ ಕರೆದಾಗ ನನ್ನ ಮಗ ಕುಮಾರೀಕರಂತ ಅನುಭವವೇ ಆಯಿತಪ್ಪ ನನಗೆ. ಧನ್ಯನಾದೇನಪ್ಪ, ಧನ್ಯನ. ಅಣ್ಣಪ್ಪ, ನಿನಗೆ ಆಶ್ರಯ ನೀಡುವುದರಲ್ಲಿ ನನಗೆ ಸಂತೋಷ. ಮತ್ತೇನಪ್ಪ? ಈ ಬೀಡಿಗೆ ಒಡತಿರನ ಹೌದು, ಒಡೆಯರು ಇದ್ದಾರೆ. ಒಡೆಯರು? ನಿಜ. ನಾನು ಬಂದೆಷ್ಟೋ ಹೊತ್ತಾಯ್ತಮ್ಮ, ಇನ್ನೂ ಅವರನ್ನು ನೋಡ್ಲಿಲ್ಲ. ನೋಡುವ ಸ್ಥಿತಿಯಲ್ಲವರಿಲ್ಲ ಅಣ್ಣಪ್ಪ. ಯಾಕೆ ತಾಯಿ? ಅದೆಷ್ಟು ವರುಷದಿಂದ ಅನಾರೋಗ್ಯ ನರಳುತ್ತಾ ಮಧ್ಯದಲ್ಲೇ ಮಲಗಿದ್ದಾರೆ. ಹೌದೇ? ನಿನಗೆ ನಾನು ಆಶ್ರಯವನ್ನು ಬೇಡ್ತೇನೆ. ಒಂದು ವೇಳೆ ಒಪ್ಪದಿದ್ದರೆ ಅವರಲ್ಲಿ ಕಾಡಿ ಬೇಡಿ ಆದ್ರ ಅವಕಾಶವನ್ನು ನಾನು ಒದಗಿಸಿಕೊಡುತ್ತೇನೆ. ಆಗ್ಲಮ್ಮ. ಒಂದು ಮಾತು ನಿನ್ನಲ್ಲಿ. ಏನು ತಾಯಿ? ಇಷ್ಟರವರೆಗೆ ನಿಲ್ಲಾಡಿ ಬೀಡಿನಲ್ಲಿ ಯಾರಿಗೂ ಒಳಗೆ ಬರಬೇಕು ಅಂತಾದ್ರೆ ಒಡೆಯರ ಅಪ್ಪಣೆ ಬೇಕು. ನಾನು ಹೊರತಲ್ಲವಲ್ಲ. ಅವರಲ್ಲಿ ಕೇಳಿ ನೋಡುತ್ತೇನೆ. ಆಗ್ಲಿ. ಅಲ್ಲಿಯವರೆಗೆ ಇಲ್ಲಿಯೇ ಇರ್ತೀಯಾ? ಇಲ್ಲೇ ಕಾಯ್ತಾ ಇರ್ತೇನಮ್ಮ. ಮಗನೇ ಕುಮಾರ, ಬಾ ಮಗನೇ ಒಳಗೆ. ಮಂಚದ ಮೇಲೆ ಮಲಗಿರ್ಪಾಗ ಕಾದನ ಬಳಿಗೈ ತರುತ್ತ ಅಮ್ಮುದೇವಿಯು ಜಿನಗಂಧೋ ಭಗವ ರೋಗಿದುದ ಎರೆಯನೇ ಮರುಗದಿರೋ ಶ್ರೀ ಚ
ನಮ್ಮೆಲ್ಲರನು ರಕ್ಷಿಪನೋಗು ನಮ್ಮೆಲ್ಲರನು ರಕ್ಷಿಪನು ರಮಣ ಮರುಗದಿರು ಮರುಗದಿರುಗು ರಮಣಗ ಏನೇ ಅಮ್ಮು? ಬಸದಿಗೆ ಹೋಗಿ ಪೂಜೆ ಮಾಡಿ ದಿನ ತೀರ್ಥವನ್ನು ತಂದು ಪ್ರೋಕ್ಷಣೆ ಮಾಡಿದ್ದೆ. ಆಗಲಿ ಅಂತೆ. ದೇವರೇ, ಓ ಇವತ್ತು ನಿಮ್ಮ ಆರೋಗ್ಯ ಹೇಗುಂಟು? ಅಮ್ಮು, ನನ್ನ ಆರೋಗ್ಯದ ಬಗ್ಗೆ ಏನು ಹೇಳಲಿ? ಎಷ್ಟೇ ಔಷಧಿ ಮಾಡಿದರೂ ಕೂಡ ನನ್ನ ರೋಗ ಇನ್ನೂ ವಾಸಿಯಾಗಿಲ್ಲ. ಈಶ್ವರ, ನಾನು ಹೀಗಿರುವುದರ ಬದಲು ಆ ಚಂದ್ರನಾಥ ಸ್ವಾಮಿ ನನ್ನ ಪ್ರಾಣವನ್ನಾದರೂ ಸ್ವಾಮಿ, ದಯವಿಟ್ಟಿಂತಹ ಮಾತನ್ನಾಡಕೂಡದು. ನೀವು ನಂಬಿದವರನ್ನು ಯಾವತ್ತೂ ದೇವರು ಕೈ ಬಿಡುವುದಿಲ್ಲ. ಧೈರ್ಯ ಮಾಡಿ. ನನಗೆ ವಿಶ್ವಾಸವೇ ಇಲ್ಲ ಅಮ್ಮು. ಅಪ್ಪಾಜಿ, ಏನು ಮಗನೇ? ಬಸದಿಗೆ ಹೋಗಿ ಪೂಜೆಯನ್ನು ಮಾಡಿ ಬರುವಂತಹ ಸಂದರ್ಭ ಅಮ್ಮ ಹಸಿವು ಎಂಬ ರೋದನೆ ಕೇಳಿಸಿತು. ನಮ್ಮ ಕುಡುಂಬಪುರದಲ್ಲಿಯೂ ಹಸಿವಿನ ರೋದನವೇ ಮಗನೇ. ಎಲ್ಲರೂ ಅಲ್ಲ ಅಪ್ಪಾಜಿ, ಮತ್ತೆ ಒಬ್ಬಾತ ಮಾತ್ರ ಹಸಿವಿನಿಂದ ಬಳಲುತ್ತಾ ಇದ್ದ. ನೀವು ಏನು ಮಾಡಿದಿರಪ್ಪ? ಆತನಿಗೆ ಅಲ್ಲಿಯ ಜಿನೇಶ್ವರ ಸ್ವಾಮಿಯ ಪ್ರಸಾದವನ್ನು ನೀಡಿ ಆನಂತರ ಬೀಡಿಗೆ ಕರೆತಂದು ಹೊಟ್ಟೆ ತುಂಬಾ ಉಣಬಡಿಸಿದೆವು ಅಪ್ಪಾಜಿ. ಒಳ್ಳೆಯದನ್ನೇ ಮಾಡಿದಿರಪ್ಪ ಅಪ್ಪಾಜಿ. ಆದರೆ ಈಗ ಆತನಿಗೆ ಆಶ್ರಯ ಬೇಕಂತೆ. ಆಶ್ರಯ ಬೇಕಂತೆಯ? ಈಗ ಆತ ಎಲ್ಲಿದ್ದಾನೆ ಮಗ? ನಿಮ್ಮ ಅಪ್ಪಣೆಗಾಗಿ ಬಾಗಿಲ ಬಳಿಯಲ್ಲಿ ಕಾಯುತ್ತಾ ಇದ್ದಾನೆ. ಮಗನೇ ಕುಮಾರ, ಅಪ್ಪಾಜಿ ಹೊರಗೆ ಹೋಗಿ ಆತನನ್ನು ಒಳಗೆ ಬರುವುದಕ್ಕೆ ಹೇಳು. ನಾನು ಆತನಲ್ಲಿ ಮಾತಾಡ್ತೇನೆ. ಒಡೆಯರ ಅಪ್ಪಣೆ ಆಗಿದೆ, ಒಳಗೆ ಬರಬೇಕಂತೆ. ಬರ್ತೇನೆ. ಒಡೆಯ, ವಂದಿಸಿಕೊಂಡಿದ್ದೇನೆ. ದೇವರು ಒಳ್ಳೇದು ಮಾಡ್ಲಿಪ್ಪ. ಮೇಲೆ ಎದ್ದೇಳು. ಏನು ನಿನ್ನ ಹೆಸರು? ಅಣ್ಣಪ್ಪ. ಅಣ್ಣಪ್ಪ, ಆಶ್ರಯ ಬೇಡಿದೆಯ? ನಾನೇ ಒಡೆಯ. ಒಳ್ಳೇದಪ್ಪ. ಈ ಬೀಡಿನಲ್ಲಿ ಅದೆಷ್ಟು ಆಳುಗಳು ದುಡಿತಾ ಇದ್ದಾರೆ. ಅವರ ಜೊತೆಯಲ್ಲಿ ನೀನು ಕೂಡ ನಿನ್ನದೇ ಮನೆ ಎಂಬುದಾಗಿ ತಿಳಿದು ದುಡಿತಾ ಇರಪ್ಪ. ಆಗಲಿ ಒಡೆಯ. ದುಡಿತಾ ಇರು. ಅಮ್ಮು, ಕೆಮ್ಮು ಏನಾಗುವುದಿಲ್ಲ, ಸ್ವಲ್ಪ ಧೈರ್ಯ ಮಾಡಿ. ಅಮ್ಮ, ಒಡೆಯರು ಹೀಗೆ ಅನಾರೋಗ್ಯದಿಂದಿರುವುದು ಎಷ್ಟು ಕಾಲವಾಯ್ತಮ್ಮ? ಅಣ್ಣಪ್ಪ, ನನಗೀಗ 16 ವರ್ಷ. ನನಗೆ ತಿಳುವಳಿಕೆ ಬಂದಾಗಿನಿಂದ ಮಂಚಕ್ಕೆ ಮಂಚವಾಗಿಯೇ ಮಲಗಿದ್ದಾರೆ. ಔಷಧೋಪಚಾರ ಮಾಡಿಸ್ಲಿಲ್ವೇ ತಾಯಿ? ಮಾಡಿಸಿದ್ದೇವೆ. ಏನು ಫಲ ಕಾಣಲಿಲ್ವೇ? ಭೂತ ಪ್ರೇತಾದಿಗಳ ಬಾಧೆ ಇರಬಹುದು. ಮಂತ್ರವಾದಿಗಳನ್ನು ಕರೆಸಿ ಏನು ಪ್ರಯತ್ನ ಮಾಡ್ಲಿಲ್ವೇ? ಆ ಪ್ರಯತ್ನವನ್ನು ಮುಗಿಸಿದ್ದೇವೆ. ದೇವರಿಗೆ ಹರಕೆ ಹೊತ್ತರೆ ಏನಾದ್ರೂ ಅನುಗ್ರಹ ಮಾಡುವುದಿಲ್ವೇ? ದೇವರಿಗೆ ಹರಕೆಯನ್ನು ಹೊತ್ತಿದ್ದೇವೆ ಹೊರತು ಯಾವ ಪ್ರಯೋಜನವಾದದ್ದಿಲ್ಲ ಅಣ್ಣಪ್ಪ. ಅಂದ ಹಾಗೆ ನಾಲೊಂದು ಔಷಧಿ ಕೊಡಲಿ? ನೀನು ಪಂಡಿತನೇ? ಪಂಡಿತನೇನು ಅಲ್ಲಮ್ಮ. ಮತ್ತೆ ದಾರಿಯಲ್ಲಿ ಹೋಗುವಾಗ ಬರುವಾಗ ಕಂಡಂತಹ ಎಲೆಯೋ ನಾರೋ ಬೇರೋ ಚಿಗುರುಗಳನ್ನೆಲ್ಲ ಸಂಗ್ರಹಿಸುವಂತಹ ಒಂದು ಹವ್ಯಾಸ ಇದೆಯಮ್ಮ. ಒಳ್ಳೆಯ ಗುಣ, ಕೊಡಣ್ಣಪ್ಪ. ಕೊಡ್ತೇನಪ್ಪ. ಯಾಕಮ್ಮ? ಅಣ್ಣಪ್ಪ, ಇದೇ ಕೈಯಲ್ಲಿ ಅದೆಷ್ಟು ವರ್ಷದಿಂದ ಔಷಧವನ್ನು ಕೊಡ್ತಾ ಇದ್ದೀನಿ. ಯಾವ ಪ್ರಯೋಜನವಾದದ್ದಿಲ್ಲ. ರೂಢಿಯಲ್ಲೊಂದು ಮಾತಿದೆಯಪ್ಪ. ಏನಪ್ಪ? ಔಷಧಿಗಿಂತಲೂ ಕೊಡುವವರ ಕೈಗುಣದಲ್ಲಿ ರೋಗ ವಾಸಿಯಾಗುತ್ತದೆ ಅಂತ. ನೀನೇ ಕೊಡಣ್ಣಪ್ಪ. ಕೊಡಬಹುದಿತ್ತು, ಒಡೆಯರ ಅಪ್ಪಣೆ ಬೇಡುವ? ನಾನು ಕೇಳುತ್ತೇನೆ. ಸ್ವಾಮಿ, ಏನೇ? ಅಣ್ಣಪ್ಪ ನಿಮಗೆ ಔಷಧವನ್ನು ಕೊಡ್ತಾರೆ. ನನಗೆ ಔಷಧಿಯ ಬೇಡಮ್ಮು, ಬೇಡ. ಯಾಕೆ ಬೇಡ? ಔಷಧಿ ಕುಡಿದು ಕುಡಿದು ನಾನು ಔಷಧಿಯ ಗುಡಾಣವೇ ಆಗಿದ್ದೇನೆ. ನನ್ನನೀಗೆ ಪರೀಕ್ಷೆಗೊಳಪಡಿಸಿದ್ರೆ ನನ್ನ ಶರೀರದಲ್ಲಿ ರಕ್ತ ಸಿಕ್ಲಿಕ್ಕಿಲ್ಲ, ಮತ್ತೆ ಔಷಧಿಯೇ ಹರಿದಾಡ್ತಾ ಇರಬಹುದು. ಹಾಗಾಗಿ ಔಷಧಿಯನ್ನು ಬೇಡವೇ ಬೇಡ. ದೇವರೇ, ಓ ಅಣ್ಣಪ್ಪನಿಗೊಂದು ಸೇವೆಗಾದ್ರೆ ಅವಕಾಶ ಇಲ್ಲವೇ? ಹಾ, ಅದು ಹೌದೇ. ಸೇವೆಗೆ ಬಂದವರಿಗೆ ಅವಕಾಶ ಇಲ್ಲ ಅಂತ ಆಗುದು ಬೇಡ.
ಅಣ್ಣಪ್ಪನ ಮನಸ್ಸಿಗೆ ಯಾಕೆ ನೋವನ್ನುಂಟು ಮಾಡಲಿ, ಆಗಲಿ ಅಂತೆ ಅಣ್ಣಪ್ಪನ ಸೇವೆ ನಡಿಲಿ. ಒಡೆಯ, ಓ ಏನಾಗ್ತಾ ಇದೆ ನಿಮಗೆ? ಏನು ಆಗುತ್ತದೆ ಅಂತ ಹೇಳುದಪ್ಪ, ಎಲ್ಲಾ ರೋಗಗಳು ನನ್ನನ್ನೇ ಅಂಟಿಕೊಂಡಿದ್ದಾವೆ. ಅಂದ್ರೆ ತಲೆನೋವು, ಸೊಂಟ ನೋವು, ಗಂಟು ನೋವು, ದಮ್ಮು, ಕೆಮ್ಮು, ವಾತ, ಪಿತ್ತ, ಕಫ, ಉಬ್ಬಸ, ಎಲ್ಲ ರೋಗಗಳು ನನ್ನನ್ನೇ ಅಂಟಿಕೊಂಡಿದ್ದಾರೆ. ಒಡೆಯ, ನಿರಾಶರಾಗಬೇಡಿ. ದೇವರ ಮೇಲೆ ಭಕ್ತಿ ಇರಿಸಿಕೊಳ್ಳಿ, ಅವರ ಅನುಗ್ರಹ ಮಾಡ್ತಾರೆ. ನಾನು ಇಷ್ಟರವರೆಗೆ ದೇವರನ್ನೇ ನಂಬಿದ್ದು, ಆದ್ರೆ ಮಂಚದಿನ ಮೇಲೆ ಹೇಳಲೇ ಇಲ್ಲ. ವಿಶ್ವಾಸ ಇರಿಸಿಕೊಂಡ್ರೆ ಒಮ್ಮೊಮ್ಮೆ ಅದುವೇ ಅನುಗ್ರಹವಾಗ್ತದೆ. ನಾನು ಎಷ್ಟು ಅಂತ ವಿಶ್ವಾಸ ಇರಿಸುವುದು? ಏನು ಬೇಡ, ಸ್ವಲ್ಪ ಹಾಗೆ ಇರಿ. ಏನು ಮಾಡ್ತಾ ಇದೀಯಾ? ಸೊಪ್ಪು ಹಾಕುದೊಡೆಯ. ನನಗೆ ಯಾಕೆ ಪುಣ್ಯಾತ್ಮ ನೀನು ಸೊಪ್ಪು ಹಾಕುದು? ಅದು ಒಂದು ಔಷಧಿಯ ವಿಧಾನ ಅಲ್ವೇ? ಈ ಮೊದಲು ಬಂದವರು ಯಾರು ನನಗೆ ಸೊಪ್ಪು ಹಾಕ್ಲೇ ಇಲ್ಲ. ನಿನ್ನ ಒಂದು ಕ್ರಮ ಬೇರೆ, ನನ್ನದು ಸ್ವಲ್ಪ ಬೇರೆ. ಅಂದ ಹಾಗೆ ಈಗ ಸ್ವಲ್ಪ ಕುಡಿಬೇಕಲ್ಲ. ಈಗ ಕುಡಿಲಿಕ್ಕುಂಟಾ? ಹೌದು. ಬೇಡವೇ ಬೇಡ. ಯಾಕೆ ಬೇಡ? ನಾನು ಕುಡ್ದದ್ದೇ ಹೆಚ್ಚಾಗಿದೆ. ಈ ಮೊದಲು ಬಂದವರೆಲ್ಲ ಒತ್ತಾಯ ಪೂರ್ವಕವಾಗಿ ಕುಡಿಸಿದ್ದಲ್ಲದೆ ನಾನಾಗೇ ಕುಡಿದುದಿಲ್ಲ. ಈಗ ನೀನು ಬಂದು ಕುಡಿಸ್ತಿ ಅಂತ ಆದ್ರೆ ನಾನು ಎಷ್ಟು ಅಂತ ಕುಡಿಯುವುದು? ಒಡೆಯ, ಮೊದಲು ಬಂದವರೆಲ್ಲ ಕುಡಿಸಿದ ಹಾಗಿರುವಂತಹ ಮದ್ದಲ್ಲ ಇದು. ಇದು ಸ್ವಲ್ಪ ಬೇರೆ. ಒಳ್ಳೇದುಂಟ? ಹೌದು. ಆದ್ರೂ ಬೇಡುವಪ್ಪ. ಯಾಕೆ ಬೇಡ? ಅದು ಕಹಿ ಉಂಟಲ್ಲ. ಯಾರು ಹೇಳಿದ್ದು? ಈ ಮೊದಲು ಬಂದವರೆಲ್ಲ ಕಹಿಯೇ ಕುಡಿಸಿದ್ದು, ಒಬ್ಬರು ಸಿಹಿ ಕೊಡ್ಲೇ ಇಲ್ಲ ನನಗೆ. ಔಷಧಿ ಅಂದ್ರೆ ಕಹಿ ಇರ್ತದೆ. ಕಹಿ ಆದ್ರೆ ನನಗೆ ಬೇಡ. ಆದ್ರೆ ಇದು ಕಹಿ ಇಲ್ಲ. ನೀನು ಸುಳ್ಳು ಹೇಳದು ಕುಡಿಲಿಕ್ಕೆ ಬೇಕಾಗಿ. ಒಮ್ಮೆ ಕುಡಿದ್ರೆ ಸಾಕು, ನಿಮ್ಮ ಅನುಭವಕ್ಕೆ ಬರ್ತದೆ. ಒಮ್ಮೆಯೂ ಬೇಡ, ಮತ್ತೆಯೂ ಬೇಡ. ನನಗೆ ಕಹಿ ಆದ್ರೆ ಬೇಡವೇ ಬೇಡ. ಕಹಿ ಇಲ್ಲ ನನಗೆ ಬೇಡ. ಎಷ್ಟು ಅಂತ ಮಾತಾಡ್ತೀರಿ? ಯಾವಾಗ ನೋಡಿದ್ರು ಮಾತಾಡುದು. ಹೌದು, ನಾನು ಮಾತಾಡಿದ್ರೆ ನಿನಗೆ ಹರಟೆ ಆಗುದು. ಹರಟೆ ಅಂತಲ್ಲ, ನೀನು ಮಾತಾಡಿದ್ರೆ ಗೊತ್ತೇ ಆಗುದಿಲ್ಲ. ನೀವು ಮಲಗಿಕೊಂಡು ಇಷ್ಟು ಮಾತಾಡುದು. ಸ್ವಲ್ಪ ಕುಡಿದ್ರೆ ನನಗೆ ಕೈ ಬಿಡೆ. ಸುಮ್ಮಗಿರಿ. ಅದು ಕೈ ಉಂಟು. ನಿನ್ನೆ ಕುಡಿಲಿಲ್ಲ ಇದಕ್ಕಿಂತ ಕಹಿ ನೀವು? ಹಾಗೆ ನೀನೊಮ್ಮೆ ಕೈ ಕುಡಿ. ಆರೋಗ್ಯ ಯಾರದು ಕೆಟ್ಟದ್ದು? ನನ್ನ ಕಷ್ಟ ಯಾರು ನನ್ನ ಮೇಲೆ ಯಾರಿಗೂ ಕರುಣೆ ಇಲ್ಲ. ಮಕ್ಕಳ ಹಾಗೆ ಹಠ ಮಾಡಬೇಡಿ, ಸುಮ್ಮನೆ. ನನಗೆ ಬೇಡ ಅಮ್ಮ. ಮಾತಾಡಬೇಡಿ ಅಂದೆ ನಾನು. ಅಣ್ಣಪ್ಪ ಬೇಡ. ಸ್ವಲ್ಪ ಕುಡಿಯಿರಿ. ಸ್ವಲ್ಪ ಹಾಗಾದ್ರೆ ಕುಡಿಸಲೇಬೇಕು. ಹೌದು. ಸ್ವಲ್ಪ ಬಾಯ ಮಾಡಿ. ಒಮ್ಮೆ ಮಾತ್ರ ಮತ್ತೆ ಹೇಳುದಿಲ್ಲ. ಇದು ಒಳ್ಳೇದುಂಟು. ಇನ್ನು ಸ್ವಲ್ಪ ಕೊಡು. ಇಲ್ಲ, ಔಷಧಿ ಅಂದ್ರೆ ಇಷ್ಟೇ ಕುಡಿಬೇಕು, ಹೆಚ್ಚೆಚ್ಚು ಕುಡಿಲಿಕ್ಕಿಲ್ಲ. ಔಷಧಿ ಸ್ವಲ್ಪವೇ ತಗೊಳ್ಬೇಕೆ? ಹೌದು. ಹಾಗೆ ಉಳಿದದನ್ನು ಕೊಂಡೋಗಬೇಡ, ಅಲ್ಲಿ ಬದಿಯಲ್ಲಿ ಇರಿಸು. ಬೇಕಾಗುವಾಗ ಸ್ವಲ್ಪ ತಗೊಳ್ತಾನೆ. ಅಪ್ಪ, ಅಮ್ಮ ಎಲ್ಲಿದ್ದೆ? ನನ್ನನ್ನು ನೋಡಿದೆಯಾ? ಔಷಧಿ ಕುಡಿದದ್ದು ನನ್ನ ಕೈ ಕಾಲುಗಳಿಗೆ ಹೊಸ ಚೈತನ್ಯ ಮೂಡಿ ಬರುತ್ತಾ ಇದೆ. ನರ ನಾಡಿಗಳೆಲ್ಲ ನೆಟ್ಟಗಾಗುತ್ತಾನೆ. ಏನು ಇದೆಲ್ಲಪ್ಪ? ಭಯ ಆಗ್ತದೆ ನನಗೆ. ಭಯ ಪಡಬೇಡ. ನನಗೆ ಎದ್ದು ಕುಳಿತುಕೊಳ್ಳುವ ಆಸೆಯೂ ಆಗುತ್ತಾ ಇದೆ. ಅವಸರ ಮಾಡಬೇಡಿ ದೇವರೇ. ಹಾಗಿದ್ರೆ ನಾನು ಗುಣಮುಖನಾಗುತ್ತಾ ಇದ್ದೇನೆ. ಹೇ ಚಂದ್ರದಾಸ, ಅವಸರ ಮಾಡಬೇಡಿ. ಅರಹಂತ, ನನ್ನ ಮಾತು ಕೇಳಿ. ಓ ಸ್ವಾಮಿಯೇ. ಏನು ಆಶ್ಚರ್ಯವಿದು, ನೀವಾಗಿ ಎದ್ದು ಕುಳಿತದ್ದು. ಅಮ್ಮ, ನೀನು ಎಬ್ಬಿಸಲಿಲ್ವೇ? ನನಗೂ ಆಶ್ಚರ್ಯವಾಗುತ್ತಾ ಇದೆ. ಇಷ್ಟರವರೆಗೆ ನಿನ್ನ ಆಧಾರವಿಲ್ಲದೆ ನಾನು ಈ ರೀತಿಯಾಗಿ ಕುಳಿತುಕೊಂಡದಿದೆ. ಈಗ ನಾನೇ ಕುಳಿತುಕೊಳ್ತೇನೆ ಅಂತ ಆದ್ರೆ ಈ ಔಷಧಿ ಫಲಿಸೀತು ಅಂತ ಕಾಣುತ್ತದೆ. ಆಗ್ಲಿ ಅಮ್ಮ, ನನ್ನ ತಲೆಯ ಪೇಟೆಯಲ್ಲಿ ಉಂಟೆ? ಇಲ್ಲೇ ಇದೆ ತಾನೆ, ನೀವೇ ಇರಿಸಿದ್ದು. ಹಾಗಿದ್ರೆ ಕೊಡು ಇಲ್ಲಿ. ಏನು ಮರೆವು ಇಷ್ಟು? ಅಲ್ಲ, ನೀನೇ ಕೊಡ್ಬೇಕಲ್ವೇ?
ಸರಿ ಆಯ್ತೆ. ಸರಿಯಾಗಿ ಅದಿರ್ಲಿ. ನನಗೆ ಔಷಧಿ ಕೊಟ್ಟವನು ಯಾರು, ಎಲ್ಲಿದ್ದಾನವ? ನೋಡಿ, ಆ ಕಡೆಗೆ ನೋಡಿ. ಎಲ್ಲಿ? ಆ ಕಡೆ ನೋಡಿ. ಇಲ್ಲಿದ್ದೇನೆ ಬುಡೆಯ. ಯಾಕುಡೆಯ? ನನಗೆ ಔಷಧಿ ಕೊಟ್ಟವನು ನೀನೇ. ನಾನೇ ಬುಡೆಯ. ನಿನ್ನ ಹೆಸರು ಅಣ್ಣಪ್ಪನೇ. ಹೌದು ಬುಡೆಯ. ನೀನು ಸಾಮಾನ್ಯ ಅಣ್ಣಪ್ಪನಲ್ವಪ್ಪ, ಮತ್ತೆ ನೀನು ಸ್ವಾಮಿ ಅಣ್ಣಪ್ಪ, ದೇವ ಅಣ್ಣಪ್ಪ. ನೀನು ಅಷ್ಟು ದೊಡ್ಡ ಮಾತಾಡಬಾರ್ದು ಬುಡೆಯ. ಇಲ್ಲದೆ ಹೋದ್ರೆ ಈ ಮೊದಲು ಬಂದು ಅದೆಷ್ಟೋ ಮಂದಿ ನನಗೆ ಔಷಧಿಯನ್ನು ಕುಡಿಸಿದ್ದಾರೆ. ನನ್ನ ರೋಗ ವಾಸಿಯಾಗಿರಲಿಲ್ಲ. ಈಗ ತಾನೇ ಬಂದು ಸ್ವಲ್ಪ ಮಾತ್ರ ಔಷಧಿಯಿಂದ ಈ ರೀತಿಯಾಗಿ ನಾನು ಚೇತರಿಸಿಕೊಂಡಿದ್ದೇನೆ ಅಂತ ಆದ್ರೆ ನೀನು ಸ್ವಾಮಿ ಅಣ್ಣಪ್ಪನೇ ಹೌದಪ್ಪ. ಅಲ್ಲ ಬುಡೆಯ, ಎಲ್ಲ ದೇವರ ಅನುಗ್ರಹ. ಅದಷ್ಟೇ, ನಾವು ಅವನನ್ನೇ ನಂಬಬೇಕಷ್ಟೇ. ಹೌದು. ಅಮ್ಮು, ನಮ್ಮ ಆಳುಗಳೆಲ್ಲ ಎಲ್ಲಿ ಹೋಗಿದ್ದಾರೆ? ಅವರವರ ಕೆಲಸಕ್ಕೆ ಹೋಗಿದ್ದಾರೆ. ನಮ್ಮ ಹೊಲ ತೋಟ ಎಲ್ಲ ಹೇಗಿದೆ? ಎಲ್ಲ ಚೆನ್ನಾಗಿದೆ. ಹಾಗಿದ್ರೆ ಒಮ್ಮೆ ಹೊಲದ ಕಡೆಗೆ ಹೋಗಿ ಆಳುಗಳಲ್ಲಿ ಮಾತಾಡಿ ಬರಬೇಕು ಅಂತ ಆಸೆಯಾಗಿದೆ. ನಾವು ಹೋಗಿ ಬರೋಣವೇ? ಸ್ವಾಮಿ, ಓ, ಈಗ ತಾನೇ ಚೇತರಿಸಿಕೊಂಡವರು ನೀವು. ಹೌದು. ಅವರನ್ನು ನೋಡಬೇಕು, ಅವರಲ್ಲಿ ಮಾತಾಡಬೇಕು ಅಂತಾದ್ರೆ ಆ, ಅವರನ್ನೇ ಭರಿಸೋಣ. ಅದು ಸರಿಯಲ್ಲ ಅಮ್ಮು. ಯಾಕೆ? ಯಜಮಾನನ ಮೇಲೆ ಆಳುಗಳಿಗೆ ಭಕ್ತಿ ಗೌರವ ಹುಟ್ಟಬೇಕು ಅಂತ ಆದ್ರೆ ಯಜಮಾನನೇ ಆಳುಗಳಿದ್ದಲ್ಲಿಗೆ ಹೋಗಿ ಮಾತಾಡಿಸಿಕೊಂಡು ಬರಬೇಕು, ಅವರನ್ನು ಕರೆಸಿ ಮಾತಾಡಿಸುವುದಲ್ಲ. ಹಾಗಾಗಿ ನಾವೇ ಒಮ್ಮೆ ಹೋಗಿ ಬರುವ. ದೇವರೇ, ಓ, ಹೋಗುವುದೇ ಬೇಡ ಅಂತ ನನ್ನ ಮಾತಿನ ಅರ್ಥವಲ್ಲ. ಮತ್ತೆ ಏನೇ? 2 ದಿವಸ ಕಳೀಲಿ. 1-2 ದಿವಸ ಅಲ್ಲ ಅಮ್ಮು, ನನಗೆ ಈಗಲೇ ಹೋಗಬೇಕು. ಸ್ವಾಮಿ, ಓ, ಯಾಕೆ ನನ್ನ ಮಾತುಗಳನ್ನು ಪಥ್ಯವಾಗುವುದಿಲ್ಲ ಹೇಳಿ? ಅಮ್ಮು, ನನ್ನ ಭಾವನೆ ನಿನಗೆ ಯಾಕೆ ಅರ್ಥ ಆಗುವುದಿಲ್ಲ ಹೇಳು? ಹೋಗಲೇಬೇಕು. ನನಗೆ ಹೋಗಲೇಬೇಕು. ನಾನು ಕಳುಹಿಸಿದ್ರೆ ತಾನೇ ಹೋಗುವುದು. ನೀನು ಕಳಿಸಬೇಡ, ನಾನು ಅಣ್ಣಪ್ಪನ ಜೊತೆಯಲ್ಲಿ ಹೋಗಿ ಬರ್ತೇನೆ. ಅಮ್ಮ, ಅಡ್ಡಿಪಡಿಸಬೇಡಿ, ಅವರಿಗೆ ಉತ್ಸಾಹ ಇದೆ ತಾನೆ, ನಾನು ಆಧರಿಸ್ತೇನೆ. ಅಣ್ಣಪ್ಪ ಇರುವಾಗ ನಮಗೆ ಭಯ ಉಂಟೆ? ಅಣ್ಣಪ್ಪ, ಒಡೆಯ, ಇನ್ನು ಮುಂದೆ ನೀನು ಎಲ್ಲೂ ಹೋಗಬಾರ್ದಪ್ಪ. ಈ ಬೀಡಿನಲ್ಲಿ ನನ್ನ ಜೊತೆಯಲ್ಲೇ ಇರಬೇಕಪ್ಪ. ನಿಮ್ಮ ಜೊತೆಯಾಗಿರ್ತೇನೆ ಒಡೆಯ. ಅಷ್ಟಿದ್ದರೆ ಸಾಕು ನನಗೆ. ಇವತ್ತೇ ಹೋಗ್ಬೇಕು. ಏನು ಹೇಳ್ತೀಯ? ಇವತ್ತೇ? ಇವತ್ತಲ್ಲ, ನಾಳೆಯಾ? ನಾಳೆ ನೀನು ಹೋಗು, ನನಗೆ ಈಗಲೇ ಹೊರಡಬೇಕು. ಹೌದು. ಮೊದಲು ಬಸದಿಗೆ, ಮತ್ತೆ ತೋಟಕ್ಕೆ ಹೋಗೋಣ. ಅದು ಸರಿಯಮ್ಮ. ಬಸದಿಗೆ ಹೋಗಿ ಚಂದ್ರನಾಥನ ದರ್ಶನವನ್ನು ಮಾಡದೆ ಅದೆಷ್ಟೋ ವರುಷಗಳು ಕಳೆದು ಹೋಯಿತು. ಮೊದಲು ದೇವರ ದರ್ಶನ ಆಗಬೇಕು. ಆದ್ರೆ ಬಸದಿಗೆ ಹೋಗುವುದರ ಮೊದಲು ನನ್ನ ಸ್ನಾನ ಆಗಬೇಡವೇ? ಮೈ ಮನ ಶುದ್ಧವಾಗಿ. ಹೌದು, ಮೈ ಮನ ಶುದ್ಧವಾಗಿರ್ಬೇಕು ಹೇಳ್ತಿ. ಹೌದು. ನನ್ನ ಸ್ನಾನದ ವಸ್ತ್ರ ಎಲ್ಲಿದೆ? ಇಲ್ಲೇ ಇದೆ ತಾನೆ. ಹಾಗಿದ್ರೆ ಕೊಡು. ನಾನೇ ಇರಿಸಿದವಳು. ಅದು ನಾನು ಕೇಳಿ ಪಡ್ಕೊಳ್ಬೇಕೇನೆ? ನಿನಗೆ ಕೊಡುವುದಕ್ಕೆ ಗೊತ್ತಿಲ್ವೇ? ಸಣ್ಣ ವಿಷಯ, ಇಷ್ಟೆಲ್ಲ ಮಾತುಕತೆ. ಒಂದು ಗಂಡನ ಕ್ರಮ ಹೇಗಿದೆ ತಿಳ್ಕೊಳ್ಬೇಕು ಸ್ವಲ್ಪ. ಅವಸರ ಮಾಡುದು ಯಾವ ಹೊತ್ತಿನಲ್ಲಿ ಅವಸರ? ನನ್ನ ಕಷ್ಟ ನನಗೆ ಗೊತ್ತು. ಅಣ್ಣಪ್ಪ, ಬಸದಿಗೆ ಹೋಗಿ ಚಂದ್ರನಾಥನ ದರ್ಶನವಾಗಬೇಕಾಗಿದೆ. ಮೊದಲು ಸ್ನಾನ ಮಾಡಿ ಬರ್ತೇನೆ. ಆಮೇಲೆ ನಾವು ಎಲ್ಲರೂ ಒಟ್ಟಿಗೆ ಬಸದಿಗೆ ಹೋಗೋಣವಂತೆ. ಹೊರಡೋಣವೇ? ಎಷ್ಟು ಸಂತೋಷವಾಗುತ್ತಾ ಇದೆ ಇಂದಿನ ದಿನ. ಈ ರೀತಿಯಾಗಿ ಎದ್ದು ನಿಲ್ಲುತ್ತೇನೆ ಎಂಬುದಾಗಿ ಕನಸಿನಲ್ಲೂ ಗ್ರಹಿಸಿದವನಲ್ಲ. ಎಲ್ಲ ದೇವರ ಮಹಿಮೆ ಅಲ್ವೇ? ಹೌದು ಒಡೆಯ. ಹೊರಡೋಣವೇ? ಅಮ್ಮು, ಹೊರಡೋಣ. ಬೇಡ ಅಂತ ನಾನು ಹೇಳು. ಅಮ್ಮು, ಕೈ ಕಾಲುಗಳಲ್ಲಿ ಬಲವೇ ಇಲ್ಲ. ನಡೆಯಲು ಎಷ್ಟು ವರ್ಷ ಆಯ್ತು. ಸ್ವಲ್ಪ ಹಿಡ್ಕೊಳ್ಳೆ. ದೇವರ ಮೇಲೆ ಭಾರ ಹಾಕಿ ಗಟ್ಟಿ ಹಿಡ್ಕೊ. ಚಂದ್ರನಾಥ, ಸ್ವಾಮಿಯೇ, ದೇವ, ಚಂದ್ರನಾಥ, ಕೈ ಬಿಟ್ಟ. ನೋಡು ಮಗ, ನಿನ್ನ ಅಪ್ಪಾಜಿ ನಡೀತಾ ಇದ್ದಾರೆ. ಇದು ಅರಹಂತ. ಸ್ವಾಮಿಯೇ, ದಿನೇಶ್ವರ, ದೇವನೇ,
ಹೇಳಬೇಕು ಒಂದು ಅರ್ಥವಾಗುವುದಿಲ್ವಪ್ಪ. ಬೇಡ ಒಡೆಯ. ನೀನು ಸಾಮಾನ್ಯ ಅಣ್ಣಪ್ಪನಲ್ಲ, ನನ್ನ ಮನೆಯನ್ನು ಮನವನ್ನು ಬೆಳಗುವುದಕ್ಕೆ ಬಂದ ಸ್ವಾಮಿ ಅಣ್ಣಪ್ಪ, ದೇವ ಅಣ್ಣಪ್ಪ. ನೀನು ತಪ್ಪದೇನಿದೆ ಒಡೆಯ, ಎಲ್ಲ ದೇವರ ದಯೆ. ದೇವರು ಕಣ್ಣು ಬಿಟ್ಟಿದ್ದಾರೆ. ನನ್ನವರ ಸ್ಥಿತಿಯನ್ನು ಕಂಡಂತಹ ನಾನು ಮನನೊಂದು ಜೈನ ಕಾಶಿ ಅಂತ ಮೂಡಬಿದ್ರೆ ಪಾರ್ಶ್ವನಾಥ ಸ್ವಾಮಿಗೆ ಒಪ್ಪಿಸ್ತೇನೆ. ಹೀಗೆ ಹರಿಕೆ ಹೊತ್ತವಳು. ಹೌದೇ? ಅದಕ್ಕಾಗಿ ನಾವಿಬ್ಬರು ಹೊರಟು ನಿಂತಿದ್ದೇವೆ. ಬರುವುದು ಯಾವಾಗಮ್ಮ? 3 ದಿವಸವಾಗ್ತದೆ. ನನಗೇನಪ್ಪಣೆ? ನಿಲ್ಯಾಡಿ ಬೀಡಿನ ಸಮಸ್ತ ಹೊಣೆಗಾರಿಕೆ ನಿನ್ನ ಕೈಗೊಪ್ಪಿಸ್ತಾ ಇದ್ದೀನಿ. ಅಮ್ಮ, ನಿಶ್ಚಿಂತೆಯಿಂದ ಹೋಗಿ ಬನ್ನಿ. ಈ ನೆಲ್ಯಾಡಿ ಬೀಡದಲ್ಲಿ ಯಾವುದೆಲ್ಲ ತಡೆಯಬೇಕೋ ಯಥಾ ಪ್ರಕಾರವಾಗಿ ತಡೆಯುತ್ತದೆ. ಎಲ್ಲದಕ್ಕೂ ಅಣ್ಣಪ್ಪನಿದ್ದಾನಮ್ಮ. ಅಣ್ಣಪ್ಪ, ಓ, ಒಡೆಯರ ಆರೋಗ್ಯದ ಬಗ್ಗೆ ಗಮನ ಇರಲಿ. ಎಚ್ಚರದಿಂದ ಇರ್ತೇನಮ್ಮ. ನಿಶ್ಚಿಂತೆಯಿಂದ ಹೋಗಿ. ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳಲ್ಲಿ ನಮ್ಮ ವಿಜ್ಞಾಪನೆ, ಇಂದಿನ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಭಗವದ್ಭಕ್ತರಿಗೆ ಇಂದಿನ ಸೇವಾಕರ್ತರ ಪರವಾಗಿಯೂ ಮಂಡಳಿಯ ಪರವಾಗಿಯೂ ಅನಂತಾನಂತ ಧನ್ಯವಾದಗಳು. ಮತ್ತು ಸೇರಿದಂತ ಕಲಾಭಿಮಾನಿಗಳಿಗೂ ಇಂದಿನ ಸೇವಾಕರ್ತರಾದ ಶ್ರೀಮತಿ ವಿಶಾಲಾಕ್ಷಿ ಮತ್ತು ಶ್ರೀ ಚಂದ್ರಹಾಸ್ ಶೆಟ್ಟಿ ಮತ್ತು ಮಕ್ಕಳು ಇವರಿಗೆ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀ ಮಂಜುನಾಥ ಸ್ವಾಮಿ ಮಹಾಗಣಪತಿಯು ಆಯುರ್ ಆರೋಗ್ಯ ಭಾಗ್ಯ ಸುಖ ಸಂಪದ ಹಾಗೂ ಸಕಲ ಇಷ್ಟಾರ್ಥಗಳನ್ನು ಭಗವಂತನು ನೆರವೇರಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ, ನಾಳೆಯ ದಿನ ನಾವು ಮೂಡಬಿದ್ರೆ ಸಮೀಪ ಬೆಳುವಾಯಿ ಎಂಬಲ್ಲಿ ಗಂಧರ್ವ ಕನ್ಯೆ ಎಂಬ ಕಥಾಭಾಗವನ್ನು ನಾವು ಆಡಿ ತೋರಿಸಲಿಕ್ಕಿದ್ದೇವೆ. ಅದಲ್ಲದೆ ಮಾರ್ಚ್ ತಿಂಗಳ 9ನೇ ತಾರೀಕು ಶ್ರೀ ಕಟೀಲು ಮೇಳದವರು ಎಕ್ಕಾರು ಪೆಟ್ರೋಲ್ ಪಂಪ್ ಬಳಿಯಲ್ಲಿ ಶ್ರೀ ಮೋಹನ್ ಶೆಟ್ಟಿ ಮತ್ತು ಕುಮಾರ ಶೆಟ್ಟಿ ಇವರ ಹರಿಕೆ ಬಯಲಾಟವಾಗಿ ಶ್ರೀ ದೇವಿ ಮಹಾತ್ಮೆ ಎಂಬ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿರುವರು. ಈ ಕಾರ್ಯಕ್ರಮಕ್ಕೂ ಹಾಗೂ ಇಲ್ಲಿ ಹತ್ತಿರದಲ್ಲಿ ಆದ ಎಲ್ಲಾ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಚಂದಗಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಮುಂದಿನ ಕಥಾ ಪ್ರಾರಂಭಕ್ಕೆ ಅನುಮತಿಯನ್ನು ಬೇಡುತ್ತಾ ಇದ್ದೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ.
ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚ ಹಚ್ಚೆಂಬ. ಹೇಗೆ ಉದಯಪುರದ ಸಾಮ್ರಾಟನಾಗಿ ಈ ಹೊತ್ತು ನಾನು ಮೆರೆಯುತ್ತಾ ಇದ್ದೇನೆ. ನಮ್ಮಲ್ಲಿ ಶ್ರೀಮಂತಿಕೆಗೆ ಏನು ಬರಗಾಲ ಇಲ್ಲ. ಅರ್ಥದಿಂದೆಲ್ಲವನ್ನು ಪಡೆಯ ಈ ಜಗದಿ. ಅರ್ಥವೇ ನಿಜಾರ್ಥದ ಬದುಕು. ಅರ್ಥ ಶೂನ್ಯನ ಬದುಕು ವ್ಯರ್ಥ. ಮಧುಮಿತ್ರ ಮದುವೆ ಆಗ್ಲಿಕ್ಕೆ ಸಿದ್ಧನಾಗಿದ್ದಾನೆ ಎಂಬಂತಹ ಒಂದು ಪ್ರಕಟಣೆ ಹೊರಡಿಸಿದ ಸಾಕು, ಶಾಲಾಗಿ ಬರ್ತಾರೆ. ಬಂದವರೆಲ್ಲ ವರಿಸುವುದಕ್ಕೆ ಇರುವವ ಇವನಲ್ಲ, ನಾನು ಇಚ್ಛಿಸಿದ ಸತ್ಯ ದೊರಕಬೇಕು ಎನ್ನುವ ಪ್ರಯತ್ನದಲ್ಲಿ ಮುಂದುವರಿದು ಫಲ ಕಾಣಲಿಲ್ಲ. ಈಗ ರಾಜ ಪೋಷಾಕುಗಳಿಂದ ನಾನು ಸಿದ್ಧನಾದ್ದು ಯಾಕೆ? ಒಂದು ತಿರುಗಾಟ ಆಗಬೇಕು. ಯಾರಿಗೆ ಬೇಡ? ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಬದುಕಿನಲ್ಲಿ ನಿತ್ಯ ಸಂತೋಷವನ್ನು ಅನುಭವಿಸಬೇಕು ಎನ್ನುವಂತಹ ಕನಸು ಕಾಣುತ್ತಾ ಇರುವುದು. ತಾನು ಬದುಕಲು ಬೇಕು, ಬದುಕಿರಬೇಕು, ಬದುಕಿನಲ್ಲಿ ನಿತ್ಯ ಸಂತೋಷ ನೆಮ್ಮಡುತ್ತಾ ಇರಬೇಕು. ಆದ್ದರಿಂದ ಈ ಹೊತ್ತು ಒಂದು ತಿರುಗಾಟ ಮಾಡಿ ಬರ್ತೇನೆ. ಕಣ್ಣಿಗೆ ಸಿಕ್ಕಿದ್ದನ್ನು ನಾವು ಪಡ್ಕೊಳ್ಳುವುದು, ಸಿಗದೇ ಇದ್ರೆ ಬಲಾತ್ಕಾರವಾಗಿ ಮಾಡಿಕೊಳ್ಳುವುದು, ಇದು ನಿರ್ಧಾರ. ಬರ್ತೇನೆ. ಓಯ್, ಏನು ಕಿವಿಗೊಟ್ಟು ಕೇಳ್ತಾ ಇದ್ದೀರಲ್ಲ, ಕೈಗಟ್ಟೆ ನಿಂತಿದ್ದೀರಲ್ಲ. ಒಬ್ಬ ಅರಸ ಹೊರಟಾಗ ಹೀಗೆ ಹೋಗಿ ಬರುದ? ಹಾಗಾಗುವುದಿಲ್ಲ. ಎಲ್ಲುಂಟು ಮದ್ದಾಳೆ, ಜಾಗಂಟೆ, ಚಕ್ರತಾಳ, ಚೆಂಡೆ ಯಾಕಿರುವುದು?
ನುಡಿದಿದನ ಲಾಲನಿಯನು ನುಡಿದಿದ ಮೋಗನ ಕರೆಯ ನೀರನಿಗಾರೆ ಹುಲಿಯನ್ನು ಕಂಡ ಕೂಡಲೇ ಹೆದರಿ ತಪ್ಪಿಸಿಕೊಳ್ಳುವ ಹುಲ್ಲೆ ಮರಿಯಂತೆ ಓಡುವ ಪ್ರಯತ್ನ ಮಾಡ್ತಾ ಇದ್ಯಲ್ಲ. ಪರಿಸ್ಥಿತಿಯಲ್ಲಿ ಮುಟ್ಟಿದೆ ಸ್ವಾಮಿ ನಂದು. ನಿನ್ನ ಎದುರು ಹುಲಿ ಬರ್ಲಿಲ್ಲ, ಹುಲಿ ಒಂದು ಬರ್ಲಿಲ್ಲ ಬಿಟ್ರೆ ಹೆದರಿಕೊಳ್ಳುವ ಅಗತ್ಯ ಇಲ್ಲ. ನರ ಶಾರ್ದೂಲ ನಾನು ಬಂದಿದ್ದೇನೆ. ಹೌದಾ? ಅದೆಂದರೆ ಓ ಬಾಲೆ, ಓ ನೀರೇ, ಎಂತದು ವನಮಾಲೆ, ಮಂದ ಗಮನೆ, ಮಾರನ ಅರಗಿಣಿಯಂತಿರುವ ನೀನು ನಿನ್ನಲ್ಲಿ ಒಂದಿರುತ್ತು ದೋಷವನ್ನು ಗುರುತಿಸುವುದಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಅಯ್ಯೋ ಕೆಲವೇ ನಿನ್ನ
ಕೆಲವೇ ನಿನ್ನ ಬೆಕ್ಕಿಗೆ ಪ್ರಾಣ ಸಂಕಟ. ನೋಡ್ತಾ ಇದ್ದ ಹಾಗೆ ನಿನ್ನ ಪೂರ್ಣ ವಿವರಗಳನ್ನು ಕೇಳಿ ತಿಳ್ಕೊಳ್ಬೇಕು ಎನ್ನುವಂತಹ ಒಂದು ಕುತೂಹಲ ನನಗೆ. ಆದ್ದರಿಂದಲೇ ಯಾರೇ ನೀನು, ಎಲ್ಲಿಗೆ ಹೊರಟವಳು, ಎಲ್ಲಿಗೆ ಮುಟ್ಟುವವಳು ನೀನು, ನಿನ್ನ ಪೂರ್ಣ ವಿವರ ನನ್ನಲ್ಲಿ ಹೇಳಬಹುದಾ? ಅಲ್ಯಾರಿಲ್ಲ, ನಾನೊಬ್ಬನೇ ಇಲ್ಲಿ ಬಂದಿರುವುದು. ಹಿಂದೆ ಯಾರಿಲ್ಲಲ್ಲ? ನಾನು ಇಲ್ಲಿಗೆ ಬಂದ್ರೆ ಉಳಿದವರ ಹತ್ತಿರ ಬರುವುದಿಲ್ಲ, ದೂರ ಹೋಗ್ತಾರೆ. ಹಾಗಾದ್ರೆ ಹಿಂದಿನವರಿಗೆ ಮುಂದಿನವರಿಗೆ ಸಂಬಂಧ ಇಲ್ಲಲ್ಲ? ಇಲ್ಲಿ ನನಗೆ ನಾನೇ ಧೈರ್ಯದಿಂದ ಪರಿಚಯ ಹೇಳುದಾ? ಖಂಡಿತ. ಕರೆಯ ಪ್ರಜೆಗಳ ಸತ್ಯ ಪಥದಲ್ಲಿ ನಿರದ ಪಾಲಿಪ ವೀರನೇ ಧೀರ ಗಂಭೀರ
ಎನ್ನ ಪೊರೆ ಹೇಳುವುದನ್ನು ಕೇಳಿದ್ದೇವೆ. ಇಂದ್ರಾದಿ ಸುಮನಸರು ಮೆರೆದಿರುವಂತಹ ಸುಧರ್ಮ ಸಭೆಯಲ್ಲಿ ರಂಭಾದಿ ತರುಣಿಯರ ನರ್ತನ ನಡೆಯುತ್ತಾ ಇರುತ್ತದೆ ಅಂತ. ಯಾವ ಇಂದ್ರ ಈ ಕಲಿಯುಗದಲ್ಲಿ ನಾವೆಲ್ಲ ಅದನ್ನ ಊಹಿಸಬಹುದು, ಕಲ್ಪನೆ ಮಾಡಬಹುದೇ ಹೊರತು ನಾವೇನು ನೋಡ್ಲಿಕ್ಕಿದ್ದೇವ? ಆಗುವುದಿಲ್ಲ. ಹಾಗಂತ ಹೇಳಿ ಇಷ್ಟು ಮಾಡ್ಬೇಕಂತಿದ್ರೆ ಕಾರಣ ನಮ್ಮ ಹಿನ್ನೆಲೆ ಸ್ವಲ್ಪ ದೊಡ್ಡದುಂಟು. ಹಿನ್ನೆಲೆ? ಹೌದು. ಎಲ್ಲ ಕುಣಿಯುವವರೇ ಅವರು? ಅಲ್ಲಪ್ಪ, ಆ ವಿದ್ಯೆಯನ್ನು ಕಲಿಯುವಂತಹ ಯೋಗ್ಯತೆ ನಮ್ಮಲ್ಲಿ ಉಂಟು. ಎಲ್ಲಿ ಅದು? ಅಂದ್ರೆ ಮಾಳವದ ದೊರೆ. ಮಾಳವ? ಹೌದು. ಅದನ್ನ ಆಳುವಂತಹ ದೊರೆಯ ಹೆಸರು ಯಾರು? ವಿಜಯವರ್ಮ. ಅವರ ಮುದ್ದಿನ ಮಗಳು ನಾನು. ನೀನು? ಮಾಧುರಿ. ಮಾಧುರಿ? ಹೌದು. ಮಾಧುರಿ ಘಮ ಘಮ ಮಾಧುರಿ ಪರಿಮಳ. ಹೌದು. ಕೆಲವರು ಪ್ರೀತಿನ ಮಯೂರಿ ಅಂತ ಕರೀತಾರೆ. ಒಳ್ಳೇದು. ಅರಮನೆಯಲ್ಲಿ ಸಂತಸದಿಂದ ಇರುವಂತಹ ಸಂದರ್ಭ ನಮ್ಮ ನಾಡಿಗೆ ವಿರೋಧಿಗಳ ದಾಳಿ ಆಯಿತು. ಪ್ರಜೆಗಳೆಲ್ಲ ದಿಕ್ಕು ಕಾಣದೆ ಓಡಿ ಹೋದರು. ಸೈನ್ಯ ಎಂಬುದು ಅಳಿಯಿತು. ಕಾಳಗೆ ಹೋದಂತಹ ನನ್ನ ಬಂಧು ಬಳಗ, ಎಲ್ಲ ತಂದೆ ತಾಯಿ ಎಲ್ಲರೂ ಈ ಲೋಕದ ಯಾತ್ರೆಯನ್ನು ಮುಗಿಸಿ ಬಿಟ್ಟರು. ನನಗೆ ಯಾರಿಲ್ಲ, ಅನಾಥಳಾದೆ. ವಿರೋಧಿಗಳ ಕೈಗೆ ನಾ ಸಿಕ್ಕನೆಂತಾದ್ರೆ ನನ್ನ ಬದುಕು ಹಾಳಾದಿತ್ತೆನ್ನುವಂತಹ ಉದ್ದೇಶದಿಂದ ತಪ್ಪಿಸಿಕೊಂಡು ಅಲ್ಲಿ ಓಡೋದಕ್ಕೆ ಪ್ರಾರಂಭಿಸಿದವಳು ಬಂದು ಇಲ್ಲಿ ನಿಂತಿದ್ದೇನೆ. ಹೌದಲ್ಲ? ಹೌದು. ಓಡುವುದರಲ್ಲಿ ನಿಪುಣ ನೀನು. ಇಲ್ಲೂ ನಿಲ್ತಿರ್ಲಿಲ್ಲ, ನೀವು ನಿಲ್ಲಿಸಿದ್ದು. ಹೌದಾ? ಅಷ್ಟು ವೇಗಕ್ಕೆ ನನ್ನದು. ಹೌದು. ನಿಲ್ಲಿಸಿದ್ದೀರಲ್ಲ, ಸೆರೆಗೊಟ್ಟಿ ಬೇಡಿಕೊಳ್ತಾ ಇದ್ದೇನೆ. ಏನು? ನಿರ್ಗತಿಗಳಂತಹ ನನಗೆ ಗತಿ ತೋರಿಸಬೇಕು. ವಿರೋಧಿಗಳ ಕೈಗೆ ಸಿಗದ ಹಾಗೆ ಮಾನ ಪ್ರಾಣವನ್ನು ರಕ್ಷಣೆ ಮಾಡ್ತೀರಾ? ತರಳಯ ಚೆಲುವ ರೂಪಕ್ಕೆ ಮರುಳನಾಗಿಗೆ ಅರದು ಜನ್ಮನು ಇರದ ಬಂದು ತರಣಿದಲ್ ಎನ್ನಡ ಮನವ ಮಾಡು, ಎನ್ನನು ರಮಿದಲು ಮನವ ಮಾಡು.
ಅನುಭವಿಸುವುದಕ್ಕಾಗಿರುವಂತಹದ್ದು. ಯಾವುದು ಅನುಭವಿಸಬೇಕಂತ ಯೋಗ ಬೇಕಲ್ಲ. ಆದರೂ ಕೂಡ ಮುಂದಕ್ಕೆ ನನಗೆ ಬಂದಿರುವಂತಹ ಈ ಕಷ್ಟಗಳೆಲ್ಲ ಪರಿಹರಿಸಲ್ಪಡುತ್ತದೆ ಎಂಬಂತಹ ಆಶೆಯನ್ನು ಇರಿಸಿಕೊಂಡಿರಬೇಕಾಗುತ್ತದೆ. ಹೌದು ಎನ್ನುವುದಕ್ಕೆ ಸಾಕ್ಷಿಯೋ ಎನ್ನುವ ಹಾಗೆ ಎಲ್ಲೋ ಇರುವಂತಹ ನೀನು ನನ್ನ ಸಮ್ಮುಖದಲ್ಲಿ ಕಾಣ ಸಿಕ್ಕಿದ್ದಿ ನೋಡು. ಸಿಕ್ಕಿದ್ದೇನೆ, ಮಾತಾಡಿದ್ದೀರಿ. ಹೌದು, ದೊರೆ ಯಾರಂತ ಗೊತ್ತಾಗ್ಲಿಲ್ಲ. ಉದಯಪುರ ಒಬ್ಬ ನೋಡುದು ಎಂತ ಬೆಳಕು ಸ್ವಾಮಿ. ವಿಶೇಷವಾದ ಬೆಳಕು ಈ ಉದಯಪುರದಲ್ಲಿ, ಇಲ್ಲಿ ಮಾತ್ರ ಅದು. ಊರಿನಲ್ಲಿ ಮಾತ್ರ ಬೆಳಕಲ್ಲ, ನಿಮ್ಮ ಮುಖದಲ್ಲೂ ತೇಜಸ್ಸು ಕಾಣ್ತಾ ಉಂಟು. ಹೌದು, ಹಾಗಂತ ನನ್ನ ಕೇಳುವ ದೊರೆ ನೀವಾರೆಂಬುದಾಗಿ ನಾನು ಅರಿಯೆ. ಮಧುಪ್ರಿಯ ನಾ ಎನ್ನ ಪೆಸಾರ ಎಂತ ಮಧುರೆ ಎಂತದೆ? ಮಧುರೆ ಹೌದಾ? ಒಳ್ಳೆ ಸಹವಾಸ ಮಾಡಿದ್ದಾಳೆ. ಎಂತ ಜೋಡಿ ಒಳ್ಳೆದುಂಟು. ಮಧುರೆಯ ನನಗೆ ಅಭ್ಯಾಸ ಉಂಟಂತ ಹೇಳುದಾ? ಏನ್ ಮಾತಾಡ್ತಾ ಇದ್ದೀವಿ? ಮಧುರೆ ಮಧುರೆ ಬೇಕಿತ್ತ ನಿನಗೆ? ನಾ ಹೆಣ್ಮಗು. ವ್ಯವಸ್ಥೆ ಮಾಡೋಣ. ಎಂತದ್ದು? ಹಾಗೆ ಹೇಳಿದ್ದಲ್ಲ, ಮಧುಮಿತ್ರ. ನಾನು ಸಿಹಿಗೆ ಹತ್ತಿರ. ಹೌದಾ? ಮಧು ಅಂದ್ರೆ ಜೇನು. ಹೆಸರು ಬಹಳ ಒಳ್ಳೇದುಂಟು. ಹೌದು, ಬದುಕು ಮಾತ್ರ ಹಾಗಾಗಬಾರ್ದು. ಯಾರ ಸಿಹಿಗೆ ಅತಿ ಹೆಚ್ಚಿನ ಆಗ್ತಾರೆ ಹೆಸರು ಬದಲಾವಣೆ ಮಧುಮಿತ್ರ ಹೋಗಿ ಕೊನೆಗೆ ಮಧುಮೇಹ ಆಗ್ತದೆ. ಹೌದಾ? ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡೆ ನಿತ್ಯ ಸಿಹಿಯನ್ನು ಕೇಳಿ ಪಡೆಯುವರು ನಮ್ಮ. ಅಯ್ಯೋ, ನೀವು ದೊರೆಗಳಲ್ವ, ನಿಮ್ಮಲ್ಲಿ ಉಂಟು ಬಿಡಿ. ಹಾಗಲ್ಲವೇ, ನಾನು ಶಬ್ದಾರ್ಥ ಮಾತ್ರ ಆ ರೀತಿಯಾಗಿ ಹೇಳಿದ್ದು. ಆದ್ರೆ ನಮ್ಮ ಕ್ರಮವೂ ಹಾಗೆ ಉಂಟು. ಜೀವನದಲ್ಲಿ ಐಹಿಕವಾಗಿರುತ್ತಹ ಈ ಸುಖ ಎನ್ನುವಂಥದ್ದು ದುಃಖ ಮಿಶ್ರಿತವಾದ್ದು ಅಂತ ಹೀಗಳೆಯಲಿಕ್ಕಿಲ್ಲ. ಅನ್ನ ಉಣ್ಣಬೇಕು ಅಂತಿದ್ರೆ ಅಕ್ಕಿ ಬೇಕು. ಈ ಭತ್ತದ ಹೊಟ್ಟಿನ ಅವಶ್ಯಕತೆ ನಮಗೆ ಉಂಟೇನೆ. ಕೆಲವರೆಲ್ಲ ಉಪಯೋಗ ಮಾಡ್ತಾರಂತೆ. ಹೌದಾ? ಅದರಿಂದ ಉಪಯೋಗ ಪಡಿತಾರಂತೆ. ಅವ್ರು ಪಡ್ಕೊಳ್ಳಿ, ನಾವು ಅದನ್ನೆಲ್ಲ ತಿರಸ್ಕರಿಸುವವರು. ಬಾಳಿನಲ್ಲಿ ಕಷ್ಟ ಬರ್ತದೆ, ನಿತ್ಯ ನಾವು ಸಂಕಷ್ಟವನ್ನು ಅನುಭವಿಸಬೇಕು. ಅಂತಹ ದುಃಖಗಳನ್ನು ಹತ್ತಿರ ಸೇರಿಸಿಕೊಳ್ಳುವುದೇ ಇಲ್ಲ. ನಿತ್ಯ ನಾವು ಸಂತೋಷವಾಗಿ ದಿನವನ್ನು ಉಣ್ಣಬೇಕು, ವಿಲಾಸಿ ಜೀವನದಲ್ಲಿ ಕಾಲ ಕಳೆಯಬೇಕು ಅಂತ ಹಾತೊರಿತಾ ಇರುವವರು ನಾವು. ಆದ್ದರಿಂದಲೇ ನಿನ್ನನ್ನು ಕಂಡಾಗ ಒಟ್ಟು ಹುಚ್ಚುಗಟ್ಟಿಸಿ ಬಿಟ್ಟಿಯಲ್ಲ ನೀನು. ಯಾರಿಗೆ? ಮರುಳು ಹಾಗೆ ವರ್ತಿಸುತ್ತಾ ಇದ್ದೇನೆ, ರಾಮನ ಉರುವೆಯಿಂದ ತತ್ತರಿಸುತ್ತಾ ಇದ್ದೇನೆ. ಓ ಬಾಲೆ ಮಾಧುರಿ, ನನಗೆ ಆವರಿಸುತ್ತಾ ಈ ಉರಿಯನ್ನು ಶಮನ ಮಾಡುವುದಕ್ಕೆ ನನ್ನ ಬಳಿಗೆ ಬಾ. ಹೀಗಾಗಬಾರದಿತ್ತು. ನ್ಯಾಯ ಕೊಡಿ ಎಂಬುದಾಗಿ ಸರಗೊಂಡಿ ಬೇಡಿಕೊಂಡರೆ ನನ್ನನ್ನೇ ಭಕ್ಷಿಸುವುದಕ್ಕೆ ನೀವು ಮುಂದಾಗ್ತಾ ಇದ್ದೀರಾ? ನಿನಗೆ ರಕ್ಷಣೆಯೊಂದಿಗೆ ನನ್ನವಳಾಗಿರಿಸಿಕೊಡ್ತೇನೆ. ಹೊಲಕ್ಕೆ ಬೇಲಿ ಹಾಕುವುದು ಯಾಕೆ? ಹೊಲದ ರಕ್ಷಣೆಗಾಗಿ. ಬೇಲಿ ಎಂದು ಹೊಲವನ್ನು ಮೇಯ್ದರೆ ಬೇಲಿಗೆ ಗೌರವ ಉಂಟ ಸ್ವಾಮಿ? ನಮ್ಮಲ್ಲಿ ಬೇಲಿ ಹಾಕುವ ಕ್ರಮವೇ ಇಲ್ಲ, ಉಳಿದ ಹೆದರಿಕೆ ಇಲ್ಲ. ಆದ್ರೆ ನಿಮ್ಮ ಕಡೆ ಹೆದರಿಕೆ ಇಲ್ಲ. ನಮ್ಮ ರಕ್ಷಣೆ ಅಷ್ಟು ಭದ್ರ ಅಂತ. ಈ ಹೊಲಕ್ಕೆ ಬೇಲಿ ಬೇಕೆಂಬುದಾಗಿ ಹೌದು. ಆ ಬೇಲಿ ಮತ್ತೆ ನನ್ನ ನುಂಗ್ಲಿಕ್ಕೆ ಬರುದು. ನೀವು ನುಂಗುವುದ ನೋಡಿ. ಏನೋ ಒಂದು ಮಾತು ಹೇಳ್ತೇನೆ, ಅರಸನ ಹಾಗೆ ವರ್ತಿಸಿ ನ್ಯಾಯ ಕೊಟ್ಟರೆ ನಿಮಗೆ ಒಳಿತಾದಿತ್ತು. ಅದು ಬಿಟ್ಟು ಕಾಮದ ದೃಷ್ಟಿಯಿಂದ ನನ್ನನ್ನು ನೋಡಿದ್ದು ಹೌದಂತಾದ್ರೆ ನಿಮಗೆ ಬರುವುದು
ಅಮ್ಮ ಕ್ಷಮಿಸೋ ಕ್ಷಮಿಸೋ ಆ ರೀತಿಯ ತೀಕ್ಷ್ಣವಾದ ದೃಷ್ಟಿಯಿಂದ ನನ್ನತ್ತ ನೋಡದಿರು ತಾಯಿ. ನಾನು ಭಸ್ಮವಾಗಿ ಹೋದೇನು. ನೋಡಿದೆ ಮತ್ತೇನು ಮಾಡ್ಲಿ? ಹೆಣ್ಣು ಬಡದು ಕಂಡಾಗ ನಾನು ಆ ರೀತಿಯಾಗಿ ಕಾಮಿಸಿದ್ದು ಹೌದು. ಆದ್ರೆ ಅದು ಸುಳ್ಳು, ಇದು ಸತ್ಯ ಅಂತ ಈಗ ಸ್ಪಷ್ಟವಾಗಿ ಅರಿವಾಗಿತ್ತಾಯಿ. ಗೊತ್ತಾಯ್ತಾ? ದಿವ್ಯಾಕಾರವನ್ನು ಕಾಣ್ತಾ ಇದ್ದ ಹಾಗೆ ನಾನು ಎಡವಿದ್ದು ಎಲ್ಲಿ ಅನ್ನುವುದು ನೆನಪಿಗೆ ಬರ್ತಾ ಇದೆ. ತಪ್ಪು ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ. ಆದ್ದರಿಂದ ಇದರ ಪಶ್ಚಾತ್ತಾಪದಿಂದ ಕಣ್ಣನೀರು ಸುರಿಸುತ್ತಾ ಅಡಿದಾವರಿಯಲ್ಲಿ ಜಯ 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 ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮನ್ನಿಸಮ್ಮ, ಮನ್ನಿಸು. ತಪ್ಪು ಮಾಡುವುದು ಸಹಜ, ತಿದ್ದಿ ಬಾಳುವವನು ಮನುಜ. ಓದಿ ಬ್ರಾಹ್ಮಣನಾಗು, ಕಾದಿ ಕ್ಷತ್ರಿಯನಾಗು, ವೈಶ್ಯನಾಗು, ಶೂದ್ರನೇ ಆಗು, ಏನಾದರಾಗು, ಮೊದಲು ಮಾನವನಾಗು. ಅದಾಗುತ್ತೆ ಅಂತಾದ್ರೆ ಅವಕಾಶ ಇದೆ, ಬದುಕಿಕೋ. ಇಂದವ ಬರುದಿರಿ ವಣಿಗರನ್ನಾಗರ ಚಿಂತಿಸುತ್ತಿರ್ತನು ತಾಮನರಿ ಎಂತದರಾಡಿಸಬೇಕು ಸಂಪನ್ನವೆಂದು ಚಿಂತಿಸುತ್ತಿರಲಿದ್ದ ಮನದೇ ವಣಿಗ ಧನಿಕರಲ್ಲಿ ಧನಿಕ ಸಿರಿಬೈಲಿನ ರತ್ನಾಕರ. ನಾನು ಧನಿಕ ಆದದ್ದೇ ಹೇಗೆ? ಬಡ್ಡಿಗೆ ಸಾಲ ಕೊಟ್ಟು. ನಮ್ಮ ವ್ಯವಹಾರ ಎಲ್ಲಿವರೆಗೆ ಅಂದ್ರೆ ಅಪ್ಪನಿಗೆ ಸಾಲ ಕೊಟ್ಟು ಬಡ್ಡಿ ತಗೊಂಡಿದ್ದೇನೆ. ಸಂಬಂಧದಲ್ಲಿ ಸಾಲ ಕೊಡಬಾರದು, ಹೆಂಡತಿಗೆ ಸಲಿಗೆ ಕೊಡಬಾರದು ಅಂತ. ಲಕ್ಷ್ಮೀ ಇಲ್ವಾ? ಕೇಳುತ್ತಲ್ಲ? ಕೇಳಿತು. ಕುಡಿಯುವುದಕ್ಕೆ ಏನಾದ್ರು ಬೇಕಾ? ನಾನೀಗ ಕುಡ್ಕೊಂಡೇ ಮಾತಾಡುದು. ಸ್ವರ ಕೇಳುವಾಗ ಗೊತ್ತಾಗ್ತದೆ ನನಗೆ. ಎಂತದು? ನೀವು ಕುಡ್ತಿದ್ದೀರಿ ಅಂತ. ಅದು ನೀವು ಯಾವಾಗ ಕರಿತೀರಿ ಅಂತ ನಾನು ಕಾಯ್ತಾ ಇದ್ದದ್ದು. ಕುಡಿಲಿಕ್ಕ? ಹಾಗಲ್ಲ, ಮತ್ತೆಂತದು? ಒಂದು ವಿಚಾರ ಹೇಳಲಿಕ್ಕಿತ್ತು. ಎಂತದ್ದೇ? ನನ್ನೊಮ್ಮೆ ಸರಿಯಾಗಿ ನೋಡಿ ಒಮ್ಮೆ. ನಿನ್ನನ್ನು ಹೊಸ್ತೆ ಅಂತ ನೋಡೋದು. ಆದ್ರೆ ಎಷ್ಟು ಚಂದ ಇದ್ದೇನೆ. ಇಷ್ಟು ಚಂದ ಇರೋ ನಾನು ಈ ತರದ ಸೀರೆ ಉಡುದ? ಹಳೇ ಸೀರೆ. ಮೊದಲು ಇವತ್ತೊಂದು ಚಂದ್ರ ಶೆಟ್ರು ಮನೆ ಕಾರ್ಯಕ್ರಮ ಕೇಳಿದ್ರು ನನಗೆ. ಹೋಗು ಅಂತ ಹೇಳಿದ್ರು, ಒಂದು ಸೀರೆ ಸರಿಯಾದದಿಲ್ಲ ನನಗೆ. ಅದಕ್ಕೇನು ಮಾಡೋದು ಈಗ? ಪಕ್ಕದ ಮನೆ ಪಾರ್ವತಕ್ಕ ಬೇರೆ ಮನೆ ಹೊಸ ಸೀರೆ ತಗೊಂಡಿದ್ದಾರೆ. ಎಷ್ಟು ಚಂದ ಉಂಟು ಗೊತ್ತುಂಟಾ? ಪಕ್ಕದ ಮನೆ ಹೆಂಗಸರೊಬ್ಬರು ಸೀರೆ ತಕೊಂಡ್ರೆ ಈಚೆ ಮನೆಯವಳಿಗೆ ಹೊಟ್ಟೆ ನೋವು ಆರಂಭ. ನನಗೊಂದು ಪಟ್ಟೆ ಸೀರೆ, ಕೂದಲೆ ಸೆರಿಗೆ ಬರುವಂತ ಒಂದು ಹೊಸ ಸೀರೆ ಬೇಕು ನನಗೆ. ಈಗ ಉಟ್ಟುಕೊಂಡದ್ದೇನು ಸಕಲಾತಿಯ? ಹಳೇ ಸೀರೆ ಇದು. ನಿಮ್ಮ ಹಳೆ ಹೆಂಡತಿ ಸತ್ಲಲ್ಲ, ಅವಳ ಸೀರೆ ಇದು. ಅವಳು ಸುಡುದನ್ನು ಬಿಟ್ಟು ನೀವು ಹಾಗೆ ಇಟ್ಕೊಂಡು ನನಗೆ ಕೊಟ್ಟದ್ದು. ಈಗ ನೀನು ಸತ್ತ ಮೇಲೆ ಸೀರೆ ತರ್ತೇನೆ. ನಿನಗೆ ಸೀರೆ ತರ್ಲಿಕ್ಕೆ ಕರ್ತದ್ದಲ್ಲ. ಮತ್ತೆ ನಾಳೆ ಬೆಳಿಗ್ಗೆ ನಿನ್ನ ಅಪ್ಪನ ಮನೆಗೆ ಹೋಗಿ ಬರ್ಬೇಕು ನೀನು. ಅದು ಹೌದು, ನಾನು ಹೋಗದೆ ಎಷ್ಟೋ ವರ್ಷ ಆಯ್ತು. ಮದುವೆ ಆದ್ಮೇಲೆ ಹೋಗ್ಲೇ ಇಲ್ಲ. ಸುಖ ದುಃಖ ಮಾತಾಡ್ಲಿಕ್ಕೆಲ್ಲ ಕುದುರೆ. ನಿನ್ನಪ್ಪ ನನ್ನ ಕುತ್ತಿಗೆ ಕಟ್ಟುವಾಗ 100 ಹೊನ್ನು ವರದಕ್ಷಿಣೆ ಕೊಡ್ತೇನೆ ಅಂತ ಹೇಳಿದ್ದಾನೆ. 50 ಹೊನ್ನು ಕೊಟ್ಟಿದ್ದಾನೆ, 50 ಹೊನ್ನು ಬಾಕಿ ಇಟ್ಟಿದ್ದಾನೆ. ಆ 50 ಹೊನ್ನು ಅದಕ್ಕಾಗುವ ಬಡ್ಡಿ ಹಿಡ್ಕೊಂಡು ಬರ್ಬೇಕು. ಇದು ಅಪ್ಪನಲ್ಲಿ ಉಂಟೋ ಇಲ್ವೋ ಈಗ? ಅದು ನನಗೆ ಗೊತ್ತಿಲ್ಲ, ತರಬೇಕು ಅಂತ. ಹೋಗುದೇ ಬೆಳಿಗ್ಗೆ, ಈಗಲ್ಲ. ದಾರಿ ಖರ್ಚಿಗೆ? ದಾರಿ ಖರ್ಚಿಗೆ ಹೋಗುವಾಗ ನಾನು ಕೊಡ್ತೇನೆ. ಬರುವಾಗ ಕೊಡ್ಲಿಕ್ಕೆ ನಿನ್ನ ಅಪ್ಪನಿಗೆ ಸಂಕಟವ? ಹೋಗುವಾಗ ಬರುವಾಗ ಎರಡು ಕೊಡ್ಲಿಕ್ಕೆ ನನಗೇನು ಹುಚ್ಚ? ಹೆಚ್ಚು ಮಾತಾಡಬಾರ್ದು, ಮಾತು ಕಡಿಮೆ ಆಗುತ್ತದೆ ಅಂತ ಮಾತಾಡೋದ ನೀನು. ನನಗೆ ಕೊಡಬೇಕಾದ 50 ಹೊನ್ನು, ಅದರ ಬಡ್ಡಿ ದಾರಿ ಖರ್ಚಿದ್ದು ಹಿಡ್ಕೊಂಡು ಬಂದ್ರೆ ಮನೆಯಲ್ಲಿ ಜಾಗ ಉಂಟು. ಇಲ್ಲದಿದ್ರೆ ನನ್ನ ಅಪ್ಪನ ಮನೆಯಲ್ಲಿ ಕುತ್ಕೋ ಕಡಿ. ಮರಳಿಸಿ ಪಾಲಿಪುದು ಎನ್ನನು
ನನಗೆ ಮೊದಲೇ ಎದೆ ನೋವುಂಟು. ನಿಮಗೆ ಪ್ರಾಯ ಆಯ್ತಲ್ಲ, ಕಿವಿ ಕೇಳುವುದಿಲ್ಲ ಅಂತ ಹೇಳಿ ಗಟ್ಟಿ ಹೇಳಿದ್ದು. ನನಗೆ ಪ್ರಾಯ ಆಯ್ತು ಅಂತ ಯಾರು ಹೇಳಿದ್ದು ನಿನಗೆ? ಕೂದಲೆಲ್ಲ ಬೆಳ್ಳಗಾಗಿದೆ. ಇದೆಲ್ಲ ಬಾಲನ್ನೆರೆ. ಹಾಗೆ ಶ್ರೇಷ್ಠ ಇಲ್ಲ, ನಾಡಿದ್ದು ಬರುವ ಅಮಾವಾಸ್ಯೆಗೆ 78 ತುಂಬುತ್ತದೆ. ಹಾಗಿದ್ರೆ ನೀವು ಅಮಾವಾಸ್ಯೆಗೆ ಹುಟ್ಟಿದವರ? ನೀನು ಹೇಳ್ಬಾರ್ದು. ಆಯ್ತು, ಹೋಗ್ಲಿ. ನನ್ನ ಪರಿಚಯ ಸಿಕ್ಕಿತಾ? ಸ್ವರ ಕೇಳಿದಾಗುಂಟು, ಎಲ್ಲಿ ನೋಡಿದಾಗುಂಟು. ನಾನು ಕೃಷಿಕ, ರೈತ, ನಾನೇ ಮಣ್ಣಿನ ಮಗ. ಮಣ್ಣಿನ ಮಗ ಅಂತ ಪೇಟೆ ತಿರುಗುವವನ? ಅದು ಬೇರೆಯವರಿದ್ದಾರೆ, ನಾನು ಹಾಗಲ್ಲ. ಮಣ್ಣಿನಲ್ಲಿ ದುಡಿದು ಕೃಷಿ ಮಾಡುವ ನಿಜವಾದ ಮಣ್ಣಿನ ಮಗ ನಾನು. ನಿನ್ನ ಹೆಸರು? ನಂದ. ನಿನ್ನ ಹೆಸರೇನೋ? ನಂದ. ಅಲ್ಲ, ನಿನ್ನ ಅಪ್ಪ. ನಿನ್ನ ಹೆಸರೇನು ಕೇಳ್ತೇನೆ? ನಂದ. ಸಿಟ್ಟುವರಿಸಬೇಡ, ರಕ್ತ ಬಿಸಿ ಆಗುವ ರೋಗ ಉಂಟು. ನಿನ್ನ ಹೆಸರೇನೋ? ನಂದ. ಕಾಲಗಂಟು ಮುಂದೇನಿಲ್ಲ. ಈಗ ನೀವು ನನ್ನಲ್ಲಿ ಕೇಳುವುದು ಏನನ್ನು? ನಿನ್ನ ಹೆಸರೇನು? ನಂದ. ನಿನ್ನ ತಲೆ ಇರಿಸಿ. ನನ್ನ ಹೆಸರೇ ನಂದ. ಅಯ್ಯೋ ಗ್ರಾಚಾರವೇ. ಮತ್ತೆ ಹೆಸರೇನು ಅಂತ ಹೆಸರೇನಂದ? ನಂದಣ್ಣ, ನಂದಣ್ಣ ಅಂತ ಹೆಸರು, ನಂದ್ಯಪ್ಪ ಅಂತ ಹೆಸರು. ಊರವರೆಲ್ಲ ನಂದೋ ಓ ನಂದೋ ಎಂಬುದಾಗಿ ಕರೀತಾರೆ. ನಿನ್ನನ್ನು ಎಲ್ಲಿದ್ದಂತ ಈಗ ನೆನಪಾಯ್ತು. ನೋಡಿದ್ದೀರಾ? ಎಲ್ಲಿ? ಇಲ್ಲಿ ನಮ್ಮ ಚಾವಡಿಯಲ್ಲಿ. ಈ ಚಾವಡಿಯಲ್ಲಿ? ಯಾವಾಗ? 3 ವರ್ಷಕ್ಕೆ ಮೊದಲು ನೀನು ಇಲ್ಲಿ ಬಂದದ್ದು. ನಿನ್ನ ಹೆಂಡತಿಗೆ ವಾಯ್ದೆ ಜ್ವರ, ಚಾಪೆಯಿಂದ ಹೇಳೋದಿಲ್ಲ. ನನಗೆ 10,000 ಬೇಕು ಅಂತ ಸಾಲ ತಕೊಂಡೋದ್ದು. ಎಷ್ಟು? 10,000 ನಿಮ್ಮಲ್ಲಿ? ಒಮ್ಮೆ ಸುಮ್ಮನೆ ಕೊಡ್ತುಕೊಳ್ತೀರಾ? ನಾನು ಇಲ್ಲಿಗೆ ಬರಲೇ ಇಲ್ಲ, ಮತ್ತೆ ನಿಮ್ಮಿಂದ 10,000 ಯಾವಾಗ ನಾನು ಸಾಲ ಪಡ್ಕೊಂಡದ್ದು? ತೆಕ್ಕೊಂಡಿದ್ದೀಯಾ? ನೀವು ಸುಳ್ಳು ಹೇಳುದು ಬೇಡ. ನಾನು ಸುಳ್ಳು ಹೇಳಿದ್ರೆ ಭೂಮಿ ಮಣ್ಣಾದೀತು. ಮತ್ತೆ ಭೂಮಿ ಮಣ್ಣಲ್ಲದೆ ಕಬ್ಬಿಣವು ಅದಲ್ಲ ಮಾರ. ಆ ಮಣ್ಣು ನನಗೆ ಹಾವಾಗಿ ಕಚ್ಚೀತು. ನೀವು ಸುಳ್ಳು ಹೇಳುದು ಬೇಡ. ನಾನು ಇಲ್ಲಿಗೆ ಬರಲಿಲ್ಲ, ನಿಮ್ಮಿಂದ ಸಾಲ ಪಡ್ಕೊಳ್ಳಿಲ್ಲ. ಇದಕ್ಕೆ ಹೇಳೋದು ಏನು? ಕೊಟ್ಟವ ಕೋಡಂಗಿ ತಕೊಂಡವ ವೀರಭದ್ರ. ಈಗ ವೀರಭದ್ರ ನೀವೇ. ನಾನು ವೀರಭದ್ರ ಅಲ್ಲ, ಉಗುರು ನರಸಿಂಹ. ಉಗುರು ನರಸಿಂಹ ತಕೊಂಡಿದ್ದೇನೆ ಅಂತ ಹೇಳು. ಇಲ್ಲ, ನಾನು ತಕೊಳ್ಳಿಲ್ಲ. ತಕೊಂಡಿದ್ದೇನೆ ಅಂತ ಹೇಳು. ಅಲ್ಲ, ನಾನು ತಕೊಂಡ್ರೆ ಅಲ್ವೋ ಹೇಳುದು ತಕೊಂಡಿದ್ದೇನೆ ಅಂತ. ತಕೊಂಡಿದ್ದಿ? ನಾನು ತಕೊಳ್ಳಿಲ್ಲ. ತಕೊಂಡಿದ್ದಿ? ತಕೊಳ್ಳಿಲ್ಲ. ತಕೊಂಡಿದ್ದೇನೆ ಅಂತ ಹೇಳು ಮಾರ ಒಮ್ಮೆ. ಅಲ್ಲ, ನಿಮಗೆ ಬೇಕು, ನಾನು ಯಾಕೆ ಹೇಳಬೇಕು? ನಿನ್ನ ಸೊಂಟ, ನಿನ್ನ ತಲೆ ಹೊಡಿಬೇಡಿ. ತಕೊಂಡಿದ್ದಿ? ಆಯ್ತು ಆಯ್ತು, ತಗೊಂಡಿದ್ದೇನೆ. ಯಾಕೆ ಕೊಡ್ಲಿಲ್ಲ? ಹೇಳಿದಂತ ಸಮಯಕ್ಕೆ ತೀರಿಸಬೇಕಾದ್ದು ನನ್ನ ಕರ್ತವ್ಯವಾಗಿತ್ತು. ಆದ್ರೆ ಏನು ಮಾಡೋದು ಬುದ್ಧಿ? ಕೃಷಿ ಕೈ ಕೊಟ್ಟ ಕಾರಣ ನಿಮ್ಮಿಂದ ಪಡ್ಕೊಂಡ ಸಾಲವು ನನಗೆ ತೀರಿಸುವುದಕ್ಕೆ ಆಗ್ಲಿಲ್ಲ. ಹಾಗಾಗಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಈ ರೈತನ ಸಾಲ ಮನ್ನಾ ಮಾಡ್ತೀನಿ. ಯಾರೋ ನಿನ್ನಪ್ಪ? ನೀವು. ನಾನು ಯಾಕೆ ನಿನಗೆ ಅಪ್ಪ? ನೀವು ನನ್ನನ್ನು ಮಗನೇ ಅಂತ ಕರೆದಿರಿ, ಅದಕ್ಕೆ ಅಪ್ಪ ಅಂತ ಕರೆಯೋದ? ಇರ್ಲಿ, ಮಗನಿಗೆ ಅಪ್ಪ ಅಲ್ವೋ? ನಿನ್ನಂತ ಮಗ ನನಗೆ ಹುಟ್ಟಿದ್ರೆ ಹೆತ್ತ ಹೆಂಡತಿಯನ್ನ ಹೆರಿಗೆ ಮಾಡಿಸಿದ ಸೂಲಗಿತ್ತಿಯನ್ನ ಹುಟ್ಟಿದ ನಿನ್ನನ್ನ ಒಂದೇ ಹೊಂಡಕ್ಕೆ ಹಾಕಿ ಮುಚ್ಚುತ್ತಿದ್ದೆ, ಅಪ್ಪ ಅಂತ ಕರೀತಾರೆ. ಒಂದು ತಾರತಮ್ಯ ಇಲ್ವೇನೋ? ಅದ್ಯಾಕೆ ಗೆರೆ ಹಾಕಿದ್ದಲ್ಲಿ? ನನ್ನದೇನಿದ್ರು ಸಂಕಮದಲ್ಲಿ ಕೆರೆ ದಾಟುವ ಮೊದಲು ನನಗೆ ಕೊಡಬೇಕಾದ್ದು ಕೊಡು, ಮತ್ತೆ ಇಲ್ಲಿಂದ ನಡಿ. ಹಣ ಈಗಲೇ ಕೀಳುಗದಿಯೊದಗಿಗುವುದು, ಕೀಳುಗದಿಯೊದಗಿಯುವುದು, ಪಿಂಡನ ಸಾಲ ತೀರಿಸದಾನಿದು, ಪಿಂಡನ ಸಾಲ ತೀರಿಸದಾನಿದು, ಕೂಳಿಗೂ ಗತಿಯಿಲ್ಲ ಮನ್ನಿಸಿ ಕಾಳು ಕೊಡಿ ಸಲಹೆನ್ನ, ಕೀಳು ಗತಿಯೊದಗಿಯುವುದು ಜಯ. ಬುದ್ಧಿ ಅಧಿಕಾರದಿಂದ ಗದರಿಸುವ ಹಕ್ಕು ನಿಮಗಿದೆ ಸ್ವಾಮಿ. ಯಾಕಂದ್ರೆ ನಿಮ್ಮಿಂದ 10,000 ನಾನು ಸಾಲ ಪಡ್ಕೊಂಡಿದ್ದೇನಲ್ಲ, ಹೇಳಿದಂತ ಸಮಯಕ್ಕೆ ತೀರಿಸಬೇಕಾದ್ದು ನನ್ನ ಕರ್ತವ್ಯವಾಗಿತ್ತು. ಆದ್ರೆ ಕೃಷಿ ಈ ರೀತಿಯಾಗಿ ಕೈ ಕೊಡ್ತದೆ ಎಂಬುದಾಗಿ ಭಾವಿಸಿದವನು ನಾನಲ್ಲ. ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಕೀಳು ಗತಿ ಒದಗಿದುದು ಎನಗೆ, ಕೂಳಿಗೂ ಗತಿ ಇಲ್ಲ.
ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸದಲ್ಲಿದ್ದಾರೆ, ಹಸಿವೆ ಹಸಿವೆ ಎಂಬುದಾಗಿ ಅಳುತ್ತಾ ಇದ್ದಾರೆ. ಅದಕ್ಕಾಗಿ ಬುದ್ಧಿ, ನಿಮ್ಮಿಂದ ಪಡ್ಕೊಂಡ ಸಾಲವು ನಾನು ಕೊಡುವುದೇ ಇಲ್ಲ ಎಂಬುದಾಗಿ ಹೇಳುವುದಿಲ್ಲ. ಮುಂದಿನ ಬಾರಿ ಒಳ್ಳೆ ಬೆಳೆ ಬೆಳೆಸ್ತೇನೆ, ಒಳ್ಳೆ ಫಸಲು ಬಂದ್ರೆ ನಿಮ್ಮಿಂದ ಪಡ್ಕೊಂಡ ಸಾಲವು ನಾನು ಖಂಡಿತವಾಗಿಯೂ ತೀರಿಸ್ತೇನೆ. ಈಗ ಸ್ವಲ್ಪ ಸಾಲ ಕೊಡ್ತೀರಾ? ಆದ್ರೆ ಹೋದ್ರೆ ಹತ್ತಿ ಬೆಳೆದ್ರೆ ಅಜ್ಜಿಗೆ ಒಂದು ಸೀರೆ ಅಲ್ವೇನಾ? ಹೊರತು ಕೊಡ್ಲಿಕ್ಕಿಲ್ಲ ಅಲ್ಲ, ಅದಾಗೋದಿಲ್ಲ ಅಲ್ಲ, ಆಗುದಿಲ್ಲ ಅಂತ ಹೇಳಿದ್ರೆ ನೀನು 1000 ಕಾರಣ ಕೊಟ್ಟರು ಈ ಸಾರಿ ನಿನ್ನನ್ನು ಬಿಡೋದಿಲ್ಲ. ಇಲ್ಲ ಬುದ್ಧಿ, ನೀವು ಹಾಗೆ ಹೇಳಬೇಡಿ. ನಮ್ಮ ಬಗ್ಗೆ, ಬಡವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಾವು ನಿಮ್ಮಿಂದ ಸಾಲ ಪಡ್ಕೊಂಡಿದ್ದೇವೆ ಯಾಕೆ? ನಮ್ಮಲ್ಲಿ ಇಲ್ಲದ ಕಾರಣ ಅಲ್ವೋ? ನೀವು ನಮಗೆ ಸಾಲ ಕೊಟ್ಟಿದ್ದೀರಿ ಯಾಕೆ? ನಿಮ್ಮಲ್ಲಿ ಇದ್ದ ಕಾರಣ ಅಲ್ವೋ? ಹಾಗಾಗಿ ಬಡವರ ಮೇಲೆ ಕನಿಕರ ತೋರಬೇಕು ಸ್ವಾಮಿ. ನಿಮಗೆ ದೇವರು ಬೇಕಾದಷ್ಟು ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಶ್ರೀಮಂತಿಕೆ ಇದ್ರೂ ಹೃದಯ ಶ್ರೀಮಂತಿಕೆ ಇಲ್ಲದಿದ್ದರೆ ಏನು ಪ್ರಯೋಜನ? ಹಾಗಾಗಿ ಸ್ವಲ್ಪ ಕರುಣೆಯನ್ನು ತೋರಿ. ಮುಂದಿನ ಬಾರಿ ನಾನು ಕೊಡ್ತೇನೆ. ಊರಿನಲ್ಲಿರುವ ಬಡವರಿಗೆಲ್ಲ ಸಾಲ ಕೊಡ್ತೇನೆ ಅಂತ ನಾನು ಹರಕೆ ಹೊತ್ತಿದ್ದೆ. ಊರಿನವರಿಗೆ ನನ್ನ ಬಗ್ಗೆ ಸ್ವಲ್ಪ ಕನಿಕರ. ಯಾರ ಬಗ್ಗೆಯೂ ನನಗೆ ಬರಬೇಕಾದ ವಿಷಯದಲ್ಲಿ ಕನಿಕರ ಇಲ್ಲ. ನಿನ್ನ ಮೇಲೆ ಕನಿಕರ ತೋರಿಸ್ಲಿಕ್ಕೆ ನೀನು ನನ್ನ ಹೆಂಡತಿಯ ತಮ್ಮನ ಹಾಗೆ ತಿಳ್ಕೊಳ್ಳಿ. ಆಗುದಿಲ್ಲ, ಹಾಗೆ ತಿಳ್ಕೊಳ್ಬೇಕು. ಸುಲಭದಲ್ಲಿ ಭಾವ ಮಾಡಿಕೊಳ್ಳುದು ಬೇಡ. ಕೊಡಬೇಕಾದ್ದು ಕೊಡು ಮತ್ತೆ ಹೋಗು. ಬಿಡೋದಿಲ್ಲ. ಈಗ ಬಿಡುವುದಿಲ್ಲ, ಸಿಟ್ಟಿನಲ್ಲಿ ನೀವು ಈ ರೀತಿಯಾಗಿ ಗದರಿಸಿದ್ರೆ ನಾನು ಸುಮ್ಮನೆ ಇರ್ಲಿಕ್ಕಿಲ್ಲ. ಏನ್ ಮಾಡ್ತೀಯ? ಒಂದು ಹಗ್ಗ ಹಿಡ್ಕೊಂಡು ನೇರ ಕಾಡಿಗೆ ಹೋಗ್ತೇನೆ. ಕಟ್ಟಿಗೆ ತರ್ಲಿಕ್ಕೆ? ಕಟ್ಟಿಗೆ ತರಲಿಕ್ಕೆ ಅಲ್ಲ, ಕಾಡಿಗೆ ಹೋಗಿ ಕೊರಳಿಗೆ ಹಾಕಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ. ಅದ್ರಲ್ಲಿ ನನಗೇನು ಸೂತಕ ಬರೋದಿಲ್ಲ. ಸೂತಕ ಬರುವುದಿಲ್ಲ. ಬರುವ ಸಾಯುವಾಗ ನಾನು ಹಾಗೆ ಸಾಯ್ಲಿಕ್ಕಿಲ್ಲ, ನಿಮ್ಮ ಹೆಸರು ಬರ್ದಿಟ್ಟು ಸಾಯ್ತೇನೆ. ಮತ್ತೆ ಕತ್ತಲೆ ಕೋಣೆಯಲ್ಲಿ ಕೊಳಿಯುವಾಗ ಗೊತ್ತಾಗ್ತದೆ. ಅದೆಲ್ಲ ಬೇಡ ನೀವು. ಅಲ್ಲ, ನೀನು ಅದೆಲ್ಲ ಮಾಡ್ಲಿಕ್ಕೆ ಹೋಗ. ಮತ್ತೆ ಎತ್ತು ಸ್ವಲ್ಪ ಆದ್ರೆ ನಿಮಗೆ ಕರುಣೆ ಇಲ್ಲ ಅಂತ ಆದ ಮೇಲೆ ಮತ್ತೆ ನಿಮಗೆ ಯಾಕೆ ಶ್ರೀಮಂತಿಕೆ? ನಾನೊಂದು 2 ಮಾತಾಡಿದ ಕೂಡಲೇ ಸಾಯುವ ನಿರ್ಧಾರಕ್ಕೆ ಬರುವುದು. ಸ್ವಲ್ಪ ಬಡವರಿಗೆಲ್ಲ ಕೊಡ್ಲಿಕ್ಕೆ ಸ್ವಲ್ಪ ಕಲಿಯಿರಿ ನೀವು. ಕೊಡ್ಬೇಕಾ? ಆಯ್ತು. ನೀನ್ ಎಂತದ್ದಕ್ಕ ಕೂತದ್ದು? ನೀವು ಎಂತದ್ದಕ್ಕೆ ಹೇಳಿದ್ದು? ಸರಿ ಕೂತ್ಕೊಳ್ಳಿಕ್ಕೆ ಹೇಳಿ. ಸರಿ ಕೂತ್ಕೊಳ್ಬೇಕಾ? ನೀವು ಕೂಡ ಕೂತ್ಕೊಳ್ತೀರಿ? ಹೌದು, 2 ಮಾತಾಡುವ. ನನಗೆ ಮಾತಾಡ್ಲಿಕ್ಕೆ ಜನ ಯಾರು ಸಿಕ್ಕೋದಿಲ್ಲ, ನೀನೊಬ್ಬ ಸಿಕ್ಕಿದ್ದಿ. ಈಗ ಬಡವರ ಬಗ್ಗೆ ಕರುಣೆ, ಅನುಕಂಪ, ದಯೆ ಎಲ್ಲ ಇಲ್ಲ ಅಂತ ಗ್ರಹಿಸಿದ್ಯಾ? ಇರ್ತಿದ್ರೆ ನೀವು ಈಗ. ನಾನೇನು ಕಲ್ಲೋ ಮರವೋ ಯಾರಿಗ ಗೊತ್ತು? ನನ್ನ ಹೊಟ್ಟೆಯಲ್ಲಿರುವುದು ಕರುಳೋ ಕಬ್ಬಿಣದ ಸರಳೋ? ಅದನ್ನು ಕಿತ್ತು ನೋಡುವ. ಬೇಜಾರು ಮಾಡಬೇಡ. ಬೇಜಾರು ಮಾಡಬೇಡ ಅಂತ ಹೇಳಿದ್ರೆ ಈಗ ಇಲ್ಲದ ನಿನ್ನಲ್ಲಿ ಕೊಡು ಕೊಡು ಹೇಳಿದ್ರೆ ಎಲ್ಲಿಂದ ಕೊಡುದು ಬೇಕಲ್ಲ ಅಲ್ವಾ? ಹೌದೌದು. ಈಗ ನಿನ್ನ ಮನೆಯ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಒಂದು ಮನಸ್ಸಾಯ್ತು. ನೀನು ಯಾವುದಕ್ಕೂ ಹೆದರುದು ಬೇಡ. ನಿನಗೆ ನಾನಿದ್ದೇನೆ, ನೀನು ಹೆದರ್ಕೊಳ್ಬೇಕಾದ ಅಗತ್ಯವೇ ಇಲ್ಲ. ಈಗ ಸಂತೋಷ ಆಯ್ತು. ಬೇಕು ಸ್ವಾಮಿ, ನಿಮ್ಮಂತವ್ರು ಬೇಕು. ಈಗ ಸಂತೋಷ ಆಯ್ತು. ಕಾಯ್ತೇಗ್ಯ
ಹರಿಮೋದರು ನಿನ್ನ ಹರ್ತಿಸಿ ಮೆಚ್ಚಿಸಿ ಹರಿವೀರು ಜಯ ಬಡವರಿಗೆ ಸಾಲ ಕೊಡುದು ಅವರಿಗೆ ನಿನ್ನ ಹೆಸರೇನು ಕೇಳ್ತೇನೆ ನಂದ ಸಿಟ್ಟುವರಿಸಬೇಡ ರಕ್ತ ಬಿಸಿ ಆಗುವ ರೋಗ ಉಂಟು ನಿನ್ನ ಹೆಸರೇನು ನಂದ ಕಾಲಗಂಟು ಮುಂದೇನಿಲ್ಲ ಈಗ ನೀವು ನನ್ನಲ್ಲಿ ಕೇಳುವುದು ಏನನ್ನು ನಿನ್ನ ಹೆಸರೇನು ನಂದ ನಿನ್ನ ತಲೆ ಇರಿಸಿ ನನ್ನ ಹೆಸರೇ ನಂದ ಅಯ್ಯೋ ಗ್ರಾಚಾರವೇ ಮತ್ತೆ ಹೇಳ್ತೀನಿ ಹೌದು ಎರಡು ಮಾತಾಡುವ ನನಗೆ ಮಾತಾಡ್ಲಿಕ್ಕೆ ಜನ ಯಾರು ಸಿಕ್ಕೋದಿಲ್ಲ ನೀನೊಬ್ಬ ಸಿಕ್ಕಿದ್ದಿ ಈಗ ಬಡವರ ಬಗ್ಗೆ ಕರುಣೆ ಅನುಕಂಪ ದಯೆ ಎಲ್ಲ ಇಲ್ಲ ಅಂತ ಗ್ರಹಿಸಿದ್ಯಾ ಇರ್ತಿದ್ರೆ ನೀವು ಈಗ ನಾನೇನು ಕಲ್ಲೋ ಮರವೋ ಯಾರಿಗ್ ಗೊತ್ತು ನನ್ನ ಹೊಟ್ಟೆಯಲ್ಲಿರುವುದು ಕರುಳು ಕಬ್ಬಿಣದ ಸರಳು ಅದನ್ನು ಕಿತ್ತು ನೋಡುವ ಬೇಜಾರು ಮಾಡಬೇಡ ಬೇಜಾರು ಮಾಡಬೇಡ ಅಂತ ಹೇಳಿದ್ರೆ ಈಗ ಇಲ್ಲದ ನಿನ್ನಲ್ಲಿ ಕೊಡು ಕೊಡು ಹೇಳಿದ್ರೆ ಎಲ್ಲಿಂದ ಕೊಡುದು ಬೇಕಲ್ಲ ಅಲ್ವಾ ಹೌದೌದು ಈಗ ನಿನ್ನ ಮನೆಯ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಒಂದು ಮನಸ್ಸಾಯ್ತು ನೀನು ಯಾವುದಕ್ಕೂ ಹೆದರುದು ಬೇಡ ಆಯ್ತು ನಿನಗೆ ನಾನಿದ್ದೇನೆ ನೀನು ಹೆದರ್ಕೊಳ್ಬೇಕಾದ ಅಗತ್ಯವೇ ಇಲ್ಲ ಈಗ ಸಂತೋಷ ಆಯ್ತು ಬೇಕು ಸ್ವಾಮಿ ನಿಮ್ಮಂತವ್ರು ಬೇಕು ಈಗ ಸಂತೋಷ ಆಯ್ತು ಕಾಯ್ತೇಕ್ಯ ನೀನು ಯಾರ ಹೆಗಲಿಗೆ ಕೈ ಹಾಕೋದ ನಿಮ್ಮ ಹೆಗಲಿಗೆ ಹಾಕಬಹುದಾ ನೀವು ನನ್ನ ಹೆಗಲಿಗೆ ಕೈ ಹಾಕಿದ್ದೀರಿ ಹಣ ಇದ್ದವರು ಯಾರ ಹೆಗಲಿಗೂ ಕೈ ಹಾಕಬಹುದು ಅಷ್ಟೆಲ್ಲ ಆಯ್ತು ಇನ್ನು ಹಾಕುದಿಲ್ಲ ನಂದ್ಯಪ್ಪ ನಿಮ್ಮ ಮನೆಯಲ್ಲಿ ನೀವು ಸ್ನಾನ ಮಾಡ್ತೀರಾ ಇಲ್ವೋ ಸ್ನಾನ ಮಾಡ್ತೇವೆ ತಣ್ಣೀರು ಬಿಸಿ ನೀರು ಬಿಸಿ ನೀರು ಕಾಯಿಸುವುದು ಮಣ್ಣಿನ ಹರಿವೆಯಲ್ಲಿಯೋ ತಾಮ್ರದ ಹಂಡೆಯಲ್ಲಿ ತಾಮ್ರದ ಹಂಡೆಯಲ್ಲಿ ಸಾಮಾನ್ಯ ಎಷ್ಟು ದೊಡ್ಡ ಉಂಟಾ ಒಂದು 15 ಕೊಡ ನೀರು ಹಿಡಿತದೆ ಹೌದಾ ಹೌದು ಒಳ್ಳೆ ಹಂಡೆ ಅದು ಹಳೆಯ ಕಾಲದ ಅಜ್ಜನ ಹೌದೌದು ತಗಡ ದಪ್ಪ ಇರಬಹುದು ಒಳ್ಳೆ ಸಾಕು 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 ಆಮೇಲೆ ಮನೆಯಲ್ಲಿ ಚಿನ್ನ ಗಿನ್ನ ಏನಾದ್ರು ಮಾಡಿಸಿದ್ಯಾ ಎಲ್ಲಿಂದ ಚಿನ್ನ ಗಿನ್ನ ಎಲ್ಲ ಮಾಡಿಸುದು ಈ ಬಡವ ಚಿನ್ನ ಅಂತ ಹೇಳಿ ಇದ್ರೆ ಹೆಂಡತಿಯ ಕೊರಳಲ್ಲಿರುವ ಮಾಂಗಲ್ಯದಲ್ಲಿ ತಾಳಿ ಒಂದು ಚಿನ್ನದ್ದು ಅಷ್ಟಾದ್ರೂ ಅಷ್ಟೇ ಇರುವುದು ಮತ್ತೆ ಕಟ್ಟಿಸಿದ ಮನೆ ಹೇಗುಂಟಾ ಅಯ್ಯೋ ಮನೆ ಬಗ್ಗೆ ಏನು ಕೇಳ್ತೀರಿ ಸೂರ್ಯ ಚಂದ್ರರು ಯಾವಾಗಲೂ ಮನೆಯ ಒಳಗೆ ಅದೇನು ಆಕಾಶದಲ್ಲಿ ಜಾಗ ಇಲ್ಲ ಹಾಗಲ್ಲ ಮತ್ತೆ ಮನೆಯ ಮಾಡು ತೂತು ಆಗ ನೇರವಾಗಿ ಒಳಗೆ ಬಂದು ಬೀಳ್ತಾರೆ ಮಾಡಿಲ್ಲದ ಮನೆಗೆ ಗೋಡೆ ಎಲ್ಲಿಂದ ಇರುವುದು ಅದೇ ಇದೆಲ್ಲ ಒಂದು ಚರಾಸ್ತಿಯ ವಿಷಯ ಆಯ್ತು ಇನ್ನು ಸ್ಥಿರಾಸ್ತಿಯ ಬಗ್ಗೆ ಮಾತಾಡುವ ಅದೇನು ಮನೆ ಕಟ್ಟಿದ ಜಾಗ ಉಂಟಲ್ಲ ಹೌದೌದು ಅದು ಯಾರ ಹೆಸರಲ್ಲಿ ಉಂಟು ಅದು ನನ್ನ ಹೆಸರಲ್ಲಿಯೇ ಉಂಟು ಒಳ್ಳೇದು ಒಳ್ಳೇದು ಒಂದು ಕೆಲಸ ಮಾಡು ಏನು ಮಾಡ್ಬೇಕು 15 ಕೊಡಪ ನಾನು ನೀರು ಹಿಡಿಯುವ ಹಂಡೆ ನಿನ್ನ ಹೆಂಡತಿ ಕುತ್ತಿಗೆಯಲ್ಲಿ ಇರುವ ತಾಳಿ ಆಮೇಲೆ ಆ ಮನೆ ಕಟ್ಟಿದ ಜಾಗದ ಕ್ರಯ ಪತ್ರ ಇಷ್ಟನ್ನ ನಾಳೆ ಸಂಜೆ ಒಳಗೆ ತಂದು ನನಗೆ ಕೊಡು ಅದು ಯಾಕೆ ನಿನ್ನನ್ನು ಸಾಲದಿಂದ ಮುಕ್ತ ಮಾಡುತ್ತೇನೆ ಇದು ಬಡವರ ಮೇಲೆ ಕನಿಕರ ತೋಳ್ತಾರೆ ಅಂತ ಹೇಳಿ ಈಗ ನಿಮ್ಮ ಶ್ರೀಮಂತರ ಕ್ರಮವೇ ಇದು ಬಡವರಿಗೆ ಸಾಲ ಕೊಡುದು ಅವರಿಗೆ ಕೊಡುವುದಕ್ಕೆ ಆಗದಿದ್ರೆ ಅವರ ಆಸ್ತಿಯನ್ನು ನೀವು ವಶಪಡಿಸಿಕೊಳ್ಳುವುದು ತಮ್ಮಯ ಬುದ್ಧಿ ನೀವು ಹಾಗೆಲ್ಲ ಮಾಡಬೇಡಿ ಇರುವುದೇ ಸ್ವಲ್ಪ ಆಸ್ತಿ ನೀವು ಅದನ್ನು ವಶಪಡಿಸಿಕೊಂಡ್ರೆ ನಾನು ಹೆಂಡತಿ ಮಕ್ಕಳು ಎಲ್ಲಿಗೆ ಅಂತ ಹೋಗುದು ತಮ್ಮಯ ಬುದ್ಧಿ ನೀನು ಸುಂಕದವನಲ್ಲಿ ಸುಖ ದುಃಖ ಮಾತಾಡ್ಲಿಕ್ಕೆ ಬರಬೇಡ ನೋಡಿ ಬಡವ ನಾನು ಹೇಳಿದಷ್ಟನ್ನ ನಾಳೆ ಸಂಜೆ ಒಳಗೆ ನೀನು ಮಾಡಿದ್ರೆ ಆಯ್ತು ನೀನು ಅದನ್ನ ಮಾಡದೇ ಇದ್ರೆ ನಾನೇನು ಮಾಡ್ತೇನೆ ಕೇಳು ನೀವು ಏನು ಮಾಡ್ತೀರಿ ನಿನ್ನ ಮಕ್ಕಳನ್ನ ನನ್ನ ಮಕ್ಕಳನ್ನ ಮತ್ತೆ ನಿನ್ನನ್ನ ನಿನ್ನ ಹೆಂಡತಿಯನ್ನ ಅದೇ ಮನೆ ಒಳಗೆ ತುಂಬಿ ಹೊರಗಿನಿಂದ ಬೆಂಕಿ ಕೊಡ್ತೇನೆ ನೆನಪಿರ್ಲಿ ಜಾಗ್ರತೆ ಬೇಡ ತನಿಗ ಎಂದು ಕೇಳಿ ತುಗುಡದೆ ಮನ ಮುದುಡಿ ಬಡ ರೈತ ಪೊರ ಮಡಲು ತುಗುಡದೆ ಹೇ ಪರಮೇಶ್ವರ ಈ ಪ್ರಪಂಚದಲ್ಲಿ ಎಂತಹ ಸ್ವಾರ್ಥಿಗಳು ಹುಟ್ಟಿಕೊಂಡಿದ್ದಾರೆಂದು ಕಣ್ಣಾರೆ ಕಂಡ ಹಾಗಾಯಿತು. ದೇವರು ಇವರಿಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟರೂ ಕೂಡ ಬಡವರಿಗೆ ದಾನ ಧರ್ಮಗಳನ್ನು ಮಾಡಬೇಕು ಎಂಬ ಪ್ರಜ್ಞೆ ಇವರಿಗಿಲ್ಲದಾಗಿ ಹೋಯ್ತಲ್ಲ.
ನೋಡೋಣ. ಈತನ ವರ್ತನೆಯನ್ನು ತಿಳ್ಕೊಂಡ ಹಾಗಾಯ್ತು. ಈತನ ಹೆಂಡತಿಯ ಗುಣನಡತೆ ಹೇಗಿದೆ ಅಂತ ತಿಳಿದುಕೊಳ್ಳಬೇಕಾಗಿದೆ. ಆ ಕಡೆ ತೆರಳುತ್ತೇನೆ. ಅಮ್ಮ ಇನಿತು ಕನ್ನಡ ದನಿಗನ ರಸಿಯು ಪದದುಳಂಡೆ ಹೊಂದಿಸಿಕೊಂಡಿದ್ದೇನೆ ತಾಯೇ. ಎದ್ದೇಳಪ್ಪ. ಇದುವರೆಗೆ ಎಲ್ಲಿಯೂ ಕೂಡ ನಿನ್ನನ್ನು ನೋಡಿದ ನೆನಪು ನನಗಿಲ್ಲ. ಯಾರಯ್ಯ ನೀನು? ನಾನೊಬ್ಬ ಬಡ ಕೃಷಿಕ ತಾಯಿ. ಕೃಷಿಯನ್ನು ಮಾಡುವುದಕ್ಕೆ ಬೇಕಾಗಿ ತಮ್ಮ ಯಜಮಾನರಿಂದ 10,000 ಸಾಲ ಪಡ್ಕೊಂಡಿದ್ದೆ. ಸರಿ. ಆದ್ರೆ ಹೇಳಿದಂತ ಸಮಯಕ್ಕೆ ತೀರಿಸುವುದಕ್ಕೆ ನನ್ನಿಂದ ಆಗ್ಲಿಲ್ಲ. ಬಂದು ನಾನು ಅವರಲ್ಲಿ ವಿಷಯವನ್ನು ಹೇಳಿದೆ. ಆದ್ರೆ ಅಮ್ಮ ನಿಂದನೆಯ ಮಾತುಗಳನ್ನು ಹೇಳಿದ್ರು. ಹೊಡೆಯುವುದಕ್ಕೂ ಮುಂದೆ ಬಂದ್ರು. ಈಗ ನಿಮ್ಮ ಬಳಿಗೆ ಬಂದಿದ್ದೇನೆ. ನಿಮ್ಮಲ್ಲಿ ನಾನು ಸಾಲ ಕೇಳುವುದಿಲ್ಲ. ಮನೆಯಲ್ಲಿ ಹೆಂಡತಿ ಮಕ್ಕಳು ಉಪವಾಸದಲ್ಲಿದ್ದಾರೆ. ಅಮ್ಮ ಒಳಗೆ ಒಂದಿಷ್ಟು ಅನ್ನ ಇದ್ರೆ ಕೊಡ್ತೀರಾ ತಾಯಿ? ಅಯ್ಯ, ನಿನ್ನ ಮಾತನ್ನು ಕೇಳುವಾಗ ಬೇಸರವಾಗುತ್ತಾ ಉಂಟು. ಆದ್ರೆ ಏನು ಮಾಡುವುದು ಹೇಳು? ಏನಮ್ಮ? ದಾನ ಧರ್ಮಾದಿಗಳನ್ನು ಮಾಡುವಂತಹ ಮನೆ ಇದಲ್ಲಪ್ಪ. ಮುಂದೆ ನಡಿಯಪ್ಪ. ನೀವು ಹಾಗೆ ಹೇಳಬೇಡಿ ತಾಯಿ. ನೀವು ಏನನ್ನಾದ್ರೂ ಕೊಡದಿದ್ರೆ ನಾನು ಇಲ್ಲಿಂದ ಹೋಗುವವನೇ ಅಲ್ಲ. ಸ್ವಲ್ಪ ಅನ್ನ ಇದ್ರೆ ಸಾಕು ತಾಯಿ ನನಗೆ. ಅಯ್ಯ, ನಿನ್ನ ಮಾತನ್ನು ಕೇಳುವಾಗ ರೂಢಿಯಲ್ಲಿರುವಂತಹ ಒಂದು ಮಾತು ನೆನಪಿಗೆ ಬರ್ತಾ ಉಂಟು. ಯಾವುದಮ್ಮ? ಅನ್ನದಾನಕ್ಕಿಂತ ಮಿಗಿಲಾದ ದಾನ ಮತ್ತೊಂದಿಲ್ಲ ಎಂಬುದ ಸರಿಯಾದ ಮಾತು ತಾಯಿ ಇದು. ಅಯ್ಯ, ಅನ್ನವನ್ನು ಕೊಟ್ಟರೆ ಒಂದು ಹೊತ್ತಿಗೆ ಮಾತ್ರ ಸಾಕಾಗುವುದು ನಿನಗೆ. ಹಾಗಾಗಿ ಒಂದು ವಾರದ ಮಟ್ಟಿಗೆ ನಿನಗೆ ಪಡಿಯಕ್ಕೆ ನಾನು ಕೊಡ್ತೇನಂತೆ. ಪಡಿಯಕ್ಕೆ ಒಂದು ವಾರ ಆದ್ರೆ ಬೇಯಿಸಿ ತಿನ್ಬಹುದಲ್ಲ? ಆಗಬಹುದಮ್ಮ? ಆಗ ಬೇಗ ಕೊಡಿ. ಯಜಮಾನರಿಗೆ ಗೊತ್ತಾದ್ರೆ ಮತ್ತೆ ಸಿಕ್ಲಿಕ್ಕಿಲ್ಲ. ತಗೊಳಪ್ಪ. ಸಂತೋಷ. ಒಣ ಶುಂಠಿ ಇನ್ನೇ ಮಾತನ್ನು ಕೇಳುವಾಗ ಬೇರೆಯವ್ರ ಮಾತು ಕೇಳದಿದ್ರೆ ನಿನಗೆ ಏನು ಆಗೋದಿಲ್ಲ. ಕೂತುರೆ ಏನು ಕೊಟ್ಟದ್ದೆ ಅವನಿಗೆ? ನಿಮ್ಮದು ಹಳೆ ಬಟ್ಟೆ. ಯಾರಲ್ಲಿ ಕೇಳಿ ಕೊಟ್ಟೆ? ಯಾರಲ್ಲೂ ಕೇಳಲಿಲ್ಲ. ಅದನ್ನ ಎಕ್ಕಿಕೋ. ಈ ಮನೆಗೆ ಯಜಮಾನ ನಾನ ನೀನ? ನೀವೇ. ಮತ್ತೆ ಕೇಳದೆ ಹೇಗೆ ಕೊಟ್ಟದ್ದು ಅದನ್ನ? ಗಂಡ ನಾನ ನೀನ? ನಾನು ಹೆಂಡತಿ ಅಲ್ಲ, ನೀವು ಗಂಡ ಅಲ್ಲ. ಮನೆ ಬಿಟ್ಟು ತೊಲಗದೆ ಇದ್ರೆ ನಿನ್ನನ್ನು ಮಲಗಿಸಿ ಮೆಟ್ಟಿದ್ರಲ್ಲಿ ಚಕ್ಕುಲಿ ಹುಡಿಯಾದ ಹಾಗೆ ಹುಡಿಯಾಗುತ್ತೆ. ಅದಿಕ್ಕ ಪ್ರಸಂಗಿ ನಡಿ. ಎಂತದ್ದು ಕೈಯಲ್ಲಿ? ಎಂತದ್ದು ಅದು? ಬಟ್ಟೆ ಗಂಟು. ಗಂಟಿನಿಂದ ಅಕ್ಕಿ ಉದುರ್ತಾ ಉಂಟು ಕೆಳಗೆ. ತೆಂಗಿನಕಾಯಿ ಕಾಣುತ್ತದೆ. ಬೆಲ್ಲದ ಉಂಡೆ ಉಂಟು ಅದರಲ್ಲಿ? ಇಲ್ಲ. ನನ್ನನ್ನು ಮಂಗ ಮಾಡಿದ್ದಲ್ಲದೆ ನನ್ನ ಹೆಂಡತಿಯನ್ನ ಮಂಗ ಮಾಡಿ ಇದೆಲ್ಲ ಹಿಡ್ಕೊಂಡು ಹೋಗ್ತಾರೆ. ಪಾಪ ಅಮ್ಮನವರು ನನ್ನ ಮೇಲೆ ಪ್ರೀತಿ ತೋರಿ ಕೊಟ್ಟಿದ್ದಾರೆ. ಅಮ್ಮ ಹೌದು. ಪಾಪ ಅಮ್ಮ ಪಾಪ. ಪಾಪವ ಪ್ರೀತಿಯ ಬಿಡುವುದಿಲ್ಲ. ಬೇಡ ಬುದ್ಧಿ ಬೇಡ. ಬರ್ಬೇಡಿ, ಹತ್ರ ಬರ್ಬೇಡಿ. ನಾನು ಕೊಡುವುದಿಲ್ಲ. ಕೊಡುವುದಿಲ್ಲ. ನರ ಹೇಳತ್ತೆ ಉಂಟಾ? ಹಿಡಿದ ನರ ಸಡಿಲ ಮಾಡಿದ್ದು ಯಾಕೆ ಗೊತ್ತುಂಟ? ಕೊಡ್ತೀಯ ಇಲ್ವೋ? ಕೊಡುವುದಿಲ್ಲ. ಕೊಡು ಮಾರೆ ಒಮ್ಮೆ. ಕೊಡುವುದಿಲ್ಲ. ನೆಟ್ಟಗೆ ನಿಲ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಹೋಗಿ ಒಳಗೆ. ಕೊಡ. ಕೊಡುವುದಿಲ್ಲ. ಕೊಡ. ಕೊಡಲ್ಲ ತಂಬಿಗೆ. ತಂಬಿಗೆಲ್ಲ ಸೌಟು. ಬೇಡ ಹೇಳ್ಕೊಳ್ಬೇಡಿ. ಒಮ್ಮೆಗೆ ಬಿಟ್ಟು ಬಿಡುದ ಮಾರೆ? ಮೆಲ್ಲ ಬಿಡ್ಲಿಕ್ಕೆ ಆಗೋದಿಲ್ವ ನಿನಗೆ? ನಾನು ಬಿದ್ದು ಸತ್ತು ಹೋಗ್ತಿದ್ದೀನಲ್ಲ. ನಿನ್ನ ಮುಖಕ್ಕೆ ಹಣೆ ಬರಹ ಕೆಟ್ಟವನೇ. ಎಂತಹ ಸ್ವಾರ್ಥಿ ಎಂಬುದಾಗಿ ಲೋಕಮುಖಕ್ಕೆ ತೋರಿಸಿಕೊಟ್ಟೆ. ದೇವರು ನಿನಗೆ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟರೂ ಕೂಡ ಬಡವರಿಗೆ ದಾನ ಧರ್ಮಗಳನ್ನು ಮಾಡಬೇಕು ಎಂಬ ಪ್ರಜ್ಞೆ ಇಲ್ಲದಾಗಿ ಹೋಯ್ತಲ್ಲ. ನೀನು ಇಷ್ಟು ಗಂಟು ಕಟ್ಟಿ ಇಟ್ಟಿದ್ಯಲ್ಲ, ಸಾಯುವಾಗ ನೀನು ಕೊಂಡು ಹೋಗುತ್ತೀಯ. ನೀನು ಕೊಂಡು ಹೋಗ್ತೀಯ. ಬಡವರನ್ನು ದುಡಿಸಿ ಸರಿಯಾದ ವೇತನವನ್ನು ಕೊಡದೆ ಶೋಷಣೆ ಮಾಡುವುದಕ್ಕೆ ನೋಡುತ್ತಾ ಇರುವೆಯ. ನನ್ನನ್ನು ಏನೆಂದು ಹೇಳಿದೆ? ನೀನಿಂದ 10,000 ಸಾಲ ಪಡ್ಕೊಂಡ ರೈತ ಎಂಬುದಾಗಿ ತಿಳ್ಕೊಂಡೆಯಾ? ದೊಡ್ಡ ಕುಂಬಳಕಾಯಿ ನೀನು. ನಾನು ಯಾರೆಂಬುದಾಗಿ ಸರಿಯಾಗಿ ನೋಡು.
ಕೈಲಾಸ ಧರ್ಮದೇವತೆಯಂತಹ ನಾನು ಮಾರುವೇಷದಿಂದ ಬಂದು ಅನ್ನವನ್ನು ಕೇಳಿದ್ರೆ ಹೊಡೆಯುವುದಕ್ಕೆ ಮುಂದಾದೆಯೋ ನಿನಗೆ ತಕ್ಕ ಶಾಸ್ತಿಯಾಗಲೇಬೇಕು. ಅನ್ನದ ಬೆಲೆ ಅರಿಯುವಂತಹ ನೀನು ದಟ್ಟ ದರಿದ್ರನಾಗಿ ಧರ್ಮದೇವತೆಯು ಶಾಪ ಕೊಟ್ಟ ಕ್ಷಣದಲ್ಲಿ ನನ್ನ ಸರ್ವ ಸಂಪತ್ತು ಹೊತ್ತಿ ಉರಿದು ಹೋಯಿತು. ಹೆಂಡತಿಯನ್ನ ಮೊದಲೇ ಮೆಟ್ಟಿ ಮನೆಯಿಂದ ಹೊರಗೆ ಹಾಕಿದೆ. ಈಗ ಉಳಿದದ್ದು ನಾನು ಬದುಕಬೇಕಿದ್ರೆ ಭಿಕ್ಷೆ ಬೇಡಿ ಆಗಬೇಕಷ್ಟೇ, ಎಲ್ಲಿಯಾದ್ರೂ ಬೇಡುವ. ಧರ್ಮಶೋಧನೆಗೆಂದು ಕೈಲಾಸದಿಂದ ನನಗಿಳಿದವರು ನಾವು. ಎಲ್ಲಾ ಕಡೆ ಧರ್ಮ ಪರೀಕ್ಷೆ ಮಾಡಿದ್ರು. ಸತ್ಯಾತ್ಮರು ಧರ್ಮಾತ್ಮರು ನಮ್ಮ ಪಾಲಿಗೆ ಲಭ್ಯವಾಗಲಿಲ್ಲ. ಸತ್ಯ ಧರ್ಮಗಳು ಇಲ್ಲದಂತಹ ಈ ಲೋಕವನ್ನು ಸುಮ್ಮನೆ ಬಿಡಬಹುದೇ? ಗೊತ್ತಾಗ್ಲಿಲ್ಲ, ದಯವಿಟ್ಟು ನಿಮ್ಮ ಪರಿಚಯ ಹೇಳ್ತೀರಾ? ಕೈಲಾಸದಿಂದ ದರಗಿಳಿದ ಧರ್ಮ ದೇವತೆಗಳೇ ನಾವು. ನಿಮ್ಮ ಹೆಸರು? ಕಾಳರಾಹು. ನಿಮ್ಮದು? ಕುಮಾರಸ್ವಾಮಿ. ಕನ್ಯಾಕುಮಾರಿ. ನಾವು ನಿಮ್ಮೆಲ್ಲರ ಸಹಾಯಕ ಯಾರು? ಏನಿದು ಬೇಡ್ತಾರೆ ಕೋಪ ಏನಾರೊಡನರಿ ಕೋಪ ಏನಾರೊಡನರಿಗೆ ದೊರೆಯೇ ಆಕಾಶವೇ ಕುಸಿಯಿತೆ, ಭೂಕಂಪವಾಯಿತೆ ಹೀಗೆಂದು ತಿಳಿದುಕೊಂಡೆ. ಭಯಂಕರವಾದಂತಹ ಶಬ್ದ ಎಲ್ಲಿಂದ ಎಂಬ ಹಾಗೆ ಹುಡುಕುತ್ತಾ ಬರುವಾಗ ಈ ಪ್ರದೇಶದಲ್ಲಿ 4 ಮಂದಿ ಒಟ್ಟಾಗಿದ್ದೀರಿ. ಈ ಭೂಮಿಯನ್ನು ಸುಡುವುದು ಹೀಗೆಂದು ನಿಮ್ಮೊಳಗೆ ತೀರ್ಮಾನವಾಗಿದೆ. ಓ ದೊರೆಯೇ, ಈ ಕೋಪ ಯಾರಲ್ಲಿ? ಭೂಮಿಯನ್ನು ಸುಡುವಂತಹ ಉದ್ದೇಶವಾದರೂ ಏನು? ದಯವಿಟ್ಟು ಜ್ಞಾನಿಗಳಾದ ನೀವು ತಿಳಿಸ್ತೀರಾ?
ದೇವತೆಗಳು ಭೂಮಿಯನ್ನು ಸುಡುವುದಕ್ಕೆ ಮುಂದಾಗಿದ್ದೀರಲ್ಲ, ಅದಕ್ಕೊಂದು ಕಾರಣ ಬೇಡವೇ? ಸತ್ಯ ಧರ್ಮಗಳು ಇಲ್ಲದ ಕಾರಣವಾಗಿ ಸುಡುವುದಕ್ಕೆ ಮುಂದಡಿಟ್ಟವರು ನಾವು. ಸಾಮಾನ್ಯರಂತಹ ನೀನು ಅರಿತು ಏನು ಮಾಡಬಲ್ಲೆ? ತಿಳ್ಕೊಂಡದ್ದು ಸ್ವಲ್ಪ ಕಡಿಮೆಯಾಯಿತು. ಅರಿಯದೆ ಚೆನ್ನಾಗಿ ಅರಿಯದೆ ಚೆನ್ನಾಗಿ ಮನುಜರ ಚರಿತವ ಮದಿರಿಗೆ ಮನುಜರ ಚರಿತವ ಮದಿರಿಗೆ ಎಲ್ಲಾ ಕಡೆಯಲ್ಲಿ ಧರ್ಮ ಶೋಧನೆಯನ್ನು ಮಾಡಿದಿರಾ? ಯಾರಲ್ಲಿಯೂ ಸದ್ಗುಣಗಳು ಇಲ್ಲ ಎಂಬ ಹಾಗೆ ಕಂಡು ಬಂತೆ. ಆದ್ದರಿಂದಲೇ ಭೂಮಿಯನ್ನು ಸುಡುವುದಕ್ಕೆ ಮುಂದಾಗಿದ್ದೀರಾ? ದೊರೆಯೇ, ಈ ಭೂಮಿ ಸ್ಥಿರವಾಗಿ ನಿಂತಿದೆ. ಯಾವ ಆಧಾರದಿಂದ? ಸತ್ಯ ಧರ್ಮದ ಆಧಾರದಿಂದ. ಸಮುದ್ರ ಬೇರೆ ತಪ್ಪದೆ ಇರುವುದಕ್ಕೆ ಕಾರಣ ಏನು? ಸತ್ಯ ಧರ್ಮ. ಕಾಲಕ್ಕೆ ಸರಿಯಾಗಿ ಮಳೆ ಸುರಿದು ಬೆಳೆ ಬೆಳೆದು ಜನಜೀವನ ಸುಖಮಯವಾಗಿದೆ ಎಂದಾದರೆ ಅದಕ್ಕೂ ಕಾರಣ ಸತ್ಯ ಧರ್ಮವೇ ಅಲ್ವೇ? ನಿಮ್ಮ ಪರಿಶೋಧನಾ ಕಾರ್ಯಕ್ರಮದಲ್ಲಿ ನನಗೆ ಯಾಕೋ ಅನುಮಾನ. ಎಲ್ಲೋ ಕೆಲವು ಕಡೆಯಲ್ಲಿ ಸಂಚರಿಸಿ ಕೆಲವು ಮಂದಿಯನ್ನು ಪರೀಕ್ಷಿಸಿ ಅಷ್ಟರಿಂದಲೇ ಧರ್ಮವೇ ಇಲ್ಲ ಎಂಬ ಹಾಗೆ ನೀವು ತೀರ್ಮಾನ ಕೈಗೊಂಡಿದ್ದೀರಲ್ಲ. ನಾನು ಈಗಲೂ ಹೇಳ್ತಾ ಇದ್ದೇನೆ, ಈ ಭೂಮಿಯಲ್ಲಿ ಸತ್ಯ ಧರ್ಮ ಇದೆ. ಹೇಳಿದ್ರೆ ಸಾಲದು, ಎಲ್ಲಿದೆ ಹೇಗಿದೆ ಎಂಬುದನ್ನು ತೋರಿಸಿಕೊಡು. ಸತಿ ನೆಲ್ಯಾಡಿಯಲಿ ಇರುವಳು ಪತಿಹಿತ ಸೇವೆಯಲ್ಲಿ ಇರುವಳು ಪತಿಹಿತ ಸೇವೆಯಲ್ಲಿ ಕುಡುಮಪುರಕ್ಕೆ ಕಾಲಿರಿಸಿದ್ದೀರಿ. ನಾವು ನಿಂತ ಈ ಸ್ಥಳ ಅಲ್ಲಡ್ಕ ಎಂಬ ಹಾಗೆ ಕರೆಯುತ್ತಾ ಇದ್ದಾರೆ. ಸರಿ, ನೋಡಿ ಅಲ್ಲಿ ದೊಡ್ಡದೊಂದು ಬಲೆ
ಇದೆಯಲ್ಲ, ಅಲ್ಲಿಗೆ ತೆಲ್ಲಿಯಾಡಿ ಬೀಡು ಎಂಬ ಹಾಗೆ ಹೆಸರು. ಅಲ್ಲಿ ವರ್ತಮಾನ ಕಾಲಕ್ಕೆ ಜೈನ ವಂಶೀಯರಾದ ವಿರುಮಣ ಬಲ್ಲಾಳರ ಆಳ್ವಿಕೆ ನಡೆಯುತ್ತಾ ಇದೆ. ಅವ ಅಷ್ಟೊಂದು ಧರ್ಮಿಷ್ಠನೇ? ಏನು ಹೇಳ್ತೀರಿ? ಹಿಂದಿನ ಯುಗದ ಕಥೆಯನ್ನೆಲ್ಲ ನಾವು ಕೇಳಿದೇವಲ್ಲ. ಸತ್ಯಾತ್ಮನಾದ ಹರಿಶ್ಚಂದ್ರ, ಧರ್ಮಾತ್ಮನಾದ ಧರ್ಮರಾಯ ಅವರ ಜೀವನ ಕ್ರಮಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸತ್ಯಾತ್ಮರಾಗಿ ಧರ್ಮಾತ್ಮರಾಗಿ ಬೆರೆಯುತ್ತಾ ಇದ್ದಾರೆ. ಪುರುಷ ಧರ್ಮವನ್ನು ಉಳಿಸಿಕೊಂಡ ಹಾಗಾಯ್ತು. ಸ್ತ್ರೀ ಧರ್ಮವನ್ನು ಉಳಿಸಿಕೊಂಡವರಿದ್ದಾರ? ಇದ್ದಾರೆ. ಯಾರು? ಒಡೆಯರ ಬಡದಿ ಅಮ್ಮುದೇವಿಯರು. ಹಿರಿಯರಿಗೆ ಮಗಳಂತೆ, ಕಿರಿಯರಿಗೆ ತಾಯಿಯಂತೆ, ಸಮಾನರಿಗೆ ಸೋದರಿಯಂತೆ ಈ ಊರ ದಾರಿಯರಿಗೆಲ್ಲ ಆದರ್ಶ ವನಿತೆಯಾಗಿದ್ದು ಪರಮ ಸಚ್ಚರಿತೆ, ಪರಮ ಪತಿವ್ರತೆ. ಅವರು ಇಬ್ಬರೇ ಇರುವುದಾ? ಆ ದಂಪತಿಗಳಿಗೊಬ್ಬ ಮಗನಿದ್ದಾರೆ, ಕುಮಾರಯ್ಯ. ಸಣ್ಣವನ ದೊಡ್ಡವನು? ವಯಸ್ಸಿನಲ್ಲಿ ಎಳೆಯವನೇ, ಗುಣಲಲಿತೆಯಲ್ಲಿ ವರಿಷ್ಠರಿದ್ದಾರೆ. ಈಗಲೇ ಅವರು ಮಾಡುವಂತಹ ಧರ್ಮ ಕಾರ್ಯಗಳನ್ನು ಕಂಡು ನಾನೇ ಬೆರಗಾಗಿ ಹೋಗಿದ್ದೇನೆ. ಮುಂದೊಂದು ದಿನ ಧರ್ಮಾಧಿಕಾರಿ ಆಗುವಂತಹ ಸರ್ವ ಲಕ್ಷಣಗಳು ಆ ಕುಮಾರಯ್ಯನಲ್ಲಿದೆ. ಆಮೇಲೆ ಈ ನಾಡಿನವರು ಹೇಗೆ? ಸತ್ಯಾತ್ಮರು, ಧರ್ಮಾತ್ಮರು, ನೀತಿವಂತರು, ಪರೋಪಕಾರಿಗಳು. ಅವರವರ ಮತ ಧರ್ಮದ ಮೇಲೆ ಅತಿಶಯವಾದಂತಹ ಪ್ರೀತಿಯನ್ನು ಹೊಂದಿದವರಿದ್ದಾರೆ. ಬಡವರ ಭಿಕ್ಷುಕರು ಬಂದ್ರೆ ಅಂತವರಿದ್ದಾರೆಂದು ಗೊತ್ತಾದ್ರೆ ಸಾಕು, ಅವರ ಬಳಿಗೆ ಹೋಗಿ ಅವರನ್ನು ವಿಚಾರಿಸಿ ಮನೆಯವರೆಗೆ ಕರೆಕೊಂಡು ಬಂದು ಹೊಟ್ಟೆ ತುಂಬಾ ಹುಡಬಡಿಸಿ ಈ ಸಮಾಜದಲ್ಲಿ ಅವರು ಕೂಡ ನಮ್ಮ ಹಾಗೆ ಬದುಕುವುದಕ್ಕೆ ಅರ್ಹತೆಯನ್ನು ಹೊಂದಿದವರು ಎಂದು ತಿಳಿಯುವ ಉದಾರ ಮನಸ್ಸಿನವರು. ಅದು ಹೌದು. ಇಲ್ಲಿಯ ನಾಡಿನ ಅಧಿಕಾರಿಗೂ ನಿನಗೂ ಏನಾದ್ರೂ ಒಂದು ಸಂಬಂಧ ಇರಬೇಕಲ್ಲ? ಯಾವ ಸಂಬಂಧವೂ ಇಲ್ಲ. ಮತ್ತೆ ಹೊಗಳುತ್ತಾ ಇದ್ದೀನಿ ನೀನು. ನಾನು ಅವರ ಮನೆಯ ಆಳು. ನಿನ್ನ ಮಾತಿನಲ್ಲೇ ನಾವು ಅರ್ಥವಿಸಿಕೊಂಡೆವು. ಆಳು ಅರಸರನ್ನು ಹೊಗಳದೆ ಮತ್ತೆ ಯಾರನ್ನು ಹೊಗಳಬೇಕು? ನೀನು ಹೊಗಳಬೇಕಾದ್ದು ಇಲ್ಲಿ ಅಲ್ಲ, ಮತ್ತೆ ನಿನ್ನ ಅಧಿಕಾರಿಯ ಬಳಿಗೆ ಹೋಗು. ಅಲ್ಲಿ ಹೆಚ್ಚು ಬಹಳಷ್ಟು ಹೊಗಳು, ಹೆಚ್ಚೆಚ್ಚು ಸಿಗ್ತದೆ ನಡೆ ಇಲ್ಲಿಂದ. ಏನು ನಾನು ಆಡಂಬರಕ್ಕಾಗಿ ಒಡೆಯರದು ಹೊಗಳ್ತಾ ಇದ್ದೇನೆಂಬ ಹಾಗೆ ತಿಳ್ಕೊಂಡಿದ್ದೀರಾ? ನಾನು ಇದುವರೆಗೆ ಆಡಿದ ಮಾತುಗಳೆಲ್ಲ ಶಿವನಾಳೆಯಾಗಿಯೂ ಸತ್ಯವಾಗಿದೆ. ಹಾಗಾದ್ರೆ ಅವರ ಪರೀಕ್ಷೆ ಮಾಡಲೇಬೇಕು. ಹೋಗೋ. ಈ ದಿವಸ ನಿಮ್ಮ ಪರೀಕ್ಷಾ ಕಾರ್ಯಕ್ರಮ ನೆಲ್ಯಾಡಿ ಬೀಡದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯುವುದಕ್ಕಿಲ್ಲ. ಯಾಕಾಗುದಿಲ್ಲ? ಮನೆಯಲ್ಲಿ ಎಲ್ಲರೂ ಇಲ್ಲಮ್ಮ. ಎಲ್ಲಿಗೆ ಹೋಗಿದ್ದಾರೆ? ಒಡೆಯರ ಬಡದಿಯಾದ ಅಮ್ಮುದೇವಿಯವರು ಮಗನಾದ ಕುಮಾರಯ್ಯನನ್ನು ಕೂಡಿಕೊಂಡು ಜೈನ ಕಾಶಿಯಾದಂತಹ ಮೂಡಬಿದ್ರೆಗೆ ಹೋಗಿದ್ದಾರೆ. ಉದ್ದೇಶ ಏನಂತೆ? ಏನೋ ಈ ಹಿಂದೆ ಸಂಸಾರದಲ್ಲಿ ಕಷ್ಟಪಟ್ಟಂತಹ ವೇಳೆಯಲ್ಲಿ ಆ ಪಾರ್ಶ್ವನಾಥ ಸ್ವಾಮಿಗೆ ಹರಿಕೆಯನ್ನು ಹೇಳಿದ್ರು, ಅದನ್ನು ತೀರಿಸುವುದಕ್ಕಾಗಿ ಹೋಗಿದ್ದಾರೆ. ಹೋದದ್ದು ಯಾವಾಗ? ನಿನ್ನೆ. ಪೂಜೆ ಈ ದಿನ. ಬರುವುದು ಯಾವಾಗ? ನಾಳೆ ಬರ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿಯವರೆಗೆ ನಾವಿಲ್ಲಿ ಏನ್ ಮಾಡುವುದು? ಅವರನ್ನು ಕಾಯುವಂತ ತಾಳ್ಮೆ ನಮಗಿಲ್ಲ. ಆದ್ರೂ ಪರೀಕ್ಷೆ ಮಾಡುವ ಉತ್ಸಾಹ ಉಂಟಲ್ಲ, ಖಂಡಿತ ಇದೆ. ಅವರು ಪರೀಕ್ಷೆಗೆ ಒಳಪಡಬೇಕು ಎಂಬ ಹಾಗೆ ನನಗೂ ಒಂದು ಆಶಯವಿದೆ. ಹಾಗಾಗಿ ನಿಮಗೆ ಈಗ ಅನುಕೂಲಕರವಾದ ದಾರಿಯನ್ನು ನಾನೇ ತೋರಿಸಿಕೊಡ್ತೇನೆ. ಯಾವ ರೀತಿ? ತಾಯಿ ಮಗ ಮೂಡಬಿದ್ರೆಯಿಂದ ಬರುವಾಗ ದಾರಿ ಮಧ್ಯದಲ್ಲಿ ತಡೆದು ನಾನಾ ರೀತಿಯಾಗಿ ಪರೀಕ್ಷೆ ಮಾಡಿ ಮತ್ತೆ ಬೀಡಿಗೆ ಬನ್ನಿ. ಒಡೆಯರಿದ್ದಾರೆ, ಅವರನ್ನೂ ಪರೀಕ್ಷೆ ಮಾಡಿ. ಮುಂದೆ ಈ ನಾಡಿನ ಜನತೆಯ ಪರೀಕ್ಷೆಯೂ ಆಗಲಿ. ಯಾರಲ್ಲಿಯೂ ಸದ್ಗುಣಗಳು ಇಲ್ಲ ಎಂಬ ಹಾಗೆ ಕಂಡು ಬಂದರೆ ಆಮೇಲೆ ನಿಮ್ಮ ಮನಸ್ಸಿಗೆ ತೋಚಿದ ಹಾಗೆ ಮಾಡಬಹುದು. ಅಲ್ಲಿಯವರೆಗೆ ತಾಳ್ಮೆಯಿಂದ ಇರಬೇಕು ಎಂದು ಕೇಳಿಕೆ. ಇಷ್ಟೆಲ್ಲ ಹೇಳಿದ್ಯಲ್ಲ, ನಿನ್ನ ಹೆಸರೇನು? ಅಣ್ಣಪ್ಪ. ಅವರು ಸತ್ಯಾತ್ಮರು ಧರ್ಮಾತ್ಮರು ಹೌದು ಎಂದು ಕಂಡು ಬಂದರೆ ಈ ಲೋಕದ ಉದ್ಧಾರಕ್ಕಾಗಿ ಧರ್ಮ ದೇವತೆಗಳಾಗಿ ನೆಲೆಯಾಗ್ತೇವೆ. ಈ ಭೂಮಿಯ ಭಾಗ್ಯ ಅಂತ ತಿಳ್ಕೊಳ್ತೇವೆ.
ಕೊಡುತ್ತೇವೆ. ಸತ್ಯ ಧರ್ಮ ಇದೆ ಎಂದಾದಲ್ಲಿ ಆತನ ಜೊತೆಗೆ ನಿಂತು ಧರ್ಮವನ್ನು ಬೆಳಗುವುದು ಸಹಕಾರಿಯಾಗುತ್ತೇವೆ. ಧರ್ಮವೇ ಇಲ್ಲವೆಂದಾದಲ್ಲಿ ನಾವು ಕೊಡುವಂತ ಶಿಕ್ಷೆಗೆ ಒಳಗಾಗಲಿ. ಮಾಂಸವನ್ನು ಚೆನ್ನಾಗಿ ಬಯಸಿಕೊಳ್ಳುತ್ತೇವೆ. ಆ ನಂತರ ರಕ್ತ ಮಾಂಸಕ್ಕೆ ಕಾಯುವಂತ ಭೂತಗಣಗಳಿಗೆ ಔತಣ ನಾವು ಮಾಡ್ತೇವೆ. ಆಗಲೇ ಒಪ್ಪಿಕೊಂಡಿದ್ದೇನೆ. ನಾವೇ ಹೇಳಿಕೊಡ್ತೇವೆ. ನಿಮಗೆ ಸಿಟ್ಟು ಬರಲಿಲ್ವೇ ತಾಯಿ? ಬಂದಿತ್ತು, ಕಾಣುವುದಿಲ್ಲ. ತಾಳ್ಮೆ ತಂದುಕೊಂಡದ್ದು. ಹೌದೇ? ಯಾಕೆ? ನಿನ್ನ ಮಾತುಗಳೇ ಕಾರಣ. ಅಂದ್ರೆ ಅಲ್ಲಿ ಧರ್ಮಾತ್ಮರಿದ್ದಾರೆ ಅಂತ ಹೇಳ್ತೀಯಲ್ಲ, ಹೌದು. ಅದು ಹೌದು ಅಂತಾದ್ರೆ ಸಿಟ್ಟಿನಿಂದ ಅನರ್ಥ ಆಗ್ತದೆ. ಹಾಗಾಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಿನ್ನಲ್ಲೊಂದು ಎಚ್ಚರಿಕೆಯ ಮಾತು. ಏನಮ್ಮ? ಈ ಕ್ಷಣ ಇಲ್ಲಿಂದ ಹೋಗಬೇಕು. ಎಲ್ಲಿಗೆ? ನಿನ್ನೊಡೆಯರಲ್ಲಿಗೆ ಹೋಗಿ ಒಂದು ವಿಷಯ ಸೂಚಿಸಬೇಕು. ಏನೆಂದು? ಧರ್ಮಶೋಧನಾ ಕಾರ್ಯನಿಮಿತ್ತ ಧರ್ಮದೇವತೆಗಳು ನಿಮ್ಮಲ್ಲಿಗೆ ಬರುವವರಿದ್ದಾರೆ. ನಿರಂತರವಾಗಿ ದಾನ ಧರ್ಮಾದಿಗಳು ಸಾಗುತ್ತಾ ಇರಬೇಕು. ಹೀಗೆಂದು ಮೊದಲಾಗಿ ಎಚ್ಚರಿಸಬೇಕು. ಅದು ಮೊದಲೇ ಯಾಕೆ ಹೇಳ್ಬೇಕಮ್ಮ? ನಾವು ಹೀಗೆ ಬರುವುದಿಲ್ಲ, ಬೇರೆ ಬೇರೆ ರೂಪ ಧಾರಣೆ ಮಾಡಿಕೊಂಡು ಬರ್ತೇವೆ. ಆವಾಗ ಅಲ್ಲಿ ನಮ್ಮ ಪಾಲಿಗೆ ಸೋಲಾಯಿತು ಅಂತಾದ್ರೆ ಲೋಕೋದ್ಧಾರಕ್ಕಾಗಿ ಅಲ್ಲಿ ನೆಲೆಯಾಗಿ ಅನುಗ್ರಹಿಸ್ತೇವೆ. ಇಷ್ಟು ವ್ಯವಸ್ಥೆ ನಿನ್ನಿಂದಾಗಬೇಕು. ಹಾಗೂ ಎಚ್ಚರಿಸು, ಸಾರಿ ಹೇಳು. ಬಳಗಗೆ ಸಾರಲಿದಗೆ ಪಕ್ಷಿ ಬಳಗಗೆ ಹಾರಲಿಗೆ ಗಗನ ಮಾರ್ಗ
ದಾನ ಧರ್ಮಾದಿಗಳು ನಡೆಯುವ ವ್ಯವಸ್ಥೆ ಮಾಡು. ಇನ್ನೊಬ್ಬರ ಒತ್ತಾಯಕ್ಕೆ ಕಟ್ಟು ಬಿದ್ದು ನನ್ನೊಡೆಯರು ದಾನ ಧರ್ಮಾದಿಗಳನ್ನು ಮಾಡುವುದಂತ ತಿಳ್ಕೊಂಡಿದ್ದೀರಾ? ಅಲ್ಲವೇ? ಖಂಡಿತ ಅಲ್ಲ. ಮತ್ತೆ ಒಂದು ಮಾತು ಕೇಳಲೆ ತಾಯಿ, ಬೆಂಕಿಯನ್ನು ಮುಟ್ಟಿದ್ರೆ ಏನಾಗ್ತದೆ? ನಾವು ಹೇಳಿ ಬೆಂಕಿ ಸುಡುವುದಾ? ಸುಡುವುದು ಬೆಂಕಿಯ ಗುಣ ಅಲ್ವೇನೋ? ಹೌದು. ಪೂರ್ವದಲ್ಲಿ ಉದಿಸಿದ ಸೂರ್ಯ ಪಶ್ಚಿಮದಲ್ಲಿ ಅಸ್ತಂಗತನಾಗ್ತಾನೆ. ನಾವು ಹೇಳಿ ಅವ ಕರ್ಮ ಮಾಡುವುದಾ? ಕರ್ಮ ಸಾಕ್ಷಿ ಆತ. ಹಾಗೆಯೇ ಆಕಾಶದಲ್ಲಿ ಹಕ್ಕಿಗಳೆಲ್ಲ ಹಾರಾಡ್ತಾ ಇರ್ತವೆ. ನಾವು ಹೇಳಿ ಅವುಗಳು ಹಾರಾಡುವುದಾ? ವಿಹಂಗಮ, ಹಾರುವುದು ಹಕ್ಕಿಗೆ ಸಹಜ ಸ್ವಭಾವ. ಹಾಗೆಯೇ ದಾನ ಧರ್ಮಾದಿಗಳನ್ನು ನಡೆಸಿಕೊಂಡು ಬರುವುದು ನನ್ನ ಒಡೆಯರ ಸಹಜ ಸ್ವಭಾವ. ಆದ್ದರಿಂದ ಮೀರಲಾರರು ಸತ್ಯ ಧರ್ಮವ, ಅಪಾರ ಮಹಿಮರು ಖಂಡಿತ. ಅವರ ಪರೀಕ್ಷೆಯೂ ಖಂಡಿತ. ಫಲಿತಾಂಶ ಅದು ಆಮೇಲೆ ಗೊತ್ತಾಗ್ತದಲ್ಲ. ಈಗಲೇ ಹೇಳುವುದಕ್ಕೆ ಬರ್ತದೆ ಅಲ್ಲ? ಹೌದಾ? ಹೇಗೆ? ಸೋಲಿದೆ. ನಿನಗೋ ಅಲ್ಲ, ನಿನ್ನ ಒಡೆಯರಿಗೋ? ಅವರಿಗೂ ಅಲ್ಲ. ಹಾಗಾದ್ರೆ ಸೋಲೇ ಇಲ್ವಾ? ಇದೆ. ಯಾರಿಗೆ? ಧರ್ಮ ದೇವತೆಗಳ ಒಡೆಯ ಕಾಳರಾಹುವಿಗೆ ಸೋಲು. ಒಪ್ಪಿಕೊಳ್ಳೋಣ. ಕುಮಾರಸ್ವಾಮಿ, ನೀವತ್ತು ಗೆಲ್ಲುವುದೇ ಇಲ್ಲ. ಪರಮ ಸಂತೋಷ. ಸೋಲು ನಿಮಗೆ. ನೋಡು ಅಮ್ಮ, ತಾಯಿ, ನೀವು ಎಲ್ಲೇ ಹೋದ್ರು ಸೋಲುವುದಂತೂ ಖಂಡಿತ. ಗೆಲುವು ನನಗೆ, ನನ್ನ ಒಡೆಯರಿಗೆ. ಸರಿ, ನಾವು ಬಯಸಿ ಬಂದದ್ದು ಹಾಗೆ. ಸತ್ಯದಲ್ಲಿ ಧರ್ಮದಲ್ಲಿ ನಮ್ಮನ್ನು ಮೀರಿಸುವವರು ಯಾರಿದ್ದಾರೆ ಎನ್ನುವ ಹಾಗೆ ಇದ್ದಾರಂತ ಹೇಳಿದ್ಯಲ್ಲ. ಪರೀಕ್ಷಿಸುವುದಕ್ಕೆ ಹೋಗಿ ಹೋಗಿ. ನಾವೇನು ಹೋಗ್ತೇವೆ, ಪರೀಕ್ಷೆ ಮಾಡ್ತೇವೆ. ಆದರೆ ಏನಪ್ಪ? ನಿನ್ನ ನಂಬಲಿಕ್ಕೆ ಆಗುದಿಲ್ಲ. ನನ್ನನ್ನು? ಹೌದು. ನಾನೇನು ಮಾಡಿದ್ದೇನೆ? ನಿನ್ನ ಮೇಲೆ ಅನುಮಾನ ಉಂಟು. ನನ್ನ ಮೇಲೆ? ಯಾಕೆ ತಾಯಿ? ನಿನ್ನ ಕಣ್ಣುಗಳನ್ನು ಗಮನಿಸಿ ಅನುಮಾನಿಸುತ್ತಿರುವುದು. ಕಳ್ಳನ, ಕಾಮುಕನ, ಕುಡುಕನ, ವಂಚಕನ ಕಣ್ಣುಗಳಲ್ಲಿ ಚಾಂಚಲ್ಯ ತುಂಬಿರುತ್ತದೆ. ನನ್ನ ಕಣ್ಣುಗಳಲ್ಲಿ ಚಾಂಚಲ್ಯ ತುಂಬಿರುವ ಕಾರಣ ವಂಚಕನೋ ಅಂತ ಅನುಮಾನ. ನಾನು ಯಾಕೆ ವಂಚನೆ ಮಾಡ್ಲಿ ತಾಯಿ? ಸುಮ್ಮನೆ ಹೇಳಿದ್ದಲ್ಲ. ನಿನ್ನೊಳೆ ಇರುವ ಧರ್ಮಿಗಳಾಗಿದ್ದಲ್ಲಿ ಅವರಿಗೆ ಮಾತ್ರ ಶಿಕ್ಷೆ ಅಲ್ಲ ತೋರಿಸ ನಿನಗೂ ಉಂಟು ಅಂತ ಎಚ್ಚರಿಸಿದ್ದೇವೆ. ಒಪ್ಪಿಕೊಟ್ಟಿದ್ದೇನೆ. ಆ ಶಿಕ್ಷೆಗೆ ಹೆದರಿ ಎಲ್ಲಾದ್ರೂ ತಪ್ಪಿಸಿಕೊಳ್ತೀಯೋ ಅಂತ ಅನುಮಾನ. ಓ ಹಾಗೆ. ಯಾವ ದಾರಿಯಾಗಿ ಹೋಗ್ತೀಯಾ? ದಾರಿ ಇರುವುದೇ ಒಂದೇ. ಅಲ್ಲಿ ಹೋಗಿ ಏನು ಪ್ರಯೋಜನ ಆದೀತು? ಹೋಗುದಿಲ್ವಾ? ನಿಮಗೆ ನನ್ನ ಮೇಲೆ ಅನುಮಾನ, ನಾನು ನಿಮ್ಮನ್ನೇ ನಂಬುವುದಿಲ್ಲ. ಯಾಕ? ಕಾರಣ ಇದೆ. ಅಲ್ಲಿಗೆ ಹೋಗಿ ನೀವು ಪರೀಕ್ಷೆ ಮಾಡ್ತೀರಿ, ನಿಮ್ಮ ಪಾಲಿಗೆ ಅಲ್ಲಿ ಸೋಲಾಯಿತು ಎಂದಾದರೆ ಕೇಳದೆ ನೀವು ಅಲ್ಲಿಂದಲೇ ಓಟಕ್ಕಿದ್ರೆ ನಿಮ್ಮಂತವರನ್ನು ನನ್ನಂತವ ಎಲ್ಲಿ ಅಂತ ಹುಡುಕ್ಲಿ? ಹುಡುಕಿದ್ರು ನಾವು ಸಿಕ್ಕಿಯೇವೋ? ಇಲ್ಲ. ಆದರೆ ಹುಡುಕುವ ಪ್ರಮೇಯ ನಿನಗೆ ಬರುವುದಿಲ್ಲ. ಯಾಕಮ್ಮ? ನಾವು ಧರ್ಮದೇವತೆಗಳು. ಸೋತರು ಗೆದ್ದರು ಮರಳಿ ಬಂದೇ ಬರ್ತೇವೆ. ನೀನು ಬರ್ತೀಯ ಇಲ್ವೋ ಅಂತ. ಅಮ್ಮ, ದೇವರ ಬಗ್ಗೆ ವಿಶ್ವಾಸ ಇದೆ ತಾನೆ? ಅಲ್ಲಿ ಪರಿಣಾಮ ಏನೇ ಆಗಲಿ ಮರಳಿ ಇದೇ ಹಲ್ಲಡ್ಕ ಎನ್ನುವ ಈ ಸ್ಥಳಕ್ಕೆ ಬಂದ್ರೆ ನಾನಿಲ್ಲಿ ಕಾಣ ಸಿಗ್ತೇನೆ. ಏನ್ ಆಧಾರ? ನನ್ನ ಮಾತುಗಳಿಗೆ ಸಾಕ್ಷಿ ಪರಮೇಶ್ವರ. ಮತ್ತೆ ನಾವು ಒಂದಾಗುವುದಕ್ಕೆ ಸಾಕ್ಷಿ ಹೋಗಿ ಪರೀಕ್ಷೆ ಮಾಡಿ. ನನಗೆ ಹೊಟ್ಟೆ ನೋವಮ್ಮ. ಹೌದು, ತೀರ್ಥ ಸ್ವೀಕರಿಸಿಕೊಳ್ಳಿ. ತೀರ್ಥವೇ ಆಗ್ಲಿ ಅಮ್ಮ. ಅಜ್ಜಿಗೆ ಏನಾಗೋದು? ಅವಳಿಗೆ ಒಂದು ನಾಯಿ ಕೆಮ್ಮು ಅಮ್ಮ. ಅದೇನು ಹಾಗೆ? ಯಾವಾಗಲೂ ನೋಡಿದ್ರು ಬೂದಿ ಹೊಂಡದಲ್ಲೇ ಬಿದ್ದುಕೊಂಡಿರುವುದು. ಹೌದು. ನೀವು ಸ್ವಲ್ಪ ಅಜ್ಜ, ಓ, ಈಗ ಹೇಗಾಯಿತು? ಈಗ ಸ್ವಲ್ಪ ಕಡಿಮೆ ಆಯ್ತಮ್ಮ. ಒಡನೆ ಚೇತರಿಸುತ್ತ ಹೇಳಿದರಯ್ಯೋ, ಕಡೆಗಾಲ ಬಾರದಿಂದಿಗೆ, ಕಡೆಗಾಲ ಬಾರದಿಂದಿಗೆ, ಕೆಡುಕು ಬುದ್ಧಿಯ ನಮ್ಮ ತರಳ ನದಿಸಿ
ಬಿಂದು ದಿಟವು ಒಡನೆ ಚೇತರಿಸುತ್ತ ಹೇಳಿದರಯ್ಯೋ ಅಯ್ಯ ಅಯ್ಯ ಅಯ್ಯೋ 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 ಏನಮ್ಮ ನಿಮ್ಮ ಈ ಸ್ಥಿತಿಯನ್ನು ಕಾಣುವಾಗ ನನಗೂ ಅಯ್ಯೋ ಅನಿಸ್ತದೆ. ನಿಮಗೆ ಅಯ್ಯೋವೇ ಸಿಕ್ಕಿದ್ದ ನಮಗೆಲ್ಲ ಹಾಗೆ ಹೇಳಿದ್ದಲ್ಲ ಅಯ್ಯೋ ಪಾಪ ಹಾಗೆ ಅಯ್ಯೋ ಅನಿಸುತ್ತೆ. ಯಾರಿಗಾದ್ರು ನಮ್ಮನ್ನು ನೋಡಿದ್ರೆ ಅಯ್ಯೋ ಅನಿಸಬೇಕು ತಾಯಿ. ದಾರಿ ಮಧ್ಯದಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದೆ. ಹೌದಮ್ಮ. ನಿಮಗೆ ಮನೆಯ ಮಕ್ಕಳು ಯಾರಿಲ್ಲವೇ? ಎಲ್ಲವೂ ಇದ್ರೂ ಕೂಡ ಇಂದು ಈ ಬೀದಿ ಬದಿಯಲ್ಲಿ ಬಿದ್ದು ಹೊರಳುವಂತ ಪರಿಸ್ಥಿತಿ ಬಂದೊದಗಿತ್ತು ತಾಯಿ. ಎಲ್ಲವೂ ಅಂದ್ರೆ ಮನೆ ಇದೆಯಮ್ಮ. ಮನೆ ಇದೆ, ಪಾಪ ಮಕ್ಕಳಿಲ್ವಾ? ಮಕ್ಕಳು ಅಂತ ಹೇಳಿ ಇಲ್ಲ, ಆದ್ರೆ ಒಬ್ಬ ಮಗ ಇದ್ದಾನೆ ತಾಯಿ. ಮಗ? ಹೌದು. ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ? ಅಮ್ಮ, ಮಗ ಮಗನ ವಿಷಯ ಒಂದು ಏನೇ ಬೇಡ 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 ಮಗನ ವಿಷಯ ಒಂದು ಕೇಳಬೇಡಿ ಅಮ್ಮ. ಹೇಳುವ ಸ್ಥಿತಿಯಲ್ಲಿ ನಾವು ಇಲ್ಲ. ಬೇಡ, ಗೊತ್ತಾಯ ಇಲ್ಲ. ಆದ್ರೆ 3 ದಿವಸದಿಂದ ಇಲ್ಲಿ ಬಿದ್ದುಕೊಂಡಿದ್ದೇವೆ. ಯಾರು ನಮಗೆ ಕುಡಿಯುವುದಕ್ಕೆ ಕೊಡ್ಲಿಲ್ಲ, ತಿನ್ನುವುದಕ್ಕೆ ಆಹಾರವನ್ನು ಕೊಡಲಿಲ್ಲ, ಯಾರು ನಮ್ಮನ್ನು ಮಾತಾಡಿಸಿದಿಲ್ಲ. ನಾವು ಅನಾಥರು ತಾಯೇ, ಅನಾಥರು. ಇಂದು ವೃದ್ಧ ದಂಪತಿಗಳ ಸಂತೈಸಿ ಪೇಳಿದಳವಳು ಚಿಂತಿಸದಿರಿ ನೀವು ಚಂದ್ರನಾಥನು ದಯವಾಂತು ರಕ್ಷಿಪ ಎಲ್ಲರನ್ನು ಯಾರಿಗಾದರೂ ಕರುಳು ಕತ್ತರಿಸಬೇಕು ತಾಯಿ. ಅಳಬೇಡಿ, ಅದೆಲ್ಲಿ ಮಲ್ಬಾಡಿ. ಕಣ್ಣೀರು ಬೇಡ, ಕಣ್ಣೀರು ಬೇಕು, ದುಃಖಿಸುವುದು ಬೇಡವಂತೆ. ದುಃಖ ಆದ್ರೂ ಕೂಡ ಬರ್ತಾ ಇದೆ ಅಮ್ಮ. ಯಾಕೆ ದುಃಖ ನಿಮಗೆ? ಅಯ್ಯೋ, ನಾವು ಅನಾಥರಮ್ಮ, ಅನಾಥರು. ಯಾರು ಹೇಳಿದ್ದು ಅನಾಥರು? ನಮಗೆ ಗೊತ್ತಂತಲ್ಲ, ನಮಗೆ ಯಾರಿಲ್ಲ ಇಲ್ಲಿ. ಈ ಲೋಕದಲ್ಲಿ ಅನಾಥರು ಯಾರು ಇಲ್ಲ. ನಾವಿದ್ದೇವೆ. ಇಲ್ಲವೇ ಇಲ್ಲ. ಹೇಗೆ ಹೇಳ್ತೀರಿ? ಅನಾಥರನ್ನು ಕಾಯುವುದಕ್ಕೆ ಚಂದ್ರನಾಥ ಸ್ವಾಮಿ ಇದ್ದಾನೆ. ಏನು ಸಾಕ್ಷಿ? ನಾನೇ ಸಾಕ್ಷಿ. ಹೇಗಮ್ಮ? ಇದೇ ದಿನ ಈ ದಾರಿಯಲ್ಲಿ ಬರಬೇಕಿತ್ತು ಹೇಳಿ. ಹೌದು. ಯಾವುದಕ್ಕೂ ಕಾಲ ಎನ್ನುವುದು ಕೂಡಿ ಬರಬೇಕು. ವಿಷಯ ಹೌದು ತಾಯಿ. ಯಾವುದಕ್ಕೊಂದು ಕಾಲ ಅಂತ ಕೂಡಿ ಬರಬೇಕು. ಇಲ್ಲದಿದ್ರೆ ಈ ದಿವಸ ನೀವು ನಮಗೆ ಸಿಕ್ಕಬೇಕಿತ್ತ. 3 ದಿವಸದಿಂದ ಈ ಬೀದಿ ಬದಿಯಲ್ಲಿ ನಾವು ಬಿದ್ದಿದ್ದೇವೆ. ಹೊಟ್ಟೆಗೆ ಆಹಾರ ಇಲ್ಲದೆ, ಕುಡಿಯುವುದಕ್ಕೆ ನೀರಿಲ್ಲದೆ ಪರಿತಪಿಸ್ತಾ ಇರುವಾಗ ಯಾರು ನಮ್ಮನ್ನು ಮಾತಾಡಿಸಿದ್ದಲ್ಲ. ಹೌದಾ? ಎಲ್ಲ ಅವರಷ್ಟಕ್ಕೆ ಆ ದಾರಿಯಲ್ಲಿ ಹೋಗ್ತಾರೆ ಬಿಟ್ರೆ, ಎಲ್ಲರೂ ಅವರಷ್ಟಕ್ಕೆ ತಿನ್ನುತ್ತಾರೆ ಬಿಟ್ರೆ, ನಮಗೆ ಯಾರೇನು ಕೊಡ್ಲಿಲ್ಲ. ನೋಡಿ, ಯಾರು ಕೊಡ್ಲಿಲ್ಲ ಅಂತ ಎಲ್ಲ ಅವರು ತಿನ್ನೋದ್ರಲ್ಲೇ ಆಯ್ತು. ಕೊಡುವುದಕ್ಕೆ ದೇವರಿದ್ದಾರೆ. ಕೊಡುವ ದೇವಂಗೆ ಬಡತನ ಇರುವುದೇ. ನೀವು ಹೇಳ್ಬೋದು, ನಮ್ಮ ಹೊಟ್ಟೆ ನಂಬಬೇಕಲ್ಲ. ಚಿಂತೆ ಬೇಡ ನನಗೆ. ನನ್ನ ಪರಿಚಯ ಆಯ್ತು ನಿಮಗೆ? ಇಲ್ಲಮ್ಮ, ಎಷ್ಟು ನೋಡಿದ್ರು ನಿಮ್ಮ ಪರಿಚಯ ಸಿಕ್ಕಲಿಲ್ಲ. ಪರಿಚಯ ಅದೇ ಪರಿಚಯ ಸಿಕ್ಕಲಿಲ್ಲ. ಇಲ್ಲಮ್ಮ, ನಾನು ಅಮ್ಮು ಅಂದೆ. ಓ, ನೀವು ಅಮ್ಮು, ನನಗೆ ಬಂದು ದಮ್ಮು, ಇವಳಿಗೆ
ಇವ ನನ್ನ ಮಗ ಕುಮಾರಯ್ಯ. ಹೌದೇ? ಅಯ್ಯ ಕುಂಬಾರಯ್ಯ. ಕಿವಿ ಕೇಳುವುದಿಲ್ಲ. ನನಗೆ ಕೇಳುದಿಲ್ಲ. ಕುಮಾರಯ್ಯ ಅಂದ. ಕುಮಾರಯ್ಯ ಆಗ್ಲಿ ಅಪ್ಪ. ದೇವರು ಒಳ್ಳೆ ಆಯುಷ್ಯವನ್ನು ಕರುಣಿಸಲಿ, ಒಳ್ಳೆ ಬುದ್ಧಿಯನ್ನು ಕರುಣಿಸಲಿ. ಆದ್ರೆ ನಮ್ಮ ಮಗನಿಗೆ ಬಂದ ಬುದ್ಧಿ ಯಾವ ಮಕ್ಕಳಿಗೂ ಬರುವುದು ಬೇಡಪ್ಪ. ಕೇಳಿದೆ ಮಗನೇ, ಎಷ್ಟು ಒಳ್ಳೆ ಗುಣ ಸ್ವಭಾವ. ಹೌದಮ್ಮ. ನಿನ್ನ ಅಪ್ಪಾಜಿ ಹೆಸರು ಹೇಳಪ್ಪ. ಬಿರುಮನ ಬಲ್ಲಾಳರು. ಅದು ಯಾರಮ್ಮ ಪೆರುಮಣ ಬಲ್ಲಾಳರು? ಹಾಗೆ ಹೇಳಿದ್ದಲ್ಲ, ಹುಡುಗ ಹೇಳಿದ ಪೆರ್ಬರ್ನ ಬಿರುಮಣ ಬಳ್ಳಾಳ. ಬಿರುಮಣ ಬಲ್ಲಾಳ ಅದು ಯಾರು? ಅವನಪ್ಪಾಜಿ. ಅಪ್ಪಾಜಿ ನಿಮಗೆ ಏನಾದ್ರು ಸಂಬಂಧ ಉಂಟಾ? ಏನು ಸ್ವಾಮಿ, ಅವನಿಗೆ ಅಪ್ಪ ಅಂತ ಆದ ಮೇಲೆ ನನ್ನ ಗಂಡ ತಾನೇ. ನನಗೆ ಅದು ಗೊತ್ತು, ನನಗೆ ಪರಿಚಯ ಆಗುತ್ತೆ. ನನ್ನ ಜೊತೆಲಿ ಬೀಡಿಗೆ ಬನ್ನಿ. ನೀವು ಎಲ್ಲಿಗಮ್ಮ? ಬೀಡಿಗೆ ಬನ್ನಿ. ಬೀಡಿಗೆ ಬರುವುದಿಲ್ಲ. ಯಾಕೆ ಭಯ? ನನಗೆ ದಮ್ಮು ರೋಗ ಉಂಟು, ಬೀಡಿ ಆಗುದಿಲ್ಲ. ಸ್ವಾಮಿ ಹಾಗೆ ಹೇಳಿದ್ದಲ್ಲ. ಮತ್ತೆ ಬೀಡಿಗೆ ಬರ್ಬೇಕು. ಬೀಡು ಅಂದ್ರೆ ನಮ್ಮ ನೆಲ್ಯಾಡಿ ಬೀಡು ಮನೆ. ಮನೆಗೆ ಹೆಸರು ಬೀಡು ಅಂತ. ಹೌದಮ್ಮ. ಈಗ ಬೀಡಿಗೆ ಬಂದ್ರೆ ಯಜಮಾನರಲ್ಲಿ ಮಾತಾಡುವುದಕ್ಕೆ ಅವಕಾಶ ಸಿಕ್ಕಬಹುದಾ? ಏನು ಮಾತಾಡದೆ? ಹೊಟ್ಟೆ ತುಂಬಾ ಊಟ ಮಾಡಬಹುದಾ? ಎಲ್ಲವನ್ನು ನಾನು ಒದಗಿಸಿ ಕೊಡ್ತೇನೆ. ನಮ್ಮ ಮಗನ ವಿಷಯವನ್ನು ಯಜಮಾನರಲ್ಲಿ ಹೇಳಿಕೊಳ್ಳಬಹುದೇ? ಧಾರಾಳ ಹೇಳಬಹುದು. ಹಾಗಿದ್ರೆ ಖಂಡಿತ ಬರ್ತೇನೆ. ಬನ್ನಿ. ಮನಸ್ಸಿದೆ ಅಮ್ಮ, ಬರುವುದಕ್ಕೆ ಬರ್ಬೋದೇ? ಎದ್ದು ಒಂದು ಹೆಜ್ಜೆಯನ್ನು ಮುಂದೆ ಇಡುವುದಕ್ಕೆ ಆಗುದಿಲ್ಲ. ಏನಾಗಿದೆ? ಗಂಟು ನೋವಮ್ಮ, ಗಂಟು ನೋವು. ವಯಸ್ಸಾಯ್ತಲ್ಲ ನಿಮಗೆ. ಅದೇ ಮತ್ತೆ ಹೇಗೆ ಬರುವುದು? ನಿಮ್ಮನ್ನ ಆಧರಿಸುವುದಕ್ಕೆ ಮಗನಿದ್ದಾನೆ. ಮಗ ಹಿಡ್ಕೊಳ್ತೆ. ಮಗ ಗಟ್ಟಿ ಹಿಡ್ಕೊಳ್ಬೇಕು, ನಿಲ್ಲುವುದಕ್ಕೆ ಆಗುದಿಲ್ಲ. ಆಯ್ತಾ ಬರ್ತೆ. ನಾನು ಬರ್ಬೋದೇ? ಆದ್ರೆ ಇವಳಿಗೆ ಯಾರು ಗತಿ? ಅವರೇನು ಹುಡುಕುವುದಾಚಿ? ಹುಡುಕುದು ಬಿದ್ದಿದಂತ ಹುಡುಕುತ್ತಲ್ಲ, ಎಲ್ಲಿ ಹೊಂಡ ಉಂಟುತ್ತ ನೋಡುದು. ಹೊಂಡ ಯಾಕೆ? ಮುಂದೆ ಅವಳಿಗೆ ಕಣ್ಣು ಕಾಣುದಿಲ್ಲಮ್ಮ, ಅವಳು ಕುರುಡಿ. ಮೊನ್ನೆ ಒಬ್ಬಳೆ ಹೋಗಿ ಹೊಂಡಕ್ಕೆ ಬಿದ್ದಿದ್ದಾಳ. ಜೊತೆಗೆ ಹೋಗುವುದಿಲ್ಲ, ಈಗ ಒಟ್ಟಿಗೆ ಹೋಗುದು. ಹೌದು, ಅವಳನ್ನೇ ಯಾರು ಹಿಡ್ಕೊಂಡು ಗಟ್ಟಿ ಹಿಡ್ಕೊಳ್ಳಬೇಕು. ಬೀಳಿಸ್ಬೇಡಿ, ನನಗೆ ಯಾರಿಲ್ಲ. ಗಟ್ಟಿ ಮಗ ಎಂತ ಮಗ ಗಂಟು ಹಿಡ್ಕೊಳ್ಳುದಿಲ್ಲ ಸರಿ. ಇನ್ನು ಹೊಟ್ಟಕ್ಕೆ ಬೀಳುದಿಲ್ಲ. ದಾರಿಗೆ ನೋಡಿ, ಎಲ್ಲೆಲ್ಲಿ ನೋಡಿದ್ರೆ ಹೀಗೆ ಇದು ಹೊಟ್ಟಕ್ಕೆ ದೂರಿ ಆಗ್ತದೆ. ಸತ್ಯ ಧರ್ಮ ಪರೋಪಕಾರ ಸಮಸ್ತ ಸದ್ಗುಣದಿಂದ ಮೆರೆಯುವ ಸತ್ಯನಿಧಿ ಬಿರುಮಣನು, ಸತ್ಯನಿಧಿ ಬಿರುಮಣನು ಬೀಡೊಳು ಅರ್ತಿಯಿಂದ ಸ್ವಾಮಿ ಚಂದ್ರನಾಥ ಸಂರಕ್ಷಿಸು. ಸತ್ಯ ಧರ್ಮ ಪರೋಪಕಾರಿ, ಇದು ಹೊಗಳಿಕೆಯಲ್ಲ, ನಮ್ಮ ಕರ್ತವ್ಯ. ಅದನ್ನು ಹೇಳಿದ್ರು. ಓ ಇವರು ಮಹಾದಾನಿ ಅಲ್ವೋ? ಅಭಿನಂದನೆ ಅಲ್ಲದು, ಅವರಿಗೆ ನೆನಪಿಸುವುದು, ದಾನ ಮಾಡುವುದನ್ನು ಮರ್ತೋಗಬೇಡಿ ಅಂತ. ಇವರು ಪುಣ್ಯಾತ್ಮರಲ್ವೋ? ಅವರು ಪುಣ್ಯ ಮಾಡಿದ್ದಾರೆ ಅಂತ ಹೇಳುವುದಲ್ಲ, ನಾಳೆಯಿಂದ ಪಾಪ ಕಾರ್ಯ ಮಾಡಬೇಡಿ ಅಂತ ನೆನಪಿಸುವುದು. ಅನೇಕ ಸಲ ನಮ್ಮನ್ನು ಹೊಗಳಿದವಾಗ, ನಾವು ಮಾಡುವಂತಹ ಕರ್ತವ್ಯವನ್ನೋ ಕರ್ಮವನ್ನೋ ಹೇಳಿದಾಗ ಅದು ಅಭಿನಂದನೆಯ ಹೊಗಳಿಕೆ ಅಂತ ತಪ್ಪಾಗಿಯೂ ನೀವು ತಿಳಿಬೇಡಿ. ಭರತ ಖಂಡದ ದಕ್ಷಿಣಕ್ಕಿರುವಂತಹ ನೆಲ್ಯಾಡಿ ಬೀಡು ಕುಡುಮ ಕ್ಷೇತ್ರ. ಇದು ಹಿರಿಯರಿಂದ ಬಂದಿದೆ ಕೊಡುವ ಕ್ರಮ. ಇಲ್ಲಿ ನೀವು ಏನನ್ನೇ ಸಂಪಾದಿಸಿ 10 ಮಂದಿಗೆ ಕೊಡಿ, 10 ಮಂದಿಗೆ ಕೊಡುವಷ್ಟಿಲ್ಲ 5 ಮಂದಿಗೆ ಕೊಡಿ, 5 ಮಂದಿಗೂ ಕೊಡುವಷ್ಟಿಲ್ಲ 3 ಮಂದಿಗೆ ಕೊಡಿ.
ನಮ್ಮ ಹತ್ರ ಏನಿಲ್ಲ, ಅವಾಗ ದೇವರು ಹೇಳ್ತಾನೆ ಏನಿಲ್ಲ ಅಲ್ಲ, ನನ್ನ ಹತ್ರ ಏನಿಲ್ಲ, ಸುಮ್ಮನೆ ಗೊತ್ತು. ಅದಕ್ಕಾಗಿ ದೇವತಾರಾಧನೆ. ಕುಟುಂಬದವರು ನಡ್ಕೊಂಡು ಬಂದಂತಹ ನಮ್ಮ ಆರಾಧನೆಗಳು, ನಂಬಿಕೆಗಳು, ವರ್ಷಾವಧಿ ಉತ್ಸವಗಳು, ಹಬ್ಬ ಹರಿದಿನಗಳು, ಇದನ್ನು ಆಚರಿಸಿ. ಅದನ್ನು ಆಚರಿಸಿದಲ್ವೋ ದೇವರು ಕೊಡುವುದಿದನ್ನು. ನೆಲ್ಯಾಡಿ ಬೀಡಿನಲ್ಲಿ ಬಿರುಮಣವಲ್ಲಾಳ ಅಹಂಕಾರದಿಂದ ಹೇಳುವುದಿಲ್ಲ, ಅಭಿಮಾನದಿಂದ ಹೇಳುತ್ತೇನೆ. ಹಿರಿಯರು ಅಷ್ಟು ಉಳಿಸಿ ಹೋಗಿದ್ದಾರೆ, ಅಷ್ಟು ಬೆಳೆಸಿ ಹೋಗಿದ್ದಾರೆ. ಹಿರಿಯರು ಮಾಡಿದ್ದನ್ನು ಬೆಳೆಸಬೇಕು ಅಂತ ಬೆಳೆಸಿದ್ರೆ ಒಳ್ಳೆದು. ಬೆಳೆಸಲಿಕ್ಕೆ ಆಗಲಿಲ್ಲ, ಅದನ್ನು ಸರ್ವನಾಶ ಮಾಡಬೇಡಿ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ರಾಷ್ಟ್ರೀಯತೆ, ನಮ್ಮ ರಾಷ್ಟ್ರೀಯ ಪ್ರಜ್ಞೆ, ನಮ್ಮ ಸಂಸ್ಕೃತಿ, ನಮ್ಮ ನಂಬಿಕೆ, ನಮ್ಮ ಜೀವನ ಕ್ರಮ ಮಾಡಿಟ್ಟು ಹೋಗಿದ್ದಾರಲ್ಲ ನಮಗಿಂತ ಹಿರಿಯರು. ಅದನ್ನು ಯಥಾಸಾಧ್ಯ ನಾವು ಅನುಷ್ಠಾನ ಮಾಡಿಕೊಂಡು ಹೋದ್ರೆ ಆ ಹಿರಿಯರಿಗೆ ಕೊಡುವ ಗೌರವ ಆಗ್ತದೆ. ಅದಕ್ಕಾಗಿ ಸತ್ಯ ಹೇಳೋ ದೇವರ ಪೂಜೆ ಮಾಡಬೇಕು ಅಂತ ಕೇಳಿದ್ರೆ ಸುಳ್ಳು ಹೇಳಿ ದೇವರ ಪೂಜೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಸತ್ಯವನ್ನೇ ಹೇಳಿ ಅದು ದೇವರ ಪೂಜೆ. ಆಡುವುದಕ್ಕೆ ಸತ್ಯ ಭಗವಂತನ ಸ್ವರೂಪ. ಧರ್ಮ, ಧರ್ಮ ಇರುವುದು ಭಾಷಣಕ್ಕಲ್ಲ, ಧರ್ಮ ಇರುವುದು ಹೇಳುವುದಕ್ಕಲ್ಲ. ಹೇಗೆ ಕಿವಿಗೆ ಕೇಳುವುದು ಧರ್ಮ, ಕಣ್ಣಿಗೆ ನೋಡುವುದು ಧರ್ಮ, ಮೂಗಿಗೆ ಮೂಸುವುದು ಧರ್ಮ, ನಾಲಿಗೆಗೆ ನಕ್ಕುವುದು ಧರ್ಮ. ಮನುಷ್ಯ ಧರ್ಮ ಏನು? ಎರಡು. ಒಂದು ಮನುಷ್ಯ ಮಾನವೀಯತೆ, ಮನುಷ್ಯ ಪ್ರವೃತ್ತಿ. ಇನ್ನೊಂದು ಪಶು ಪ್ರವೃತ್ತಿ. ಅಷ್ಟೇ. ಪಶುಗಳಿಗೆ ಪ್ರವೃತ್ತಿ ಯಾವುದು? ಹಸಿವೆ ಆಗುವಾಗ ತಿನ್ನಬೇಕು. ಯಾಕಂದ್ರೆ ಅವುಗಳಿಗೆ ವಿಚಾರ ಇಲ್ಲ, ಅವುಗಳಿಗೆ ಯೋಚನೆ ಇಲ್ಲ. ಮನುಷ್ಯನಿಗೆ ಹಾಗಲ್ಲ, ಹಸಿವೆ ಆದ್ರೆ ತಿನ್ನಬೇಕು, ಆದ್ರೆ ಮೊದಲು ದುಡಿಬೇಕು. ನಮ್ಮ ಅನ್ನ ಯಾರ ಕೈಯಲ್ಲಿಯೂ ಇಲ್ಲ, ನಮ್ಮ ಅನ್ನ ನಮ್ಮ ಬಟ್ಟಲಿನಲ್ಲಿ ಉಂಟು, ಆ ಬಟ್ಟಲು ಭಗವಂತನ ಕೈಯಲ್ಲಿ ಉಂಟು, ಅವ ಕೊಡಬೇಕು. ನಾನವನಿಗೆ ಅನ್ನ ಹಾಕಿದ್ದೇನೆ, ನಾನವನಿಗೆ ಸಂಪತ್ತು ಕೊಟ್ಟಿದ್ದೇನೆ. ಯಾರ ಸಂಪತ್ತನ್ನು ಯಾರು ಕೊಡುವುದಲ್ಲ, ಪ್ರತಿಯೊಬ್ಬನ ಬಟ್ಟಲು ಕೊಡುವುದು, ತಟ್ಟೆ ಕೊಡುವುದು ದೇವರು. ಯಾರು ಯಾರಿಗೂ ಅನ್ನ ಕೊಡುವುದಲ್ಲ. ಅನ್ನದಾನ ಮಾಡಿದ್ದೇನೆ ಅಂತ ಅಹಂಕಾರ ಮಾಡಬೇಡಿ, ದೇವರು ಕೊಟ್ಟ ಕಾರಣ ಮಾಡಿದ್ದೀರಿ. ಅಥವಾ ಇವತ್ತು 4 ಮಂದಿ ಊಟಕ್ಕೆ ಬರ್ತಾರೆ ಅಂತ ತಯಾರು ಮಾಡಬೇಡಿ. ಅವರು ಎಲ್ಲಿಯೋ ಊಟ ಮಾಡಿ ಬಂದ್ರೆ ನಿಮ್ಮ ಮನೆಯಲ್ಲಿ ಊಟ ಮಾಡ್ತಾರೆ, ಅವರು ತಯಾರು ಮಾಡಿದ್ದು ನಷ್ಟ ಆಗ್ಲಿಲ್ವೋ? ಹಾಗಾದ್ರೆ 10 ಮಂದಿಗೆ ದಾನ ಮಾಡಬೇಕಿದ್ರೆ, ಅನ್ನದಾನ ಮಾಡಬೇಕಿದ್ರೆ ನಮಗೆ ಯೋಗ ಬೇಕು, ಪ್ರಾಪ್ತಿ ಬೇಕು. ಅದು ಮುಖ್ಯ. ದೇವರು ಸಂಪತ್ತು ಯಾರಿಗೆ ಕೊಡ್ತಾನೆ? ಯಾರಿಗೆ ದಾನ ಮಾಡುವ ಮನಸ್ಸುಂಟು ಅವರಿಗೆ ದೇವರು ಕೊಡ್ತಾನೆ. ಯಾರಿಗೆ ದಾನ ಮಾಡುವ ಮನಸ್ಸಿಲ್ಲ, ದೇವರು ಕೊಟ್ಟರು ಅವನಿಗೆ ವಿನಿಯೋಗಕ್ಕೆ ಬರುವುದಿಲ್ಲ, ಅನುಭವಕ್ಕಿಲ್ಲ. ಅವಾಗ ಹಾಸಿಗೆ ಹಿಡಿದನಲ್ಲ, ಸಕ್ಕರೆ ಮೂಟೆ ಉಂಟು, ವೈದ್ಯ ಹೇಳ್ತಾನೆ ತಿನ್ನಬೇಡಿ. ಹಾಗಾದ್ರೆ ಯಾವ ಶ್ರೀಮಂತಿಗೆ ಪ್ರಯೋಜನ ಉಂಟ? ಪೆಟ್ಟಿಗೆಯಲ್ಲಿ ಉಂಟು, ಸೊಂಟದಲ್ಲಿ ಬೀಗದ ಕೀಲಿ ಉಂಟು, ಕೂಡಿಟ್ಟಿದ್ದಾನೆ, ಮಾಡಿಟ್ಟಿದ್ದಾನೆ, ಆದ್ರೆ ಅನುಭವಕ್ಕಿಲ್ಲ. ಒಂದು ದಿವಸ ಹೋದ. ಹಾಗಾದ್ರೆ ಪ್ರಯೋಜನ ಉಂಟಾ? ಅದಕ್ಕಾಗಿ ಬದುಕಿರುವಾಗ ದಾನ ಮಾಡಿ. ಬಾವಿಯಿಂದ ನೀರು ತೆಗೆದಷ್ಟು ನೀರು ಮತ್ತೆ ಬರ್ತದೆ. ತೆಗೆಯದೇ ಇದ್ರೆ ನೀರು ಉಳಿಯುವುದಿಲ್ಲ, ನೀರು ಬತ್ತಿ ಹೋಗ್ತದೆ. ನಮ್ಮಲ್ಲಿರುವ ಸಂಪತ್ತನ್ನು ನಾವು 10 ಮಂದಿಗೆ ದಾನ ಮಾಡಿದ್ರೆ ಆವಾಗ ಭಗವಂತ ನಮಗೆ ಕೊಡ್ತಾನೆ. ಇವ ದಾನ ಮಾಡ್ತಾನೆ, ಕೊಡಿ. ಇದು ಬದುಕು. ಹಾಗಾದ್ರೆ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ದಾನ. ಮನೆ ಬಾಗಿಲಿಗೆ ಬಂದ ಭಿಕ್ಷುಕ ಕೇಳ್ತಾನೆ ಧರ್ಮ ಕೊಡಿ, ಧರ್ಮ ಕೊಡಿ ಅಂತ ಹೇಳುವಾಗ ಭಾಷಣ ಮಾಡುವುದಾ? ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಧರಿಸಬೇಕಾದ್ದು ಅಲ್ಲ. ಧರ್ಮ ಕೊಡಿ ಅಂದ್ರೆ ದಾನ ಕೊಡಿ ಅಂತ ಅರ್ಥ. ಧರ್ಮದ ಕ್ರಿಯಾ ಸ್ವರೂಪ ದಾನ. ಪರೋಪಕಾರ, ಪರೋಪಕಾರಾರ್ಥ ಫಲಂತಿ ವೃಕ್ಷ. ಮರ ಹಣ್ಣು ಕೊಡುವುದು ಮತ್ತೊಬ್ಬರಿಗೆ, ಹಸು ಹಾಲು ಕೊಡುವುದು ಮತ್ತೊಬ್ಬರಿಗೆ, ಹೊಳೆ ನೀರು ಕೊಡುವುದು ನಮಗೆ. ಹಾಗಾದ್ರೆ ದೇವರು ಈ ಶರೀರ ಯಾಕೆ ಕೊಟ್ಟ? ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ವಹಂತಿ ನದ್ಯಾಹ, ಪರೋಪಕಾರಾಯ ದುಹಂತಿ ಗಾವಾಹ, ಪರೋಪಕಾರಾರ್ಥಂ ಇದಂ ಶರೀರಂ.
ಈ ಶರೀರ ಕೊಟ್ಟಿದ್ದಾನೆ, ಮನುಷ್ಯ ಜನ್ಮ ಕೊಟ್ಟಿದ್ದಾನೆ, ನಮ್ಮನ್ನು ಪ್ರಾಣಿ ಮಾಡ್ಲಿಲ್ಲಲ್ಲ. ಹಾಗಾದ್ರೆ ನಾವು ದೇವರಿಗೆ ಕೃತಜ್ಞತೆ ಹೇಳೋದು ಹೇಗೆ? ದೇವರೇ ನನಗೆ ಮನುಷ್ಯ ಜನ್ಮ ಕೊಟ್ಟರು ಅಲ್ಲ, ಈ ಮನುಷ್ಯ ಜನ್ಮ ಕೊಟ್ಟ ಕಾರಣ ಮಾನವೀಯತೆಯನ್ನು ಉಳಿಸಿಕೊಂಡು 4 ಮಂದಿಗೆ ಉಪಕಾರ ಮಾಡುವುದು, ದಾನ ಧರ್ಮಾದಿಗಳನ್ನು ಮಾಡುವುದು, ಪ್ರಪಂಚದಲ್ಲಿ ಸ್ನೇಹಮಯಿಯಾಗಿ ಪ್ರೀತಿಯಿಂದ ಬದುಕುವುದು, ಸಮಾಜವನ್ನು ಪ್ರೀತಿಸುವುದು, ಇದೆಲ್ಲೂ ಮನುಷ್ಯ ಮಾಡಬೇಕಾದ್ದು. ದ್ವೇಷ, ಅಸೂಯೆ, ಕ್ರೌರ್ಯ, ಅಹಂಕಾರ, ದುರಾಚಾರ, ಅನಾಚಾರಗಳು ಏನುಂಟು ಮನುಷ್ಯನಲ್ಲಿ? ನಿನ್ನೆ ಹುಟ್ಟಿದ್ದೇವೆ, ಇವತ್ತು ಬದುಕಿದ್ದೇವೆ, ನಾಳೆ ಸಾಯ್ಲಿಕ್ಕುಂಟು ಅಂತ ಗೊತ್ತುಂಟಲ್ಲ ನಮಗೆ. ಯಾರು ಚಿರಂಜೀವಿಗಳಲ್ಲಲ್ಲ, ಯಾರು ಮಾರ್ಕಾಂಡೇಯನ ಕುಟುಂಬದವರಲ್ಲಲ್ಲ. ಆ ಕಾರಣದಿಂದ ದೇವರು ಕೊಟ್ಟಂತ ಈ ಬದುಕಿನಲ್ಲಿ ನಾವು ಚೆನ್ನಾಗಿ 10 ಮಂದಿಗೆ ಉಪಕಾರ ಆಗುವ ಬದುಕನ್ನು ಮಾಡೋಣ. ಆಗ್ಲಿಲ್ಲ, ಯಾರಿಗೂ ಉಪದ್ರ ಮಾಡಬೇಡಿ, ಅದೇ ಉಪಕಾರ. ಇದು ನೆಲ್ಯಾಡಿ ಬೀಡಿನಲ್ಲಿ ನಾವು ಅನುಷ್ಠಾನ ಮಾಡಿಕೊಂಡು ಬಂದದ್ದು. ಈ ಸತ್ಯ ಧರ್ಮ ಪರೋಪಕಾರದಿಂದಾಗಿ ಭಗವಂತ ನನಗೆ ಬದುಕನ್ನು ಕೊಟ್ಟ. ಇದು ನನ್ನ ಅನುಭವ ಹೇಳುದು. ನಾನು ಎಲ್ಲಿಂದೆಲ್ಲ ಓದಿದ್ದನ್ನು ಹೇಳುವುದಲ್ಲ. ರುಗ್ಣ ಶಯ್ಯೆಯಲ್ಲಿದ್ದೆ, ಹಾಸಿಗೆ ಹಿಡಿದಿದ್ದೆ, ಹಾಸಿಗೆಯಲ್ಲಿ ಹೇಸಿಗೆ ಮಾಡ್ತಾ ಇದ್ದೆ. ಆದರೆ ದೇವರೊಬ್ಬನನ್ನು ಕಳುಹಿಸಿದನಲ್ಲ, ಪುಣ್ಯಾತ್ಮನನ್ನು, ಅವನ ಹೆಸರು ಅಣ್ಣಪ್ಪ. ನನಗೆ ಅಣ್ಣನೂ ಅಲ್ಲ, ಅಥವಾ ನಮಗಿಂತ ಹಿಂದಿನವರಿಗೆ ಅಪ್ಪನೂ ಅಲ್ಲ. ಎಲ್ಲಿಂದ ಬಂದಿದ್ದೆ ಅಂತ ಕೇಳಿದೆ, ನಾ ಮೇಗಿನಿಂದ ಬಂದಿದ್ದೇನೆ, ಘಟ್ಟದಿಂದ. ದೇವರು ಬಂದಾಗೆ ಬಂದ ಅಂತ ಹೇಳುದಾಗೆ. ಆರೋಗ್ಯ ಆಯ್ತು, ನಮಗೊತ್ತಾಯ್ತು. ಅವಾಗ ನಮ್ಮ ಮನೆ ಅಂಗಳದಲ್ಲಿರುವಂತಹ ಗಿಡದ ಬೇರು ಔಷಧಕ್ಕಾಗ್ತದೆ, ನಮ್ಮ ತೋಟದಲ್ಲಿರುವಂತಹ ಗಿಡದ ಎಲೆ ಔಷಧಕ್ಕಾಗ್ತದೆ, ನಮ್ಮ ಕಾಡಿನಲ್ಲಿರುವ ಮರದ ಕೆತ್ತೆ ಔಷಧಕ್ಕಾಗ್ತದೆ, ತೊಗಟೆ, ನಮ್ಮ ಮನೆಯಲ್ಲಿರುವ ಬಳ್ಳಿ ಕಷಾಯ ಆಗ್ತದೆ ಅಂತ ಗೊತ್ತಾದ್ದು ಯಾವಾಗ? ಅವಾಗ. ಇಲ್ಲನೂ ಗೊತ್ತಿಲ್ಲ. ನಮಗೆ ಭಗವಂತ ರೋಗ ಮಾತ್ರ ಕೊಡುವುದಲ್ಲ, ಅದಕ್ಕಿಂತ ಮೊದಲೇ ಔಷಧವನ್ನು ಕೊಟ್ಟಿದ್ದಾನೆ. ನಮ್ಗೆ ಗೊತ್ತಿರಬೇಕು, ಪ್ರಕೃತಿಯನ್ನು ಪ್ರೀತಿಸಿ ಅದನ್ನು ಬೆಳೆಸಿ, ಕಣ್ಣಿಗೆ ಕಂಡದ್ದನ್ನೆಲ್ಲ ಕಡಿಬೇಡಿ. ನಾವು ಕಡಿಯುವುದು ಔಷಧವನ್ನು, ನಾವು ಕಳೆಯುವುದು ನಮ್ಮ ಆಯುಷ್ಯವನ್ನು, ಅದು ನಮಗೆ ಗೊತ್ತಿರಬೇಕು. ಸ್ವಾಮಿ, ಹೀಗೆ ಮಾತಾಡಿದ್ರೆ ನನಗೆ ಪ್ರಸಂಗ ಮುಗಿಸಲಿಕ್ಕೆ ಗೊತ್ತಿಲ್ಲ ಅಂತ ಆಗ್ತದೆ. ಮಾತಿಗೆ ಮಾತು ಕೋಟಿಗಳು. ಆದ್ರೆ ನಿನ್ನೆಯ ಮೊನ್ನೆಯ ಬಂದ್ರಲ್ಲ ಇಬ್ರು, ಯಾರು ಕಾಡಯ್ಯನು ಗೌರಮ್ಮನ. ನೋಡಿ, ಮಕ್ಕಳಿಗೆ ಅಪ್ಪ ಬೇಡ. ಈ ಮಗು ಆದದ್ದೇ ಅಪ್ಪ ಅಮ್ಮನಿಂದ. ಪ್ರಪಂಚ ಇದನ್ನು ಕಲಿಯುಗಾಡುದು, ನಾವು ಇದನ್ನು ಕಲಿಯುಗಾಡುದು. ಬಿಟ್ಟೋದ್ರಂತೆ ದಾರಿಯಲ್ಲಿ. ಆದ್ರೆ ನನ್ನವಳು, ಮನೆಯವಳು ಅಮ್ಮುದೇವಿ, ಅವಳು ನನಗೆ ಆರೋಗ್ಯ ಸುಧಾರಿಸಿದ್ರೆ ಮೂಡಬಿದ್ರೆಗೊಂದು ಬಸದಿಗೆ ನೊಂಪಿನ ವೃತ್ತ ಮಾಡಿ ಬರ್ತೇನೆ ಅಂತ ಹೊರಟು ಹೋದದ್ದು. ಬರುವಾಗ ವೇಣೂರಿನಲ್ಲಿ ಎಲ್ಲಿಯೋ ದಾರಿ ಬದಿಯಲ್ಲಿ ಇವರು ಇದ್ರಂತೆ. ಹೌದೌದು, ಹೊಟ್ಟೆ ಹಸಿದಿದೆ, 3 ದಿವಸ ಆಯ್ತು ಹೇಳಿದ್ರಂತೆ. ಕರ್ಕೊಂಡು ಬಂದ್ಲು. ಇಲ್ಲಿ ಬಂದ ಮೇಲೆ ಅವನಿಗೆ ದಮ್ಮು ಇಲ್ಲ, ಕೆಮ್ಮು ಇಲ್ಲ. ಹೌದೌದು, ನನಗೆ ಆವಾಗ ಮೊದಲು ಗೊತ್ತಾದ್ರು ಊಟ ಮಾಡೋದಿದ್ರೆ ಕೆಮ್ಮು ಬರ್ತದೆ ಅಂತ. ನೋಡಿ, ಎಲ್ಲರೂ ಹೇಳುದು ಊಟ ಮಾಡಿದ್ರೆ ಬರ್ತದೆ ಅಂತ, ಮಾಡೋದು ಊಟ ಮಾಡೋದಿದ್ರೆ ಬರ್ತದೆ ಅಂತ. ದೇವರು ಯಾರಿಗೆ ಯಾವುದು ಕೊಡ್ತಾನೆ ಅಂತ ಗೊತ್ತು. ಹೋಗ್ಲಿ ಅಂತೂ ಬಂದಿದ್ದಾನೆ. ಬಲ್ಲರನ್ನು ಕಾಣಬೇಕು, ಯಜಮಾನರನ್ನು ಕಾಣ. ಯಾರಿಗೆ ಯಾರು ಯಜಮಾನ ಸ್ವಾಮಿ? ಸುಮ್ಮನೆ ಕೂತ್ಕೊಳ್ಳಿ ನೀವು. ಯಾರಿಗೆ ಯಾರು ಯಜಮಾನನೂ ಅಲ್ಲ. ಇವತ್ತು ಯಜಮಾನ ಹೇಳ್ತಾನೆ, ನಾಳೆ ಹೇಳ್ತಾರೆ ಯಜಮಾನರಿಗೆ ಈ ಕೆಲಸ ಯಾಕೆ ಅಂತ. ಹಾಗೆ ಅವರು ಹೇಳುವಾಗಲೇ ನಾವು ಹೂ ಹೇಳಬಾರ್ದು. ಯಜಮಾನರು ಮಾತಾಡಬಾರ್ದು. ಯಾಕೆ ಮರುದಿವಸ ಅವನಿಗೆ ಅಸಮಾಧಾನ ಹೇಳ್ತಾನೆ, ಇವರ ಯಜಮಾನತಿಗೆ ಯಾರಿಗೆ ಅಂತ. ಧನಿಗಳು ಹೇಳ್ತಾನೆ, ನಾವು ಏನು ಅಂತ ಕೇಳಬಾರ್ದು. ಸುಮ್ಮನೆ ಕೂತ್ಕೊಳ್ಳೋದು ಆರೋಗ್ಯದ ಲಕ್ಷಣ. ಮರುದಿವಸ ಹೇಳ್ತಾನೆ, ಧನಿಗಳು ಹೇಳಲಿಕ್ಕೆ ನಾನು ಇವನು ಒಕ್ಕಲು ಕೂತಿದ್ದಾನೆ ಹೇಳ್ತಾನೆ. ನಾವು ಕೆಲವು ಸಲ ಉಂಟಲ್ಲ, ಈ ಧನಿಗಳು ಯಜಮಾನ ಎಂಬ ಶಬ್ದಕ್ಕೆ ಹೇಳುವವ ಎಷ್ಟು ಮೌಲ್ಯ ಕೊಡ್ತಾನೆ ಅಂತ ಆಲೋಚನೆ ಮಾಡಬೇಕು, ಮೌಲ್ಯಮಾಪನ ಮಾಡಬೇಕು. ಆ ಕಾರಣದಿಂದ ನಾ ಮನುಷ್ಯ ಸಾಕು, ಅದಕ್ಕಿಂತ ಹೆಚ್ಚು ದೊಡ್ಡ ಹೊಗಳಿಕೆ ನಮಗೆ ಬೇಡ. ಅವನಿಗಂತೂ ನನ್ನನ್ನು ಕಾಣಬೇಕು ಅಂತ ಉಂಟಂತೆ. ವೃದ್ಧ ದಂಪತಿಗಳಿಗೆ ಚಾವಡಿಗೆ ಬರ್ಲಿಕ್ಕೆ ಹೇಳಿದ್ದೇನೆ, ನೆಲ್ಯಾಡಿ ಬೀಡಿನಲ್ಲಿ ಬನ್ನಿ. ಕಾಳಯ್ಯ. ಹೌದು ಬುದ್ಧಿ. ಇವಳು ನನ್ನ ಹೆಂಡತಿ ಗೌರಮ್ಮ. ನಿನ್ನ ಹೆಂಡತಿ ಅಂತ ಹೇಗೆ ತಿಳಿಯುದು ನಾನು? ಅಯ್ಯೋ, ನನಗೆ ಗೊತ್ತಿದೆ ಅಲ್ಲ. ನನಗೆ ಗೊತ್ತಾಗುದು ಹೇಗೆ? ಮಗನಿಗೆ ಅಪ್ಪ ಆದ್ರೆ ತಾಯಿಗೆ ಏನಾಗಬೇಕಮ್ಮ? ತಾಯಿ. ಮಗನಿಗೆ ಅಪ್ಪ ಆದ್ರೆ ಮಗನ ತಾಯಿಗೆ ಅವ ಏನಾಗಬೇಕು? ಅಮ್ಮ ಆಗ್ಬೇಕಲ್ಲ. ಹೌದಾ? ಹೌದು. ನಾನು ನೆನಪಿಸಿದ್ದು. ಈಗ ಹೆಂಡತಿ ಅಂತ ತಿಳಿಯುವುದು ಹೇಗೆ ಅಂತ.
ನನಗಂತೂ ಆಗಿರೋ ಮಕ್ಕಳ ಆಗದವರು ಗಂಡ ಹೆಂಡತಿ ಆಗಿರುವುದಿಲ್ವೋ? ಇರ್ಬೇಕಲ್ಲ. ಬೇಕಲ್ಲ. ಮಗನ ಅಪ್ಪ ಅಂತ ಹೇಳಿದ ಮೇಲೆ ನಿಮಗೇನಾಗಬೇಕು ಅಂತ ಕೇಳಲಿಕ್ಕುಂಟಾ? ಕೇಳಬಾರದು. ಹೌದು. ಇದು ಹೋಗ್ಲಿ, ಇದು ನೀವು ಯಾವ ಕಡೆಯಿಂದ ಬಂದ್ರಿ ಅಲ್ಲಿಗೆ? ನೀವು ಎಲ್ಲಿಯವರು? ಹೌದೌದು. ಹೇಗಾಯ್ತು ಅನ್ನಪಾನಾದಿಗಳು? ಹೊಟ್ಟೆ ತುಂಬಾ ಊಟ ಮಾಡಿದೆವು ಬುದ್ಧಿ. ಹೌದಾ? ಈಗ ನೋಡಿ, ಹೊತ್ತಿಗೆ 3 ಸಲವ 3 ಹೊತ್ತು ಒಂದೊಂದು ಸಲವ? ಅಲ್ಲ, 3 ಹೊತ್ತು 3 ಹೊತ್ತು ಒಂದೊಂದು ಸಲ. ಹೊತ್ತಿಗೆ 3 ಸಲ ಅಲ್ಲ ಮನೆ. ಅಷ್ಟೇ ತಮಾಷೆ. ಕಣ್ಣೀರಿಳಿಸುವಾಗ ನಿಮ್ಮನ್ನು ಕಣ್ಣೀರಿನಲ್ಲೇ ಕೈ ತೊಳೆಯುವುದಲ್ಲ. ಅಲ್ಲ, ಸಮಾಧಾನ ಹೇಳ್ಬೇಕು, ಸಂತೋಷಗೊಳಿಸಬೇಕು. ಇಲ್ಲಿಗೆ ಬರುವಾಗ ಬಗ್ಗಿಕೊಂಡಿದ್ದೆ. ಹೌದು. ಹೊಟ್ಟೆ ತುಂಬಿದ ಕೂಡಲೇ ನೆಟ್ಟಗಾಗಿದೆ. ಸ್ವಲ್ಪ ಹೊಟ್ಟೆ ಮುಂದೆ ಬಂದಿದೆ. ಹೌದು, ಅಷ್ಟು ತುಂಬಿಸಿದ್ದೇನೆ. ಬಡತನ ಇಲ್ಲ, ದೇವರು ಕೊಟ್ಟದ್ದು, ನಾ ಕೊಡುವುದಲ್ಲ. ಇಲ್ಲ, ದೇವರು ನನಗೆ ಕೊಟ್ಟದ್ದು, ನನಗೆಲ್ಲ ಕೊಟ್ಟದ್ದು. ಮತ್ತೆ ಹಸಿದವನಿಗೆ ಕೊಡ್ಲಿಕ್ಕೆ. ನಮ್ಮ ಮನೆಯಲ್ಲಿರುವ ಅನ್ನ, ನಮ್ಮ ಮನೆಯಲ್ಲಿರುವ ಕಾಳು ನಮಗಲ್ಲ, ನಮಗೂ ಹೌದು. ಅದು ಹಸಿದವನಿಗೆ. ಯಾರು ಹಸಿದಿದ್ದಾರೆ ಅವನಿಗೆ ಅನ್ನದಾನ ಮಾಡ್ಬೇಕು. ಬಡವನಿಗೆ ಆನೆ ಕೊಟ್ರೆ ಪ್ರಯೋಜನ ಉಂಟಾ? ಏನು ಪ್ರಯೋಜನ ಅಲ್ವಾ? ಹೌದು. ಬಡವನಿಗೆ ಹೊಟ್ಟೆಗೆ ಅನ್ನ ಕೊಡ್ಬೇಕು ಅಷ್ಟೇ ಅಲ್ವಾ? ಹೌದು. ಚಳಿ ಆಗುವವನಿಗೆ ಅವನಿಗೆ ಕಷಾಯ ಕೊಟ್ರೆ ಪ್ರಯೋಜನ ಉಂಟಾ? ಅವನಿಗೆ ಕಂಬಳಿ ಕೊಡ್ಬೇಕು. ಹೌದು ಅಲ್ವಾ? ಆ ಕಾರಣದಿಂದ ಯಾವನೋ ಒಬ್ಬ ಗುಣಗುಣಿಸ್ತಾ ಇರ್ತಾನೆ ಸಂಗೀತವನ್ನು, ಅವನಿಗೆ ಕೊಡಲು ಕೊಡ್ಬೇಕು ಅಲ್ವಾ? ಬಾರಿಸಿಕೊಂಡಿರಲಿ ಅಂತ. ಹೌದೌದು, ನುಡಿಸಿಕೊಂಡಿರ್ಲಿ. ಯಾರೋ ತೊಡಗಿಗೆ ಮಾಡ್ತಾ ಇರ್ತಾರೆ, ಅವನಿಗೆ ಮದ್ದಳೆ ಕೊಡ್ಬೇಕು, ಅವ ಅದನ್ನ ಅಭ್ಯಾಸ ಮಾಡ್ತಾನೆ ಅಂತ. ಕಾರಣದಿಂದ ನೀವು ಎಲ್ಲಿಯವರು, ನಿಮ್ಮ ಕುಟುಂಬ, ಸಂಸಾರ, ಹಿನ್ನೆಲೆ, ಬಡತನ ಇದೆಲ್ಲ ಯಾಕೆ ಬಂತು ಅಂತ ನನಗೆ ಕುತೂಹಲ. ಹೇಳಿಕೊಳ್ಬಹುದಲ್ಲ? ಪೇಳಲೆ ನೀ ಒಡೆಯ, ಪೇಳಲೆ ನೀ ಒಡೆಯ, ಪೇಳಲೆ ನೀ ಒಡೆಯ, ದುರ್ಗದಿ ಬಾಳುವೆಯು ಬರಿದಾಯ್ತು, ಬಾಳುವೆಯು ಬರಿದಾಯ್ತು. ನಂಬಿನ ವ್ಯಾಳ ಪೂಜನ ತೊರೆದ ಕರುಣೆಯ, ನಂಬಿನ ವ್ಯಾಳ ಪೂಜನ ತೊರೆದ ಕರುಣೆಯ, ಕಾಲಗತಿಯೋ ಬೇಳಲೆ ನೈ ಒಡೆಯ ದುರ್ಗತಿಯ ಒಡೆಯ. ನಮಗೆ ಬಂದಂತಹ ದುರ್ಗತಿಯನ್ನು ಏನೆಂದು ಹೇಳಲಿದ್ದೀಯಾ? ಹೇಳದಿದ್ರೆ ಗೊತ್ತಾಗ್ತದ? ಗೊತ್ತಾಗುದಿಲ್ಲ. ಅನೇಕರ ಸಲದ ನಮ್ಮ ಕಷ್ಟವನ್ನು ಯಾರತ್ರ ಹೇಳುವುದಿಲ್ಲ. ಹೌದು. ಯಾರತ್ರ ಆದ್ರೂ ಕಷ್ಟ ಹೇಳಿದ್ರೆ ಯಾವನೋ ಒಬ್ಬ ಹೌದಾ ನಮಗೆ ಸಹಕಾರ ಮಾಡಿಯೇ ಮಾಡ್ತಾನೆ. ಎಲ್ಲರೂ ಕೃಪಣರು ಅಂತ ಹೇಳಲಿಕ್ಕೆ ಬರ್ತದೋ ಕಾಳಯ್ಯ? ಬರುವುದಿಲ್ಲ ಬುದ್ಧಿ. ಸಜ್ಜನರಿಲ್ವೋ? ಇದ್ದಾರೆ. ದಾನಿಗಳಿಲ್ವೋ? ಇದ್ದಾರೆ ಅಲ್ವಾ? ಹೌದು. ಏನು ಎಲ್ಲರ ಮನೆಯ ಚಪ್ಪರದಲ್ಲಿಯೂ ಹಾಗಲಕಾಯಿಯೇ ಇರುವುದು ಅಂತ ಉಂಟಾ? ಹಾಗೇನಿಲ್ಲ ಅಲ್ವಾ? ಸಿಹಿ ಕುಂಬಳಕಾಯಿ ಇಲ್ವೋ? ಇರ್ತದೆ. ಹಾಗೆ ಆದ್ರೆ ನಾನು ಯೋಚನೆ ಮಾಡುದು ಏನು, ನಾವು ನಂಬಿದಂತಹ ದೇವರೇ ನಮ್ಮನ್ನು ಕೈ ಬಿಟ್ಟ ಅಂತ ಕಾಣ್ತಾ. ದೇವರು ಕೈ ಹಿಡ್ಕೊಂಡದ್ದು ಗೊತ್ತುಂಟು ನನಗೆ. ಅಲ್ಲ, ಕೆಲವರು ಹಿಡ್ಕೊಂಡದ್ದು ಗೊತ್ತಿದ್ರೆ ಕೈ ಬಿಟ್ಟದ್ದು ಗೊತ್ತಾಗ್ಬೇಕು. ಕೆಲವರೆಲ್ಲ ಹೇಳ್ತಾರೆ ಒಳ್ಳೆ ಸಂಪತ್ತು ಬಂದ್ರೆ ಈ ಬಾರಿ ನನ್ನ ದೇವರ ಕೈ ಹಿಡಿದ ಅಂತ ಹೇಳ್ತಾರೆ. ದೇವರ ಕೈ ಹಿಡಿಯುವುದು ನಾವೇ, ದೇವರ ಕೈ ಬಿಡುವುದು ನಾವೇ. ದೇವರು ಕೈ ನೀಡುದು. ನಾವು ಬಡತನ ಬಂದಾಗ ದೇವರ ಕೈ ಹಿಡ್ಕೊಳ್ತೇವೆ, ನಮಗೆ ಶ್ರೀಮಂತಿಗೆ ಬಂದಾಗ ದೇವರ ಕೈ ಬಿಡ್ತೇವೆ ಅಲ್ವಾ? ಅದೊಂದು ತೌಳವ ಭಾಷೆಯಲ್ಲಿ ಒಂದು ಮಾತುಂಟಲ್ವಾ? ಏನು ಜೀಯ? ಹೌದಾ? ಸೇತುವೆ ದಾಟುವವರೆಗೆ ಅಲ್ವಾ ನಾರಾಯಣ ಅಂತ, ಆಮೇಲೆ ಅಲ್ವಾ? ಹಾಗೆ ದೇವರು ಕೈ ನೀಡುತ್ತಾನೆ. ಸಂಪತ್ತು ಬರುವಾಗ ಮರೆತು ಹೋಗ್ತದೆ ಅಲ್ವಾ? ನಾವು ದೇವ ಮಂದಿರದ ಎದುರು ಹೋದ್ರೂ ನಾವು ಮುಖ ತಿರುಗಿಸುವುದಿಲ್ಲ. ಶ್ರೀಮಂತಿಗೆ ಬಂದಿದೆ,
ಬಡತನ ಬಂದ ಕೂಡ್ಲೆ ನಾವು ಕಂಡ ಮಂದಿರಕ್ಕೆ ಹೌದಾ ಇದ್ದ ದೇವರುಗಳಿಗೆ ಉಳ್ಳು ಸೇವೆಯೂ ಹೇಳ್ತೇವೆ ಹೌದು ಹೌದಾ ಎಲ್ಲ ಸೇವೆಯೂ ಹೇಳ್ತೇವೆ ಅಲ್ವಾ ಹೌದು. ಇಲ್ಲದಿದ್ರೆ ನಾವು ಹಸಿದಾಗಲು ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಇಲ್ಲಿ ಅನ್ನದಾನ ಉಂಟು ಬೇಡಪ್ಪ, ಅವ ಯಾವುದೋ ಒಂದು ದೊಡ್ಡ ಹೌದಾ ಭವನಕ್ಕೆ ಹೋಗ್ತಾನೆ ಹೌದಾ ಬಡತನ ಇದ್ದವ ಅನ್ನದಾನಕ್ಕೆ ಕಾಯ್ತಾನೆ ಅಲ್ಲಿ ಛತ್ರ ಸಿಗ್ತದೆ ಅಂತ. ಹೀಗೆ ಬದುಕಿದವನಿಗೆ ದೇವರು ಕೈ ನೀಡುವುದಿಲ್ಲ, ದೇವರು ಕೈ ಕೊಡುವುದೇ. ಹೌದೌದು, ದೇವರು ಕೈ ನೀಡುವುದು ನಮ್ಮ ಧಾರ್ಮಿಕತೆ, ನಮ್ಮ ಸಜ್ಜನಿಕೆ. ನಮಗೆ ದೇವದಲ್ಲಿರುವ ಭಕ್ತಿ, ಭಜನೆಯೋ ಪೂಜೆಯೋ ಆರಾಧನೆಯೋ ಬೇಡ. 10 ಮಂದಿಗೆ ಏನಾದ್ರೂ ಉಪಕಾರ ಮಾಡಿ, 10 ಮಂದಿಗೆ ದಾನ ಮಾಡಿ, ಹೌದಾ, ಅವಾಗ ದೇವರು ಇವ ಬೇಕು ಅಲ್ವಾ. ನಾವು ಕರು ಹಾಕದೇ ಇರುವ ಹಸುವನ್ನು ಕೊಟ್ಟಿಗೆಯಲ್ಲಿ ಇಟ್ಟುಕೊಳ್ತೇವ ಇಲ್ಲ. ಫಲ ಕೊಡದೇ ಇರುವ ಮರವನ್ನು ನಾವು ಗೊಬ್ಬರ ಹಾಕ್ತೇವ ಇಲ್ಲ. ಗೊನೆ ಹಾಕದಿರುವ ಬಾಳೆಗೆ ನೀರು ಹಾಕ್ತೇವ ಇಲ್ಲ. ಆ ಕಾರಣದಿಂದ ಮನುಷ್ಯ ಫಲ ಕೊಡುವ ಮರದಂತೆ ಇರಬೇಕು, ಹಾಲು ಕೊಡುವ ಹಸುವಂತೆ ಇರಬೇಕು, ಗೊನೆ ಅಂತ ಇರಬೇಕು. ಬಾಳೆಯನ್ನು ಒಂದು ಗೊನೆ ಹಾಕಿದ ಒಳ್ಳೆ ಕಡಿಲಿಕ್ಕುಂಟು, ಮನುಷ್ಯನಲ್ಲಿ ಅಲ್ವಾ. ಇಲ್ಲ ಇಲ್ಲ ಸರಿ, ನಾನು ಹೇಳುವುದಕ್ಕೂ ಕಾರಣ ಏನು ಬುದ್ಧಿ. ನಮ್ಮಿರುವರ ದಾಂಪತ್ಯದ ಫಲವಾಗಿ ಒಬ್ಬ ಮಗ ಹುಟ್ಟಿಕೊಂಡ ನೋಡಿ. ಒಂದರಲ್ಲಿ ನಿಲ್ಲಿಸಿದ್ದು ಸಾಕು ಅಂತ, ಒಂದೇ ಸಾಕು ಅಂತಾಗಿದೆ ನನಗೆ. ಕಣ್ಣು 2 ಬೇಕು, ಹೌದು. ಕಿವಿ 2 ಬೇಕು, ಕೈ 2 ಬೇಕು, ಕಾಲು 2 ಬೇಕು, ಹೌದು ಹೌದಾ. ಮೂಗಿನ ಹೊಳ್ಳೆಯು 2 ಬೇಕು. ಸಾಕ ಇಂಥ ಮಗ ಒಂದು ಸಾಕು ಅಂತಾಯ್ತು ನನಗೆ. ಒಳ್ಳೆ ಮಗಲ್ಲಿ ಒಳ್ಳೆ ಮಗ. ಎಂತದು ಒಳ್ಳೆವ? ಅವನ ಕಥೆಯನ್ನು ಕೇಳಿದ್ರೆ ಬುದ್ಧಿ. ಮಗ ಹುಟ್ಟಿದ ಹೌದು, ತಂದೆ ತಾಯಿಗಳ ಕರ್ತವ್ಯ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸಬೇಕಾದ್ದು. ಸರಿ ಉಂಟು ಹೇಳುದು. ಹಾಗೆ ಗುರುಮಠಕ್ಕೆ ನಾವು ಕಳಿಸಿ ಕೊಟ್ಟೆವು. ಹೌದು, ಒಳ್ಳೆ ವಿದ್ಯಾವಂತನಾಗ್ಲಿ ಅಂತ. ಸಂಜೆ ಹೊತ್ತಿಗೆ ಗುರುಮಠಕ್ಕೆ ಹೋಗಿ ಮನೆಗೆ ಬರ್ತಿದ್ದ. ನಾನು ತಿಳ್ಕೊಂಡಿದ್ದೆ ಈ ಮಗ ಒಳ್ಳೆ ವಿದ್ಯೆ ಕಲಿತಾ ಇದ್ದಾನೆ ಅಂತ. ಆದ್ರೆ ಸ್ವಲ್ಪ ದಿವಸ ಕಳೆದ ಬಳಿಕ ಗೊತ್ತಾಯ್ತು, ನಮ್ಮ ಮಗ ಮಠಕ್ಕೆ ಹೋಗಿ ವಿದ್ಯೆ ಕಲಿಯುವುದರ ಬದಲು ಸಂಜೆಯವರೆಗೆ ಗೇರು ತೋಟದಲ್ಲಿ ಕುಳಿತು ಕಾಲ ಕಳೀತಾ ಇದ್ದಂತೆ. ಕಿವಿ ಹಿಂಡಿದ್ಯಾ? ಜೋರು ಮಾಡಿದೆ, ಗದರಿಸಿದ್ದೇನೆ. ನೋಡುವಾಗ ಇದು ಒಳ್ಳೇದಲ್ಲ, ವಿದ್ಯೆ ಕಲಿಬೇಕು, ನೀನು ವಿದ್ಯಾವಂತನಾಗಬೇಕು. ತಿದ್ದಿಕೊಂಡ ಎಲ್ಲಿಂದ? ಅಲ್ಲ, ನಾವು ಅದೇ ಮಠಕ್ಕೆ ಹೋಗ್ತಿದ್ದ, ಸಂಜೆ ಬರ್ತಿದ್ದ. ನಮ್ಮ ಮಾತಿಂದ ಇವ ವಿದ್ಯಾವಂತನಾಗುತ್ತಾನೆ ಅಂತ ತಿಳ್ಕೊಂಡೆವು. ಗೇರು ತೋಟದಲ್ಲಿ ಕೂತ್ಕೊಳ್ಳೋದು ನಿಲ್ಲಿಸಿದ ಅಂತ ತಿಳ್ಕೊಂಡೆವು. ಆದ್ರೆ ಮತ್ತೆ ಗೊತ್ತಾಯ್ತು, ಇಲ್ಲ, ಅವ ಅಲ್ಲಿಗೆ ಹೋಗ್ತಾ ಇದ್ದದ್ದು. ಆ ಬಳಿಕ ಸ್ವಲ್ಪ ಸಮಯ ಬಳಿಕ ಊರವರು ಬಂದು ಹೇಳ್ತಾ ಇದ್ದಾರೆ, ನಿಮ್ಮ ಮಗ ಪಕ್ಕದ ಮನೆಯವರ ತೋಟದಿಂದ ಅಡಿಕೆ ಕಳ್ಳತನ ಮಾಡಿದ್ದಾನೆ ಅಂತ. ಗೇರು ತೋಟಕ್ಕೆ ಹೋಗೋದು ನಿಲ್ಲಿಸಿದ, ಅಡಿಕೆ ತೋಟಕ್ಕೆ ಹೋದ. ಹೌದಾ? ಹೌದು. ಇದಕ್ಕಿಂತ ಬೆಲೆ ಅದಕ್ಕೆ ಹೆಚ್ಚು ಉಂಟು. ಮತ್ತೆ ವಿಷಯ ಗೊತ್ತಾಯ್ತು, ಈಗ ಅವ ಕಳ್ಳತನ ಮಾಡುವ ಅಗತ್ಯ ಇರಲಿಲ್ಲ. ಮನೆಯಲ್ಲಿ ಕೃಷಿ ಇತ್ತು, ಖರ್ಚಿಗೆ ಏನು ತೊಂದರೆ ಇರಲಿಲ್ಲ. ಬುದ್ಧಿ, ನೀನು ಖರ್ಚಿಗೆ ಕೊಡ್ತಿದ್ಯಾ? ಖರ್ಚಿಗೆ ಅವರಿಗೆ ಅಗತ್ಯವಿದ್ರೆ ಏನಾದ್ರೂ ಕೊಡ್ತಿದ್ದೆ, ನಾನು ಕೊಡ್ತಿದ್ದೆ. ಯಾಕಂದ್ರೆ ಮಕ್ಕಳ ಕೈಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಕೊಡಬಾರ್ದು, ದುರ್ಬುದ್ಧಿಯೇ ಕಲಿಯುವುದು. ಅವಾಗ ಹೌದು, ಬೇಡದೇ ಇದ್ದದ್ದನ್ನು ತಗೊಳ್ತಾರೆ. ಹೌದು, ಒಟ್ಟಿಗೆ ಹೋಗಿ ತೆಗೆದುಕೊಟ್ರೆ ಒಳ್ಳೇದು. ಹೌದು, ಹೌದಾ. ಅವರ ಕೈಯಲ್ಲೇ ಕೊಟ್ರೆ ಬೇಡದ್ದೆಲ್ಲ ತಗೊಳ್ತಾರೆ. ಯಾವುದನ್ನೆಲ್ಲ ತಗೊಳ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗೆ ನಾವು ಕಳ್ಳತನ ಮಾಡ್ತಾ ಇರ್ತದೆ. ಮತ್ತೆ ವಿಷಯ ನನಗೆ ಗೊತ್ತಾಯ್ತು, ಇವ ಕಳ್ಳತನ ಮಾಡುವುದು ಯಾಕೆ? ಮದ್ಯಪಾನ, ಜೂಜಾಡುವುದು, ಇದಕ್ಕೆ ಬೇಕಾಗಿ ಖರ್ಚು ಮಾಡುವುದಕ್ಕೆ ಬೇಕಾಗಿ ಕಳ್ಳತನ ಮಾಡುವುದಂತೆ ಇವ. ಯಾಕೆಂದ್ರೆ ಅಂತಹ ದುರ್ಬುದ್ಧಿಗೆ ನೀನು ವ್ಯಯ ಮಾಡುವವಲ್ಲ. ಖಂಡಿತ ಅಲ್ಲ ಬುದ್ಧಿ. ಸ್ವಲ್ಪ ಹೊಣೆಗಾರಿಕೆ ಎಲ್ಲ ಕೊಡಬೇಕು ಮಕ್ಕಳಿಗೆ ಪ್ರಾಯಕ್ಕೆ ಬರುವಾಗ. ಹೌದು. ಇಲ್ಲದಿದ್ರೆ ಮನೆಯಲ್ಲಿ ಕೆಲಸ ಇಲ್ಲದಿದ್ರೆ, ಕೃಷಿ ಕಾರ್ಯ ಇಲ್ಲದಿದ್ರೆ, ಅವರಿಗೆ ಹೊಣೆಗಾರಿಕೆ ಇಲ್ಲದಿದ್ರೆ, ಹೌದಾ, ಮತ್ತೆ ಬೇಡದೇ ಇದ್ದಕ್ಕೆ ಹೌದು. ಮತ್ತೆ ನಾವು ಹೆಚ್ಚಾಗಿ ಜೋರು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ? ಒಬ್ಬನೇ ಮಗ ಇರುವುದು. ನಾನು ಅದಕ್ಕೆ ಕೇಳಿದ್ದು, ಒಬ್ಬನೇ ಅಂತ. ಹೌದು. ಎಲ್ಲಿಯಾರು ಜೋರು ಮಾಡಿದ್ರೆ ಮನೆ ಬಿಟ್ಟು ಹೋದ್ರೆ ಮತ್ತೆ ನಮಗೆ ಯಾರಿದ್ದಾರೆ? ಈಗ ಅವ ಇದ್ದು ನಿಮಗೆ ಯಾರಿದ್ದಾರೆ? ಇವನನ್ನು ಸರಿ ಮಾಡಬೇಕು ಅಂತಲೇ ತೀರ್ಮಾನ ಮಾಡಿದೆ ನಾನು. ಆಲೋಚನೆ ಸರಿ ಉಂಟು ನಿಂದು. ಜವಾಬ್ದಾರಿ ಕೊಟ್ರೆ ಒಳ್ಳೆ ಬುದ್ಧಿಗೆ ಬರ್ತಾನೆ. ಹೌದು. ಇವನಿಗೊಂದು ಮದುವೆ ಮಾಡಿಸುವಂತ ಯೋಚನೆ ಮಾಡಿದೆ. ಒಳ್ಳೆ ಹುಡುಗಿಯನ್ನು ನೋಡಿದೆವು, ಮದುವೆ ಮಾಡಿಸಿದೆವು. ಮನೆಗೆ ಬಂದಂತಹ ಸೊಸೆಯಿಂದ ನಮ್ಮ ಮಗ ಸರಿ ಆಗಬಹುದು ಅಂತ ತಿಳ್ಕೊಂಡೆವು. ಆದ್ರೆ ಸೊಸೆ ತಿದ್ದಿಲ್ಲ. ಎಂತದ್ದು ತಿದ್ದದು? ನಮ್ಮ ಆಸೆ ನಿರಾಸೆ ಆಯ್ತು ಬುದ್ಧಿ. ಮನೆಗೆ ಬಂದ ಸೊಸೆಯೇ ಸರಿ ಇಲ್ಲ. ಹೌದಾ? ಸೊಸೆಯನ್ನು ಸರಿ ಮಾಡುವ ಕೆಲಸ ಮಾವನದ್ದಲ್ಲ. ಸೊಸೆಯನ್ನು ಸರಿ ಮಾಡಬೇಕಾದ ಯಾರು? ಅತ್ತೆ.
ಅಲ್ವಾ? ಹೌದು. ಅತ್ತೆ ಸ್ವಲ್ಪ ಪ್ರೀತಿಯಿಂದೆಲ್ಲ ಮಾತಾಡಿಸ್ಬೇಕು. ಈ ಸೊಸೆ ಬಂದ ಕೂಡಲೇ ಈ ಅತ್ತೆ ಮಗಳನ್ನು ಹೆಚ್ಚು ಮುದ್ದು ಮಾಡುದು, ಕೊಂಡಾಟ ಮಾಡುದು. ಹೌದು. ಹೌದಾ? ಆವಾಗ ಈ ಸೊಸೆಗೆ ಏನಾಗ್ತದೆ? ಸ್ವಲ್ಪ ಹೊಟ್ಟೆ ಉರಿ ಬರ್ತದೆ. ಈಗಿನ ಕಾಲದಲ್ಲಿ ಎಲ್ಲ ಅತ್ತೆ ಎಂದಿರು ಅಂತ ಹೇಳಿ ಎಲ್ಲರಲ್ಲ, ಹೆಚ್ಚಾಗಿ ಎಲ್ಲಿ ನೋಡ್ರೆ ಅತ್ತೆ ಸೊಸೆ ಜಗಳ ಇದ್ದಂತೆ. ಪಾಪ ಇವಳು. ಆದ್ರೂ ಇವಳು ಪಾಪ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ ಅಂತಲ್ಲ. ಏನು ಗೊತ್ತಿಲ್ಲ ಅಂದ್ರೆ ಏನು ಗೊತ್ತಿಲ್ಲ ಹಾಗೇನಿಲ್ಲ. ಎಲ್ಲಿಯಾದ್ರೂ ಸ್ವಲ್ಪ ಜೋರು ಮಾಡಿದ್ರೆ ಗಂಡನನ್ನು ಜೋರು ಮಾಡಿ ಹೇಳು ಅಷ್ಟೇ, ಮತ್ತೆ ಯಾರನ್ನು ಜೋರು ಮಾಡ್ಲಿಕ್ಕಿಲ್ಲ ಅವಳು. ಅಲ್ವಾ? ಹೌದು. ಗಂಡ ಅಂತೂ ಜೋರು ಎಲ್ಲ ಇಡೀ ಜೋರು ಮಾಡೋದು ಅವಳಿಗೆ. ಹೌದು, ಅವಳ ಗಂಡ. ಹಾಗೆಂತ ಹೇಳಿ ನಾನು ಅವಳನ್ನು ಜೋರು ಮಾಡುವುದಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ಈ ಪ್ರಾಯದಲ್ಲಿ ಇವಳಲ್ಲದೆ ಬೇರೆ ಯಾರು ನನಗಿಲ್ಲ. ಅಲ್ಲ, ಈ ಪ್ರಾಯದಲ್ಲಿ ಹೆಂಡತಿ ಬಿಟ್ರೆ ಬೇರೆ ಯಾರು ಸಿಕ್ಕುದಿಲ್ಲ. ಒಂದು 25 ವರ್ಷ ಹಿಂದೆ ಆದ್ರೆ ಯಾರಾದ್ರೂ ಬರ್ತಿದ್ರು. ಈ ಪ್ರಾಯದಲ್ಲಿ ಹೆಂಡತಿಯನ್ನೇ ಕೈ ಹಿಡ್ಕೊಳ್ದೆ. ನಾನು ವಿನೋದಕ್ಕೆ ಹೇಳಿದ್ದು. ಹೌದು ಬುದ್ಧಿ. ಹೌದಾ? ಯೌವನದಲ್ಲಿ ಹೆಣ್ಣು ಬೇಕಾದ್ದು. ಹೌದು. ವೃದ್ಧಾಪ್ಯದಲ್ಲಿ ಹೆಂಡತಿಯೇ ಬೇಕಾದ್ದು. ಹೆಂಡತಿಯೇ ಹೆಣ್ಣು, ಹೆಂಡತಿ. ಹೌದಾ? ಹಾಗೆ ಇವಳಿಗೆ ಜೋರು ಮಾಡೋದಕ್ಕೆ ಹೋಗ್ಲಿಲ್ಲ. ನಾವು ಒಂದು ಅನ್ಯೋನ್ಯವಾಗಿ ಇಬ್ರು ಇದ್ದೇವೆ. ಸೊಸೆಗೆ ಎಷ್ಟು ನೀತಿ ಹೇಳಿದ್ರು ಪಾಪ ಕಣ್ಣೀರು ಹಾಕಿದ್ರು. ನೋಡಮ್ಮ, ನಿನ್ನನ್ನು ಹೆತ್ತದು ತಂದೆ ತಾಯಿಗಳು. ಆ ತಂದೆ ತಾಯಿಗಳ ಹಾಗೆ ಅತ್ತೆ ಮಾವ ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಬೇಕು ಎಂಬುದಾಗಿ ಎಷ್ಟು ಹೇಳಿದ್ರು ಅವಳು ಕಿವಿಗೆ ಹಾಕಿಕೊಳ್ಳಿಲ್ಲ ಬುದ್ಧಿ. ಯಾವಾಗಲೂ ನೋಡಿದ್ರು ಮಗನಲ್ಲಿ ಚಾಡಿಯ ಮಾತನ್ನೇ ಹೇಳುದು. ನಿಮ್ಮ ಅಪ್ಪ ಅಮ್ಮ ಸರಿ ಇಲ್ಲ, ಅವರ ಕೊಳಕು ಬಟ್ಟೆ ತೊಳೆದು ಸಾಕಾಯಿತು, ರಾತ್ರಿ ನಮಗೆ ನಿದ್ದೆ ಇಲ್ಲ, ಕೆಮ್ಮುತ್ತಾ ಇರುವುದು, ಅಂಗಳದಲ್ಲಿ ಉಗುಳಿ ಹಾಕು.